ವಶಿಷ್ಠರು ಅಂದದ್ದು. ಶ್ರೀರಾಮ ಮಹಾಮುನಿ ವೀತಹವ್ಯನು ಇದೇ ವಿಚಾರದಿಂದ ನಡೆದು ಪರಮ ಪದವನ್ನು ಪ್ರಾಪ್ತ ಮಾಡಿಕೊಂಡನು. ವೀತಹವ್ಯನು ಸ್ವರಚಿತ ಪರ್ಣ ಕುಟೀರದಲ್ಲಿ ಕುಳಿತು ತಪಾಚರಣೆ ಮಾಡತೊಡಗಿದನು. ಅವನು ಇಂದ್ರಿಯ ನಿಗ್ರಹ ಮಾಡಿ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ತೊರೆದು ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾದನು. ಜಡ ಸ್ವರೂಪವಾದ ದೇಹಾಭಿಮಾನವನ್ನು ತೊರೆದು ಪರಮ ತತ್ವದ ಸ್ವರೂಪವನಾದ ಪರಬ್ರಹ್ಮನನ್ನು ಹೊಂದಲು ಅವನು ಆತುರನಾಗಿದ್ದನು. ಜ್ಞಾನ ಸ್ವರೂಪ ಚೇತನ ಆತ್ಮವು ಮನ ಚಿತ್ತುಗಳಿಂದ ವಿಭಿನ್ನವಾಗಿರುವುದೆಂದು, ಜಡ ಮನವು ಜಡ ಚಿತ್ತವು ಚಂಚಲ ಆಕಾರಗಳಿಂದ ಕೂಡಿರುವುದು ಎಂದು ಅವನು ತಿಳಿದಿದ್ದನು. ಚಿತ್ತವು ಚಕ್ಷು ಮೊದಲಾದ ಇಂದ್ರಿಯಗಳನ್ನು ಆಶ್ರಯಿಸಿ ತಾನೇ ಕರ್ತ ತಾನೇ ಭೋಕ್ತ ಎಂಬ ಅಭಿಮಾನದಿಂದ ವರ್ತಿಸುವುದು. ಇವೆಲ್ಲವುಗಳ ಬೆನ್ನು ಹತ್ತದೆ ವಿಜ್ಞಾನಾನಂದ ಘನ ಪರಮಾತ್ಮನಲ್ಲಿ ಸ್ಥಿತನಾಗಬೇಕು ಎಂದು ಅವನು ಯೋಚಿಸತೊಡಗಿದನು. ವೀತಹವ್ಯ ಮುನಿಯು ಈ ಪ್ರಕಾರವಾಗಿ ಯೋಚಿಸಿ ಎಲ್ಲಾ ವಾಸನೆಗಳನ್ನು ತ್ಯಜಿಸಿ ವಿಂಧ್ಯ ಪರ್ವತದ ಗುಹೆಯಲ್ಲಿ ಯೋಗ ಸಮಾಧಿಯನ್ನು ಹೊಂದಿದನು. ಅವನು ಸರ್ವ ಪ್ರಕಾರದ ಕ್ಷೋಭೆಯಿಂದ ಶೂನ್ಯನಾಗಿ ವಿಜ್ಞಾನಾನಂದ ಮುಕ್ತನಾದುದರಿಂದ ಅತ್ಯಂತ ಶೋಭಾಯಮಾನನಾಗಿದ್ದನು. ಅವನ ಮನವು ಅತ್ಯಂತ ಲೀನವಾಗಿತ್ತು. ಆದುದರಿಂದ ಅವನು ಪ್ರಶಾಂತ ಸಾಗರದಂತೆ ತೋರಲಾರಂಭಿಸಿದನು. ಆ ಮಹಾಮುನಿಯು ಪ್ರಾಣ ಸಂಚಾರವು ಕ್ರಮಶಃ ಒಳ ಹೃದಯದಲ್ಲಿ ಶಾಂತವಾಗಿತ್ತು. ವೀತಹವ್ಯ ಮಹಾಮುನಿಯ ನೇತ್ರಗಳು ಅವನ ನಾಸಿಕಾಗ್ರದಲ್ಲಿ ಸ್ಥಿರತೆ ಹೊಂದಿದ್ದವು. ಅವನು ಶಿಲಾ ಪ್ರತಿಮೆಯಂತೆ ಕಂಗೊಳಿಸುತ್ತಿದ್ದನು. ಆ ಮುನಿಯು ಜೀವನ್ಮುಕ್ತ ಅವಸ್ಥೆ ಹೊಂದಿ ಬಹುಕಾಲ ಸಮಾಧಿಸ್ಥನಾಗಿದ್ದನು. ಈ ಪ್ರಕಾರವಾಗಿ ಅವನು 300 ವರ್ಷಗಳವರೆಗೆ ಸಮಾಧಿಯಲ್ಲಿ ಲೀನವಾಗಿದ್ದು ತರುವಾಯ ಜಾಗೃತನಾಗಿ ಅತ್ತ ಇತ್ತ ವಿಚರಣ ಮಾಡತೊಡಗಿದನು. ಅವನು ಜೀವನ್ಮುಕ್ತ ಅವಸ್ಥೆಯನ್ನು ಹೊಂದಿದ್ದನು. ವೀತಹವ್ಯ ಮುನಿಯು ಸಂಕಲ್ಪ ಇಚ್ಛೆಗಳನ್ನು ತ್ಯಜಿಸಿ ಅಂತಿಮ ಭೂಮಿಕೆಯನ್ನು ಪ್ರವೇಶಿಸಿ ಓಂಕಾರದ ಸ್ಮರಣೆ ಮಾಡುತ್ತಾ ಬ್ರಹ್ಮಸ್ವರೂಪದಲ್ಲಿ ಸಂಸಾರವನ್ನು ಅಧ್ಯಾರೋಪಗೊಳಿಸಿ ಬ್ರಹ್ಮಸತ್ಯ ಜಗನ್ಮಿಥ್ಯದ ಸ್ವರೂಪವನ್ನು ಮನಗಂಡು ಬ್ರಹ್ಮನಲ್ಲಿ ಲೀನನಾದನು. ಶ್ರೀರಾಮ ಮಹಾಮುನಿ ವೀತಹವ್ಯನು ಪರಮ ನಿರ್ವಾಣ ಪದವನ್ನು ಪ್ರಾಪ್ತ ಮಾಡಿಕೊಂಡನು. ಘಟಾಕಾಶವು ಮಹಾಕಾಶದಲ್ಲಿ ಕೂಡಿ ಹೋಯಿತು. ವ್ಯಷ್ಟಿ ಚೇತನವು ಸಮಷ್ಟಿ ಚೇತನದಲ್ಲಿ ಲೀನವಾಯಿತು. ಶರೀರದ ತನ್ಮಾತ್ರ ರೂಪ ಸೂಕ್ಷ್ಮ ಭೂತವು ತನ್ನ ಉಪಾದಾನ ಕಾರಣದಿಂದ ಮೂಲ ಪ್ರಕೃತಿಯಲ್ಲಿ ಬೆರೆತು ಹೋಯಿತು. ಮಹಾಮುನಿಯು ಶಾಂತನಾದ ಬಳಿಕ ಎಲ್ಲಾ ಪದಾರ್ಥಗಳು ತಮ್ಮ ತಮ್ಮ ಉಪಾದಾನ ಕಾರಣಗಳಲ್ಲಿ ಲೀನವಾಗಿ ಹೋದವು. ಜ್ಞಾನದಿಂದ ಮನುಷ್ಯನ ದುಃಖವು ಪರಿಹಾರ ಹೊಂದುವುದು. ಜ್ಞಾನದಿಂದ ಅಜ್ಞಾನವು ನಾಶ ಹೊಂದುವುದು. ಜ್ಞಾನದಿಂದ ಪರಮಾತ್ಮ ಪ್ರಾಪ್ತಿ ರೂಪವಾದ ಪರಮ ಸಿದ್ಧಿಯು ದೊರೆಯುವುದು. ಆದುದರಿಂದ ಮನುಷ್ಯನು ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು. ವೀತಹವ್ಯ ಮುನಿಯು ಪ್ರಯೋಜನ ರೂಪ ಪರಮಾತ್ಮ ತತ್ವಗಳ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದನು. ಅವನ ರಾಗಾದಿ ದೋಷಗಳು ವಿನಷ್ಟವೆಂದಿದ್ದವು. ಅವನು ಸರ್ವ ಪಾಪಗಳಿಂದ ಅಹಮ್ಮತಾ ಮಮತಾ ಮೊದಲಾದ ವಿಕಾರಗಳಿಂದ ಅವಿದ್ಯೆಯಿಂದಲೂ ಆಸಕ್ತಿ ಹಾಗೂ ಶೋಕಗಳಿಂದಲೂ ಬಿಡುಗಡೆ ಹೊಂದಿದ್ದನು. ಅವನು ಬಹಳ ಕಾಲದ ಅಭ್ಯಾಸದಿಂದ ನಿರ್ಮಲವೂ ಅಸೀಮವೂ ಆದ ಸಚ್ಚಿದಾನಂದ ಘನಪರ ಸ್ವರೂಪ ಪರಮ ಪದವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದನು. ಶ್ರೀರಾಮ ಅಂದದ್ದು. ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಗುರುವೇ, ಜೀವನ್ಮುಕ್ತ ಶರೀರದ ಮಹಾತ್ಮರ ಆಕಾಶ ಗಮನಾದಿ ಶಕ್ತಿಗಳು ತೋರಿ ಬರುವುದಿಲ್ಲವೇಕೆ? ವಶಿಷ್ಠ ಮುನಿಗಳು ಅಂದದ್ದು. ಚಿತ್ರ ವಿಚಿತ್ರ ಆಕಾಶ ಗಮನಾದಿ ಕ್ರಿಯಾಕಲಾಪಗಳು
ಪ್ರಾಣಿಗಳ ಹಾಗೂ ಪದಾರ್ಥಗಳ ಸ್ವಭಾವಜನ್ಯವಾಗಿರುವವು. ಅವು ಆತ್ಮತತ್ವಜ್ಞರಿಗೆ ಇಷ್ಟವಾದವುಗಳಲ್ಲ. ಆತ್ಮಜ್ಞಾನದಿಂದ ಶೂನ್ಯರಾದ ಅಮುಕ್ತ ಜೀವಿಗಳು ಮಣಿ, ಔಷಧ ಮೊದಲಾದ ದ್ರವ್ಯ ಶಕ್ತಿಗಳಿಂದಲೂ, ಪೂರ್ವಕೃತ ಕರ್ಮದ ಜನ್ಮಜಾತ ಶಕ್ತಿಯಿಂದಲೂ, ಯೋಗಾಭ್ಯಾಸ ಮೊದಲಾದ ಕ್ರಿಯೆಗಳ ಶಕ್ತಿಯಿಂದಲೂ, ಕಾಲದ ಶಕ್ತಿಯಿಂದಲೂ ಆಕಾಶಗಮನ ಮೊದಲಾದ ಸಿದ್ಧಿಗಳನ್ನು ಹೊಂದುವರು. ಆಕಾಶಗಮನಾದಿ ಸಿದ್ಧಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಆತ್ಮಜ್ಞ ಪುರುಷನಿಗೆ ಗೌರವದ ವಿಷಯವಲ್ಲ. ಆತ್ಮಜ್ಞಾನಿಯು ಸ್ವಯಂ ಆತ್ಮವನ್ನೇ ಪ್ರಾಪ್ತಿ ಮಾಡಿಕೊಂಡಿರುವುದರಿಂದ ಅವನು ತನ್ನ ಆತ್ಮದಲ್ಲಿಯೇ ತೃಪ್ತಿ ಹೊಂದಿರುವನು. ಅವನು ಅವಿದ್ಯಾ ಕಾರ್ಯಗಳ ಕಡೆಗೆ ಮನಸ್ಸು ಮಾಡುವುದಿಲ್ಲ. ಸಂಸಾರದಲ್ಲಿರುವ ಪದಾರ್ಥಗಳೆಲ್ಲ ಅವಿದ್ಯಾಮಯವೆಂದು ಆತ್ಮಜ್ಞನು ಭಾವಿಸಿರುವುದರಿಂದ ಅವಿದ್ಯಾರಹಿತ ಆತ್ಮಜ್ಞನು ಅವುಗಳಿಂದ ಮೋಸ ಹೋಗುವುದಿಲ್ಲ. ಯೋಗಾಭ್ಯಾಸಾದಿ ಸಾಧನಗಳಿಂದ ಆಕಾಶಗಮನ ಮೊದಲಾದ ಸಿದ್ಧಿಗಳನ್ನು ಸುಖದ ಸಾಧನೆಗಳಿಗಾಗಿ ಬಳಸಿಕೊಳ್ಳುವನು. ತತ್ವಜ್ಞರಲ್ಲಿ ಯಾಕೆಂದರೆ ಬಳಸಿಕೊಳ್ಳುವವರು ಆತ್ಮತತ್ವಜ್ಞರಲ್ಲ. ಯಾಕೆಂದರೆ ಆಕಾಶಗಮನಾದಿ ಸಿದ್ಧಿಗಳು ಅವಿದ್ಯಾಮಯವಾಗಿವೆ. ತತ್ವಜ್ಞನಿರಲಿ ಅತತ್ವಜ್ಞನಿರಲಿ, ಯಾವನು ದೀರ್ಘಕಾಲದವರೆಗೆ ಪ್ರಯತ್ನಪೂರ್ವಕವಾಗಿ ದ್ರವ್ಯ ಕರ್ಮಗಳ ಮೂಲಕ ಶಾಸ್ತ್ರೋಕ್ತವಾದ ಉಪಾಯಗಳ ಅನುಷ್ಠಾನ ಮಾಡುವನೋ ಅವನು ಆಕಾಶಗಮನಾದಿ ಸಿದ್ಧಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವನು. ಧನಾದಿ ಅಭಿಲಾಷೆಗಳು ಇಲ್ಲದವನು, ಪರಮಾತ್ಮನ ಯಥಾರ್ಥವಾದ ಸ್ವರೂಪವನ್ನು ತಿಳಿದವನು, ಪ್ರಕೃತಿಯಿಂದ ಉನ್ನತ ಮಟ್ಟಕ್ಕೆ ಏರಿದವನೂ ಆದ ಪುರುಷನು ತನ್ನ ಪರಮಾತ್ಮ ಸ್ವರೂಪದಿಂದ ಸಂತುಷ್ಟನಾಗಿರುವನು. ಆದುದರಿಂದ ಅವನು ಏನನ್ನೂ ಇಚ್ಛಿಸುವುದಿಲ್ಲ, ಏನನ್ನೂ ಮಾಡುವುದಿಲ್ಲ. ಆಕಾಶಗಮನ, ಅಣಿಮಾದಿ ಸಿದ್ಧಿ, ಸಂಸಾರದ ತುಚ್ಛ ಭೋಗ, ನಿಗ್ರಹ, ಅನುಗ್ರಹ, ಸಾಮರ್ಥ್ಯ, ಮಾನ ಸನ್ಮಾನಗಳ ಪ್ರತಿಷ್ಠೆ, ಆಸೆ ಆಕಾಂಕ್ಷೆ, ಜೀವನ ಮರಣ ಇವೆಲ್ಲವುಗಳಿಂದ ಆತ್ಮಜ್ಞ ಪುರುಷನು ಅಲಿಪ್ತನಾಗಿರುವನು. ಪರಮಾತ್ಮ ಸ್ವರೂಪದಲ್ಲಿ ಸದಾ ಸಂತುಷ್ಟನು, ಪರಮ ಶಾಂತಿ ಸ್ವರೂಪನು, ರಾಗ ವಾಸನೆಗಳಿಂದ ರಹಿತನಾದವನು, ಆಕಾಶ ಸದೃಶವಾಗಿ ನಿರ್ಮಲನಾದವನೂ ಆದ ತತ್ವಜ್ಞಾನಿ ಮಹಾಪುರುಷನು ತನ್ನ ಪರಮಾತ್ಮ ಸ್ವರೂಪದಲ್ಲಿ ಸ್ಥಿತನಾಗಿರುವನು. ಜೀವನ ಮರಣಗಳ ಆಸಕ್ತಿ ರಹಿತನಾದ ತತ್ವಜ್ಞಾನಿ ಮಹಾಪುರುಷನು ಅಕಸ್ಮಾತ್ ಪ್ರಾಪ್ತವಾದ ಸುಖ ದುಃಖಗಳಿಂದ ವಿಚಲಿತನಾಗುವುದಿಲ್ಲ. ಅಂತಹ ಮಹಾಪುರುಷನಿಗೆ ಕರ್ಮ ಮಾಡುವುದರಿಂದ ಏನೂ ಪ್ರಯೋಜನ ತೋರುವುದಿಲ್ಲ. ಸಂಪೂರ್ಣ ಪ್ರಾಣಿಗಳ ಬಗ್ಗೆ ಅವನಲ್ಲಿ ಕಿಂಚಿತ್ತಾದರೂ ಸ್ವಾರ್ಥ ಸಂಬಂಧವೂ ಇರುವುದಿಲ್ಲ. ಆತ್ಮಜ್ಞಾನ ಶೂನ್ಯನು ಆಕಾಶ ಗಮನಾದಿ ಸಿದ್ಧಿಗಳನ್ನು ಅಪೇಕ್ಷಿಸುವನು. ಈ ಸಿದ್ಧಿಗಳಿಂದ ಸಾಧಿಸಿಕೊಂಡ ಸಾಧಕನು ದ್ರವ್ಯ ಸಂಗ್ರಹ ಮಾಡುವನು. ಇಂತಹ ಸಿದ್ಧಿಗಳು ಆತ್ಮಜ್ಞಾನಿಗೆ ಉಪಕಾರಕವಾಗುವುದಿಲ್ಲ. ಎಲ್ಲಾ ಇಚ್ಛೆಗಳು ಶಾಂತವಾದ ಬಳಿಕ ಪರಮಾತ್ಮನ ಪ್ರಾಪ್ತಿಯಾಗುವುದು. ವೀತಹವ್ಯ ಮುನಿಯು ಸಿದ್ಧಿಗಳ ಬಗ್ಗೆ ಯಾವ ಪ್ರಕಾರದ ಪ್ರಯತ್ನಗಳನ್ನೂ ಮಾಡಲಿಲ್ಲ. ಅವನು ಯಥಾರ್ಥ ಜ್ಞಾನದ ಪ್ರಾಪ್ತಿಗಾಗಿ ಉದ್ಯೋಗ ಮಾಡಿದನು. ಜೀವನ್ಮುಕ್ತ ವೀತಹವ್ಯ ಮುನಿಯ ಚಿತ್ತವು ವಿವೇಕಪೂರ್ವಕವಾದ ವಿಚಾರಗಳಿಂದ ಅಸ್ತಪ್ರಾಯವಾಯಿತು. ರಘುನಂದನ, ಭಾವ ಅಭಾವ ದುಃಖಗಳ ಆಗರವು ಚಿತ್ತವಾಗಿದೆ. ಇದು ವಾಸನೆಗಳ ವಶದಲ್ಲಿರುವ ಅನುಚರಣೆಯಂತಿದೆ ಹಾಗೂ ಶರೀರಕ್ಕೆ ಕಾರಣವೂ ಆಗಿದೆ. ಪ್ರತೀತವಾಗುವುದರಿಂದ ಸತ್ಯವೂ ವಿನಾಶಶೀಲವಾಗಿರುವುದರಿಂದ ಅಸತ್ಯ ರೂಪವೂ ಆದ ಶರೀರ ಸಮೂಹ ಚಿತ್ತದಿಂದ ಉತ್ಪನ್ನವಾಗಿದೆ. ಅನೇಕ ಬಗೆಯ ವೃತ್ತಿಗಳನ್ನು ಧಾರಣ ಮಾಡುವ ಚಿತ್ತರೂಪಿಯಾದ ವೃಕ್ಷಕ್ಕೆ 2 ಬೀಜಗಳಿವೆ. ಒಂದು ಪ್ರಾಣ ಸಂಚಲನವು, ಮತ್ತೊಂದು ದೃಢಭಾವನೆ. ಶರೀರದ ನಾಡಿಗಳಲ್ಲಿ ವಾಯು ಸಂಚಲನವಾದ ಕೂಡಲೇ ವೃತ್ತಿಯ ಚಿತ್ತವು ಉತ್ಪನ್ನವಾಗುವುದು. ಶರೀರದ ನಾಡಿಗಳಲ್ಲಿ ವಾಯು ಸಂಚಲನ ಆಗದಿದ್ದಾಗ ವೃತ್ತಿಜ್ಞಾನವು ಆಗದಿರುವುದರಿಂದ ಚಿತ್ತವು ಉತ್ಪನ್ನವಾಗುವುದಿಲ್ಲ. ರಘುನಂದನ, ಮನವು ಎಲ್ಲಿಯವರೆಗೆ ವಿಲೀನವಾಗುವುದಿಲ್ಲವೋ ಅಲ್ಲಿಯವರೆಗೆ ವಾಸನಾಕ್ಷಯವಾಗುವುದಿಲ್ಲ. ವಾಸನೆಗಳು ಎಲ್ಲಿಯವರೆಗೆ ಕ್ಷಯಿಸುವುದಿಲ್ಲವೋ ಅಲ್ಲಿಯವರೆಗೆ ಚಿತ್ತವು ಶಾಂತವಾಗುವುದಿಲ್ಲ.
ಪರಮಾತ್ಮ ತತ್ವದ ಜ್ಞಾನ ಆಗುವವರೆಗೆ ಚಿತ್ತವು ಶಾಂತವಾಗುವುದಿಲ್ಲ. ಚಿತ್ತ ಶಾಂತಿಯು ದೊರೆಯುವವರೆಗೆ ಪರಮಾತ್ಮ ತತ್ವದ ಯಥಾರ್ಥ ಜ್ಞಾನವಾಗುವುದಿಲ್ಲ. ವಾಸನಾ ಕ್ಷಯವಾಗುವವರೆಗೆ ತತ್ವಜ್ಞಾನವಾಗುವುದಿಲ್ಲ. ತತ್ವಜ್ಞಾನ ಆಗುವವರೆಗೆ ವಾಸನಾ ವಿನಾಶವಾಗುವುದಿಲ್ಲ. ಆದುದರಿಂದ ಪರಮಾತ್ಮನ ಯಥಾರ್ಥ ಜ್ಞಾನವು, ಮನೋವಿನಾಶವು, ವಾಸನಾಕ್ಷಯವು ಈ ಮೂರು ಹಿಂದೂ ಒಂದು ಮತ್ತೊಂದಕ್ಕೆ ಕಾರಣವಾಗಿರುವವು. ಆದುದರಿಂದ ಅವು ದುಸ್ಸಾಧ್ಯವಾಗಿವೆ, ಆದರೆ ಅಸಾಧ್ಯವಾಗಿ ಇರುವುದಿಲ್ಲ. ವಿಶೇಷ ಪ್ರಯತ್ನದಿಂದ ಆ ಮೂರು ಕಾರ್ಯಗಳು ಸಿದ್ಧಿಯಾಗುವವು. ವಿವೇಕದಿಂದ ಯುಕ್ತವಾದ ಪೌರುಷ ಪ್ರಯತ್ನದಿಂದ ಭೋಗೇಚ್ಛೆಯನ್ನು ದೂರದಿಂದ ಪರಿತ್ಯಾಗ ಮಾಡಿ ಮೂರು ಸಾಧನೆಗಳ ಅವಲಂಬನ ಮಾಡಬೇಕು. ಈ ಮೂರು ಉಪಾಯಗಳನ್ನು ಒಮ್ಮೆಲೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿ ಸಾಧಿಸಿಕೊಳ್ಳದಿದ್ದರೆ ಎಷ್ಟು ಜನ್ಮ ಕಳೆದರೂ ಪರಮಾತ್ಮ ಪದವು ಪ್ರಾಪ್ತಿಯಾಗುವ ಸಂಭವವಿಲ್ಲ. ವಾಸನಾಕ್ಷಯ, ಪರಮಾತ್ಮನ ಯಥಾರ್ಥ ಜ್ಞಾನ, ಮನೋನಾಶ ಈ ಮೂರನ್ನು ದೀರ್ಘಕಾಲದವರೆಗೆ ಅಭ್ಯಾಸ ಮಾಡಿದರೆ ಪರಮಪದ ರೂಪ ಫಲವು ದೊರೆಯುವುದು. ಬಹುಕಾಲದ ಪ್ರಾಣಾಯಾಮದ ಅಭ್ಯಾಸದಿಂದ ಶ್ರೀರಾಮ ಕಿಂಚಿನ್ಮಾತ್ರ ವಿವೇಕಪೂರ್ವಕ ವಿಚಾರದಿಂದ ಚಿತ್ತವನ್ನು ನಿಗ್ರಹಿಸಿದವನು ಜನ್ಮದ ಸಫಲತೆಯನ್ನು ಹೊಂದಿದವನಾಗುವನು. ಹೃದಯದಲ್ಲಿಯ ವಿಚಾರ ರೂಪಿಯಾದ ಕಲ್ಪವೃಕ್ಷದ ಕೋಮಲವಾದ ಅಂಕುರವು ಅಭ್ಯಾಸ ಯೋಗದಿಂದ ಅನೇಕ ಶಾಖೆಗಳಾಗಿ ವಿಸ್ತೃತವಾಗುವ ಸಾಧ್ಯತೆ ಉಂಟು. ವಿವೇಕ ವೈರಾಗ್ಯಗಳಿಂದ ವಿಚಾರವು ದೃಢವಾದರೆ ಶಾಂತಿ, ಸಮತೆ, ಕ್ಷಮೆ ಮೊದಲಾದ ದಯೆ ಈ ಪವಿತ್ರ ಗುಣಗಳು ಪುರುಷನಲ್ಲಿ ಆಶ್ರಯ ಹೊಂದುವವು. ಪರಮಾತ್ಮನ ವಿಷಯದ ವಿಚಾರ ಮಾಡುವುದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿದ ಜ್ಞಾನಿ ಮಹಾಪುರುಷನು ಅವಿದ್ಯೆಯಿಂದ ಉತ್ಪನ್ನವಾದ ಅತ್ಯಂತ ರಮಣೀಯವಾದ ವಿಶಾಲ ವೈಭವಗಳಿಂದ ಆಕರ್ಷಿತನಾಗುವುದಿಲ್ಲ. ಪರಮಾತ್ಮನ ಯಥಾರ್ಥ ಜ್ಞಾನದಿಂದ ವಿಶುದ್ಧವಾದ ಬುದ್ಧಿಯ ಮಹಾತ್ಮನು ವಿಷಯ, ಮಾನಸಿಕ ವೃತ್ತಿ, ಆದಿ ವ್ಯಾಧಿ ಮೊದಲಾದವುಗಳಿಂದ ವಿಚಲಿತನಾಗುವುದಿಲ್ಲ. ಶ್ರೀರಾಮಚಂದ್ರ, ವಿವೇಕಪೂರ್ವಕವಾದ ಈ ಪರಮಾತ್ಮ ವಿಷಯಕ ವಿಚಾರದಿಂದ ಉಂಟಾದ ಪರಮಾತ್ಮ ಸ್ವರೂಪದ ಅನುಭವಕ್ಕೆ ಜ್ಞಾನವೆಂದು ಪಂಡಿತರು ಹೇಳುವರು. ಕ್ಷರದಲ್ಲಿ ಮಾಧುರ್ಯವಿರುವಂತೆ ಜ್ಞಾನದಲ್ಲಿ ಜ್ಞೇಯವು ಅಡಗಿರುವುದು. ಸಮ್ಯಕ್ ಜ್ಞಾನ ಪ್ರಕಾಶದಿಂದ ಆಲೋಕಿತನಾದ ಪುರುಷನು ಸ್ವಯಂ ಜ್ಞೇಯ ಸ್ವರೂಪನಾಗುವನು. ಸಮವೂ ವಿಶುದ್ಧವೂ ಸ್ವರೂಪವೂ ಆದ ಆ ಜ್ಞಾನಾನಂದಘನ ಪರಮಾತ್ಮನು ಜ್ಞೇಯನೆನಿಸಿಕೊಳ್ಳುವನು. ಅಂತಃಕರಣದಲ್ಲಿ ಆನಂದವು ಪ್ರಕಟವಾದ ಜ್ಞಾನಿ ಪುರುಷನು ಯಾವ ಸಂಸಾರ ವಿಷಯಗಳಿಗೂ ಮೋಸ ಹೋಗುವುದಿಲ್ಲ. ಸಮಸ್ತ ಸಂಘಗಳಿಂದ ರಹಿತನಾದ ಪೂರ್ಣ ಕಾಮ ಜೀವನ್ಮುಕ್ತ ಜ್ಞಾನಿಯು ಸಾಮ್ರಾಟನಂತೆ ಸದಾಕಾಲವು ಗಂಭೀರನಾಗಿರುವನು. ಜ್ಞಾನಿಯಾದ ಮಹಾತ್ಮ ಪುರುಷನು ವೀಣೆ ಮೌಳಿಗಳ ಮಧುರ ಧ್ವನಿಗೂ ಕಾಮಿನಿಯರ ಶೃಂಗಾರ ರಸ ಮಿಶ್ರಿತ ಕಮನೀಯ ಗೀತೆಗಳಿಗೂ ತಾಳ ಮೃದಂಗಾದಿ ವಾದ್ಯಗಳ ಧ್ವನಿಗೂ ಆಕರ್ಷಿತನಾಗುವುದಿಲ್ಲ. ಕದಂಬ, ಹಲವು, ದ್ರಾಕ್ಷಿ, ಖರಬೂಜ, ಅಖರೋಟ, ಕಿತ್ತಳೆ ಮೊದಲಾದ ಫಲಗಳಿಂದಲೂ, ದಧಿ, ಕ್ಷೀರ, ಘೃತ ಮೊದಲಾದ ಭೋಜ್ಯ ಪದಾರ್ಥಗಳಿಂದಲೂ, ಲೇಹ ಮಧುರ ಪೇಯಗಳಿಂದಲೂ, ಕಂದ ಮೂಲ ಫಲಗಳಿಂದಲೂ ಆಸಕ್ತಿರಹಿತನಾದ ಜ್ಞಾನಿ ಮಹಾತ್ಮನು ಆಕರ್ಷಿತನಾಗುವುದಿಲ್ಲ. ಜ್ಞಾನಿ ಮಹಾತ್ಮನು ಇಂದ್ರ, ಚಂದ್ರ, ಸೂರ್ಯ, ಧರ್ಮರಾಜ, ವಾಯು ಮೊದಲಾದ ಲೋಕಗಳನ್ನು, ಮೇರು, ಮಂದಗಿರಿ, ಕೈಲಾಸ, ಸಹ್ಯ ಮೊದಲಾದ ಪರ್ವತಗಳನ್ನು, ಪರ್ವತ ಶಿಖರಗಳನ್ನು, ಮಣಿ ಮುಕ್ತಾಮಯ ರತ್ನಗಳನ್ನು, ಸುವರ್ಣ ನಿರ್ಮಿತ ಸೌಧಗಳನ್ನು, ತಿಲೋತ್ತಮೆ, ಊರ್ವಶಿ, ರಂಭೆ, ಮೇನಿಕೆ ಮೊದಲಾದ ಸುಂದರ ಅಪ್ಸರೆಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಸಚ್ಚಿದಾನಂದ ಘನ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾದವನು ವಜ್ರಾಯುಧದ ಭಯಾವಹ ಶಬ್ದದಿಂದಲೂ, ಪರ್ವತದ ವಿಸ್ಫೋಟದಿಂದಲೂ, ಐರಾವತ ಮೊದಲಾದ ಗಜಗಳ ತುಳಿದಾಟದಿಂದಲೂ ಕಂಪಿತನಾಗುವುದಿಲ್ಲ. ತೀಕ್ಷ್ಣ ಶರಗಳ ಧಾರೆಗಳಲ್ಲಿ, ನೂತನ ಕಮಲ ನಿರ್ಮಿತ ಶಯ್ಯೆಯಲ್ಲಿ, ಸೂರ್ಯ ಕಿರಣ ತಪ್ತ ಶಿಲೆಯಲ್ಲಿ,
ಕೋಮಲ ಲಲನೆಯರಲ್ಲಿ, ಸಂಪತ್ತಿನಲ್ಲಿ, ವಿಪತ್ತಿನಲ್ಲಿ, ಕ್ರೀಡೆಯಲ್ಲಿ, ಉತ್ಸವಗಳಲ್ಲಿ ವಿಹಾರ ಮಾಡುತ್ತಿದ್ದರೂ ಜ್ಞಾನಿ ಮಹಾತ್ಮನು ಹರ್ಷಾಮರ್ಷ ಹೊಂದುವುದಿಲ್ಲ. ವಿಶಾಲ ಹೃದಯದ ಮಹಾತ್ಮನ ದೃಷ್ಟಿಯಲ್ಲಿ ಜಗತ್ತು ತೃಣ, ಅಮೃತ, ವಿಷ, ಕಲ್ಪ, ಕ್ಷಣ ಇವೆಲ್ಲ ಸಮಾನವಾಗಿ ತೋರುವವು. ಮಹಾತ್ಮನಾದ ಪುರುಷನು ಆಸಕ್ತಿರಹಿತ ಮನದಿಂದ ಕರ್ಮ ಮಾಡುತ್ತಿದ್ದರೂ ಅದರಿಂದ ದೊರೆಯುವ ಸುಖ ಮೊದಲಾದ ದುಃಖರೂಪ ಫಲಗಳಿಗೆ ಲಿಪ್ತನಾಗುವುದಿಲ್ಲ. ಆಸಕ್ತಿರಹಿತ ಮನದ ಮಹಾತ್ಮನು ವಿಷಯಗಳನ್ನು ಕಣ್ಣಿನಿಂದ ನೋಡಿದರೂ ನೋಡದಿದ್ದಂತೆಯೇ ಇರುವನು. ಯಾಕೆಂದರೆ ಅವನ ದೃಷ್ಟಿಯು ಸದಾ ಸರ್ವದಾ ಪರಮಾತ್ಮನಲ್ಲಿ ವಿಲೀನವಾಗಿರುವುದು. ಆಸಕ್ತಿಯು ಸಂಸಾರದ ಕಾರಣರೂಪವು. ಆಸಕ್ತಿಯು ಸಮಸ್ತ ಪದಾರ್ಥಗಳ ಹೇತುವು. ಆಸಕ್ತಿಯು ವಾಸನೆಗಳ ಮೂಲವು. ಆಸಕ್ತಿಯು ಸಮಸ್ತ ವಿಪತ್ತುಗಳಿಗೆ ಉಗಮವು. ಆಸಕ್ತಿಯ ತ್ಯಾಗವೇ ಮೋಕ್ಷವು. ಆಸಕ್ತಿಗಳ ತ್ಯಾಗದಿಂದಲೇ ಜನನ ಮರಣಗಳು ನಿವಾರಣೆಯಾಗುವವು. ಶ್ರೀರಾಮನು ಅಂದದ್ದು, ಮುನಿವರ ಸಂಘವೆಂದು ಯಾವುದಕ್ಕೆ ಅನ್ನುವರು? ವಶಿಷ್ಠರು ಅಂದದ್ದು, ಅನುಕೂಲ ಪ್ರತಿಕೂಲ ಪದಾರ್ಥಗಳ ಉತ್ಪತ್ತಿ ವಿನಾಶಗಳಿಂದಾಗುವ ಹರ್ಷ ವಿಷಾದ ರೂಪ ವಿಕಾರಗಳನ್ನು ಉತ್ಪನ್ನ ಮಾಡುವ ಮಲಿನ ವಾಸನೆಗಳಿಗೆ ಜ್ಞಾನಿಗಳು ಸಂಘವೆಂದೆನ್ನುವರು. ಜೀವನ್ಮುಕ್ತ ಸ್ವರೂಪದ ತತ್ವಜ್ಞಾನಿಗಳ ಪುನರ್ಜನ್ಮವನ್ನು ನಾಶ ಮಾಡುವ ಹರ್ಷ ವಿಷಾದರಹಿತ ಚಿತ್ತವೃತ್ತಿಯು ವಿಸಂಗವೆನಿಸುವುದು. ವಾಸನೆಗಳು ಮನುಷ್ಯನನ್ನು ಜನನ ಮರಣ ರೂಪವಾದ ಬಂಧನದಲ್ಲಿ ಸಿಲುಕಿಸುವವು. ದುಃಖದಿಂದ ಕೊರಗದೆ, ಹರುಷದಿಂದ ಹಿಗ್ಗದೆ, ಸಂಪೂರ್ಣವಾಗಿ ಆಶಾರಹಿತ ಆಗಿರುವುದೇ ವಿಸಂಗವು. ಶ್ರೀರಾಮ, ಪ್ರಚುರತರ ಪದಾರ್ಥಗಳು ಸದಾಕಾಲ ಲಭ್ಯವಿದ್ದರೂ ಎಲ್ಲದರಲ್ಲಿ ಸಮಾನ ಭಾವ ಉಳ್ಳವನು, ಇಚ್ಛಾರಹಿತನಾದವನು, ಶೂನ್ಯ ಅಂತಃಕರಣದವನು, ತನ್ನ ಕರ್ತವ್ಯಗಳನ್ನು ನೆರವೇರಿಸುತ್ತಾ ಅಹಮ್ಮತ ಮಮಕಾರಗಳನ್ನು ತೊರೆದು ತನ್ನ ಆತ್ಮನಲ್ಲಿ ರಮಮಾನನಾಗುವನು. ಮಂದರಾಚಲದಿಂದ ಮಥನ ಮಾಡಿದರೂ ಕ್ಷೀರಸಾಗರವು ತನ್ನ ಧವಳತೆಯನ್ನು ಬಿಡದಂತೆ, ಆಪತ್ತು ಸಂಪತ್ತುಗಳು ಪ್ರಾಪ್ತವಾದರೂ ಮಹಾಮತಿ ತತ್ವಜ್ಞ ಪುರುಷನು ತನ್ನ ಸಹಜ ಸ್ವಭಾವವನ್ನು ತ್ಯಜಿಸುವುದಿಲ್ಲ. ಎಲ್ಲಿಯವರೆಗೆ ಪೂರ್ಣತೆಯ ಉದಯವಾಗುವುದಿಲ್ಲವೋ, ಸಜ್ಜನರ ಸಂಸರ್ಗದಿಂದ ಎಲ್ಲಿಯವರೆಗೆ ಅಜ್ಞಾನದ ವಿನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಚಿತ್ತ ಮೊದಲಾದವುಗಳು ಪತನದ ದಾರಿಯನ್ನು ಹಿಡಿದಿರುವವು. ನಿರ್ವಾಣ ಪ್ರಕರಣ ಪೂರ್ವಾರ್ಧ. ಶ್ರೀರಾಮ, ಪರಮಾತ್ಮ ತತ್ವದ ಯಥಾರ್ಥ ಜ್ಞಾನದಿಂದ ಅಜ್ಞಾನವು ನಾಶವಾಗುವುದು ಹಾಗೂ ವಾಸನೆಗಳ ವಿನಾಶದಿಂದ ಶೋಕ ಶೂನ್ಯವಾದ ಪರಮಾತ್ಮ ಪದವು ಪ್ರಾಪ್ತವಾಗುವುದು. ದೇಶ ಕಾಲ ವಸ್ತು ರಹಿತವಾದ ಅದ್ವಿತೀಯ ಪರಬ್ರಹ್ಮ ಪರಮಾತ್ಮನೊಬ್ಬನೇ ಎಲ್ಲೆಡೆಯಲ್ಲಿಯೂ ಇದ್ದಾನೆ. ಅವನನ್ನು ಹೊರತುಪಡಿಸಿದರೆ ದ್ವಿತ್ವರೂಪ ಜಗವು ಅಜ್ಞಾನದಿಂದ ಪ್ರತೀತವಾಗುವುದು. ಪರಮಾತ್ಮನ ಹೊರತು ಯಾವ ವಸ್ತುಗಳು ಸಂಸಾರದಲ್ಲಿ ಇಲ್ಲವೇ ಇಲ್ಲ. ಸಮಸ್ತ ಪದಾರ್ಥಗಳಿಂದ ರಹಿತನೂ ಸಮಾನ ಭಾವದಿಂದ ಪ್ರಕಾಶಿತನೂ ಆದ ಸಚ್ಚಿದಾನಂದ ಪರಬ್ರಹ್ಮನಲ್ಲಿ ಪರಮಾತ್ಮನ ಹೊರತು ಬೇರೆ ಪದಾರ್ಥಗಳು ಯಾವುವೂ ಇರುವುದಿಲ್ಲ. ಸಂಪದಗಳು, ದೃಶ್ಯಗಳು, ಪ್ರಾಣಿಗಳು, ಅವುಗಳ ಚೇಷ್ಟೆಗಳು, ಇಚ್ಛೆಗಳು ಇವೆಲ್ಲವುಗಳ ರೂಪದಲ್ಲಿ ಆದಿ ಅಂತ್ಯರಹಿತ ವಿಜ್ಞಾನಾನಂದ ಘನ ಬ್ರಹ್ಮನು ಇರುತ್ತಾನೆ. ಸಮುದ್ರದ ತರಂಗಗಳು ಸಮುದ್ರವಾಗಿವೆ. ಪಾತಾಳದಲ್ಲಿ, ಭೂಮಿಯಲ್ಲಿ, ಸ್ವರ್ಗದಲ್ಲಿ, ತೃಣದಲ್ಲಿ, ಜಡ ಪದಾರ್ಥಗಳಲ್ಲಿ, ಆಕಾಶದಲ್ಲಿ ಎಲ್ಲೆಡೆಯಲ್ಲಿಯೂ ಸಚ್ಚಿದಾನಂದ ಘನ ಪರಮಾತ್ಮನು ಪರಿಪೂರ್ಣನಾಗಿದ್ದಾನೆ. ಉಪೇಕ್ಷೆ, ಹೇಯ, ಉಪಾದೇಯ, ಸಂಪದ, ಬಂಧು ಬಾಂಧವ, ದೇಹ ಮೊದಲಾದ ಎಲ್ಲ ರೂಪಗಳಲ್ಲಿಯೂ ಆದಿ ಅಂತ್ಯರಹಿತವಾದ ಪರಬ್ರಹ್ಮನು ಪ್ರಕಾಶಿತನಾಗಿದ್ದಾನೆ. ಬ್ರಹ್ಮನಿಂದ ಅತಿರಿಕ್ತವಾದ ಪದಾರ್ಥ ಭಾವನೆಗಳಲ್ಲಿಯೂ ಜಗಜ್ಜಾಲದಲ್ಲಿಯೂ ಆಸ್ಥೆ ಇರುವವರೆಗೆ ಚಿತ್ತ ಮೊದಲಾದವುಗಳ ಕಲ್ಪನೆ ಇರುವುದು. ದೇಹದಲ್ಲಿ ಅಹಂಭಾವನೆ ಇರುವವರೆಗೆ ದೃಶ್ಯದಲ್ಲಿ ಆತ್ಮರೂಪತೆಯು ಉಳಿಯುವುದು. ಇದು ನನ್ನದು ಎಂಬ ಆಸ್ಥೆಯು ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ಚಿತ್ತರೂಪ ಭ್ರಮೆಯು ಸ್ಥಿತವಾಗಿರುವುದು. ಪತನದ
ಸಚ್ಚಿದಾನಂದ ಪರಮಾತ್ಮನ ಯಥಾರ್ಥವಾದ ಅನುಭವ ಪ್ರಭಾವದಿಂದ ಜಗತ್ತಿನ ವಾಸನೆಗಳು ಎಲ್ಲಿಯವರೆಗೆ ನಷ್ಟವಾಗುವುದಿಲ್ಲವೋ ಅಲ್ಲಿಯವರೆಗೆ ಚಿತ್ತ ಮೊದಲಾದಗಳು ಪ್ರತೀತವಾಗುವವು. ಅಜ್ಞಾನ ರೂಪವಾದ ಮೂರ್ಖತೆಯು ಇರುವವರೆಗೆ ವಿಷಯಾಭಿಲಾಷೆಯ ಮೂರ್ಖತೆಯು ಸ್ಥಿರವಾಗಿರುವುದು. ಎಲ್ಲಿಯವರೆಗೆ ಮೂರ್ಖತಾವಶವಾದ ಮೋಹವು ಇರುವುದೋ ಅಲ್ಲಿಯವರೆಗೆ ಚಿತ್ತ ಮೊದಲಾದ ಕಲ್ಪನೆಗಳು ಉಳಿಯುವವು. ಯಾವನ ಅಂತಃಕರಣವು ಭೋಗಗಳಲ್ಲಿ ಆಸ್ಥೆ ಹೊಂದಿರುವುದಿಲ್ಲವೋ, ಯಾವನು ಸುಶೀತಲ ನಿರ್ವಾಣ ಪದವನ್ನು ಹೊಂದಿರುವನೋ, ಯಾವನ ಆಶಾಪಾಶಗಳ ಜಾಲವು ಛಿನ್ನ ವಿಚ್ಛಿನ್ನವಾಗಿರುವುದೋ ಅವನ ಚಿತ್ತರೂಪಿಯಾದ ಭ್ರಮೆಯು ನಷ್ಟವಾಗಿ ಹೋಗುವುದು. ಪರಮಾತ್ಮನ ಸಗುಣ ನಿರ್ಗುಣ ಸ್ವರೂಪಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಜೀವನ್ಮುಕ್ತ ಮಹಾತ್ಮನ ಪವಿತ್ರ ಪಾದ ಈ ಪವಿತ್ರವಾದ ಅಂತಃಕರಣವು ಸಾತ್ವಿಕ ಎಂದು ಕರೆಯಿಸಿಕೊಳ್ಳುವುದು. ನಿಷ್ಪಾಪ ಶ್ರೀರಾಮ ಸಮುದ್ರದಲ್ಲಿ ಏಳುವ ಅಸಂಖ್ಯ ತರಂಗಗಳಿಗೆ ಜಲವು ಮೂಲವಾಗಿರುವಂತೆ ನಾನಾ ಪ್ರಕಾರದ ಅಸಂಖ್ಯ ಬ್ರಹ್ಮಾಂಡಗಳ ಉತ್ಪತ್ತಿ ಧಾರಣ ಮಾಡುವ ಚೇತನವು ನೀನಿರುವೆ. ಸಮರೂಪವು ಆಕಾಶದಂತೆ ಸೌಮ್ಯವು ದೊಡ್ಡ ದೊಡ್ಡ ಬ್ರಹ್ಮಾಂಡ ರೂಪಿ ತರಂಗಗಳಿಂದ ಘನವು ಪ್ರಕಾಶಮಯ ಪರಮಾತ್ಮ ಚೈತನ್ಯ ರೂಪ ಸಮುದ್ರವು ನೀನಾಗಿರುವಿ. ಅಗ್ನಿಯಿಂದ ಉಷ್ಣತ್ವವು ಭಿನ್ನವಲ್ಲ, ಕಮಲಗಳಿಂದ ಸುಗಂಧವು ಬೇರೆ ಅಲ್ಲ, ಕಜ್ಜಲದಿಂದ ಕಪ್ಪು ಬೇರೆ ಅಲ್ಲ, ಹಿಮದಿಂದ ಧವಳತೆ ಭಿನ್ನವಲ್ಲ, ಇಕ್ಷುವಿನಿಂದ ಮಾಧುರ್ಯವು ಬೇರೆ ಅಲ್ಲ, ತೇಜದಿಂದ ಪ್ರಕಾಶವು, ಚೇತನದಿಂದ ಅದರ ಅನುಭವವು, ಜಲದಿಂದ ತರಂಗವು ಪ್ರತ್ಯೇಕವಾಗಿಲ್ಲ. ಅದರಂತೆ ಸಚ್ಚಿದಾನಂದ ಪರಬ್ರಹ್ಮನಿಂದ ಚರಾಚರ ಜಗತ್ತು ಭಿನ್ನವಾಗಿಲ್ಲ. ಯಾಕೆಂದರೆ ಬ್ರಹ್ಮನು ಎಲ್ಲಕ್ಕೂ ಕಾರಣನಾಗಿರುವನು. ಅಜ್ಞಾನಿಯಾದ ಪುರುಷನ ಅಜ್ಞಾನ ದಶೆಯಲ್ಲಿ ಅಜ್ಞಾನವಶ ದೇಹದಲ್ಲಿ ಆತ್ಮಭಾವನೆಯು ಉತ್ಪನ್ನವಾಗುವುದು. ಆಗ ಮನುಷ್ಯನ ಇಂದ್ರಿಯಗಳು ರೋಷಪೂರ್ವಕವಾಗಿ ಶತ್ರುಗಳಾಗಿ ಅವನನ್ನು ಪರಾಜಿತಗೊಳಿಸುವವು. ಆದರೆ ವಿವೇಕಿಯಾದ ಪುರುಷನು ಜ್ಞಾನಪೂರ್ವಕವಾಗಿ ಪರಮಾತ್ಮ ಸ್ವರೂಪದಲ್ಲಿ ಸ್ಥಿತನಾಗುವನು. ಆ ನಿರ್ದೋಷಿ ಪುರುಷನ ಇಂದ್ರಿಯಗಳು ಸಂತೋಷಪೂರ್ವಕವಾಗಿ ಮೈತ್ರಿಯಿಂದ ನಡೆದು ಅವನ ಊರ್ಜಿತಕ್ಕೆ ಕಾರಣವಾಗುತ್ತವೆ. ಕರ್ಮತರನಾದ ಜ್ಞಾನಿ ಪುರುಷನು ನಿಂದನೀಯವಾದ ಭೋಗ್ಯ ಪದಾರ್ಥಗಳನ್ನು ಸೇವಿಸುವುದಿಲ್ಲ. ಯೌವನ ಮದದಿಂದ ಯುಕ್ತರಾದ ಸ್ತ್ರೀಯರು ಮುಕ್ತಾಲಂಕಾರಗಳಿಂದ ಸಂಶೋಭಿತರಾದ ಆಗಿ ಕಂಗೊಳಿಸುವರು. ಅವರು ಕೇವಲ ಅಜ್ಞಾನದ ವಿಭೂತಿಗಳು. ವಸಂತ ಕಾಲದಲ್ಲಿ ವನೋಪವನಗಳಲ್ಲಿಯ ಪುಷ್ಪಗಳು ಕಾಮದಾಸರಾದ ಕಾಮಿನಿಯರಿಗೆ ಮನೋಹರವಾಗಿ ತೋರುತ್ತಿರುವಲ್ಲಿ ಅಜ್ಞಾನವೇ ಕಾರಣವಾಗಿದೆ. ಮಾಂಸಪಿಂಡ ರೂಪ ಸ್ತ್ರೀ ದೇಹವನ್ನು ಚಂದ್ರಮ, ಕಮಲ, ಚಂದನ ಮೊದಲಾದ ಉಪಮೆಗಳಿಂದ ಬಣ್ಣಿಸುವುದು ಅಜ್ಞಾನದ ಮಹಿಮೆಯಾಗಿದೆ. ಅಧರಗಳ ಎಂಜಲಕ್ಕೆ ಅಮೃತ, ಮಧು ಮೊದಲಾದ ಹೋಲಿಕೆಗಳನ್ನು ಕೊಡುವುದು ಅಜ್ಞಾನವಾಗಿದೆ. ಆರಂಭದಲ್ಲಿ ಅತ್ಯಂತ ಮಧುರವಾಗಿರುವ, ಮಧ್ಯದಲ್ಲಿ ರಾಗದ್ವೇಷ ದ್ವಂದ್ವಗಳಿಂದ ಬಂಧನ ಮಾಡುವ, ಅಂತ್ಯದಲ್ಲಿ ನಷ್ಟವಾಗುವ ಧನಾಭಿಲಾಷೆಯು ಅಜ್ಞಾನಿ ಜನರ ಅಜ್ಞಾನವಾಗಿದೆ. ಅನಂತ ಬ್ರಹ್ಮಾಂಡ ರೂಪಿ ಪಕ್ವ ಫಲಗಳನ್ನು ಗ್ರಾಸವನ್ನಾಗಿ ಮಾಡಿರುವ, ಯಾವಾಗಲೂ ಭಕ್ಷಣೆಯ ಚೇಷ್ಟೆ ಮಾಡುವ ಜಠರಾಗ್ನಿಯಿಂದ ಯುಕ್ತವಾದ ಕಾಲಕಲ್ಪಾಂತದವರೆಗೂ ತೃಪ್ತವಾಗದಿರುವ ಪರಿಸ್ಥಿತಿಯು ಅಜ್ಞಾನದ ಮಹಿಮೆಯಾಗಿದೆ. ಜೀವನದ ಯೌವನ ರಾತ್ರಿಯು ಚಿಂತಾರೂಪ ಪಿಶಾಚಿಯಿಂದ ಉಪಹತವೂ ವಿವೇಕ ಶೂನ್ಯವೂ ಅಂಧಕಾರಮಯವೂ ಆಗುವುದು ಅಜ್ಞಾನದ ವಿಲಾಸವಾಗಿದೆ. ವ್ಯಾವಹಾರಿಕ ಸತ್ಯಗಳಿಂದ ಜಗತ್ತು ಧರ್ಮ ಅರ್ಥಾದಿ ಫಲಗಳನ್ನು ಧಾರಣ ಮಾಡುತ್ತಿರುವುದು ವಿಕಸಿತವಾಗುವುದು ಮಾಯೆಯ ಮಹಿಮೆಯಾಗಿದೆ. ಉತ್ಪತ್ತಿ ವಿನಾಶಗಳಿಂದ ಜಗಸ್ಥಿತಿಯು ಸ್ಥಿತ್ಯಂತರ ಹೊಂದುವುದಕ್ಕೆ ಅವಿದ್ಯೆಯೇ ಕಾರಣವಾಗಿದೆ. ಪ್ರತ್ಯೇಕ ಕಲ್ಪರೂಪ ಕ್ಷಣದಲ್ಲಿ ಕ್ಷೀಣವಾಗುವ ಬ್ರಹ್ಮಾಂಡ ರೂಪ ಪ್ರಸ್ಫುಟ ಬುದ್ಭುದವು ಕಾಲರೂಪಿ ಮಹಾಸಾಗರದಲ್ಲಿ ಉತ್ಪತ್ತಿ ಲಯಗಳನ್ನು ಹೊಂದುವುದು ಈ ಮಾಯೆಯ ಮಹಿಮೆಯಾಗಿದೆ. ಮೇಲಿಂದ ಮೇಲೆ ಪ್ರಾಪ್ತವಾಗುವ ಸಂಪತ್ತುಗಳು ಆಪತ್ತುಗಳು
ಬಾಲ ಯೌವನ ಜರಾಮರಣ ಸಂತಾಪಗಳು ಸುಖ ದುಃಖಗಳು ಅಜ್ಞಾನ ರೂಪಿ ಗಾಢಾಂಧಕಾರದ ವಿಭೂತಿಗಳಾಗಿವೆ. ಬ್ರಹ್ಮಾಂಡವು ಅವಿದ್ಯಾರೂಪವಾಗಿದೆ. ಅವಿದ್ಯೆಯು ಅಜ್ಞಾನವನ್ನು ವೃದ್ಧಿಗೊಳಿಸುವುದು. ಅದು ಅಜ್ಞಾನ ರೂಪಿಯಾದ ಫಲಗಳನ್ನು ಕೊಡುವುದು. ಜ್ಞಾನದಿಂದ ಆತ್ಮಾನುಭವವು ಪ್ರಾಪ್ತವಾಗುವುದು. ಪ್ರತಿದಿನ 4 ನಿಟ್ಟಿನಿಂದ ವಿಕಸಿತವಾಗುವ ಚಂದ್ರ ಸೂರ್ಯಗ್ರಹ ರೂಪ ಜ್ಯೋತಿಷ್ ಪಂಕ್ತಿಗಳು ಇವೆಲ್ಲವೂ ಸೃಷ್ಟಿಲತೆಯ ಪುಷ್ಪಗಳಾಗಿವೆ. ನಕ್ಷತ್ರ ಪುಂಜಗಳು ಮೊಗ್ಗೆಗಳಾಗಿವೆ. ಅವಿದ್ಯೆಯು ಸೃಷ್ಟಿಯಲ್ಲಿ ಹಿಂದೆಯೂ ಇತ್ತು, ಈಗಲೂ ಇದೆ. ಅವಿಚಾರಗಳ ಸಂಬಂಧದಿಂದ ಇದು ಸಂಸಾರ ರೂಪ ವಿಷಬಾಧೆಗೊಳಪಟ್ಟು ಮನುಷ್ಯನನ್ನು ಮೋಹಗೊಳಿಸುವವು. ವಿವೇಕಪೂರ್ವಕವಾದ ವಿಚಾರದಿಂದ ಅದು ವಿನಷ್ಟವಾಗುವುದು. ವಿನಾಶಶೀಲವಾದ ಅವಿದ್ಯೆಯು ವಿವೇಕ ವೈರಾಗ್ಯಪೂರ್ವಕವಾದ ಯಥಾರ್ಥ ಜ್ಞಾನದಿಂದ ವಿನಾಶ ಹೊಂದಿದ ಬಳಿಕ ಜ್ಞಾನಾನಂದ ಘನ ಪರಮಾತ್ಮನ ಪ್ರಾಪ್ತಿಯಾಗುವವು. ಪರಮಾತ್ಮನ ಸಂಕಲ್ಪದಿಂದ ಕಲಾರೂಪವಾದ ಪ್ರಕೃತಿಯು ಪ್ರಕಟವಾಗುವುದು. ಪ್ರಕೃತಿಯು ಸತ್ವರಜತಮ ಈ ಗುಣಗಳಿಂದ ಯುಕ್ತವಾಗಿರುವುದು. ಈ ತ್ರಿಗುಣ ಧರ್ಮಯುಕ್ತವಾದ ಪ್ರಕೃತಿಯು ಅವಿದ್ಯೆಯಾಗಿರುವುದು. ಇದೇ ಪ್ರಾಣಿಗಳ ಸಂಸಾರವಾಗಿರುವುದು. ಈ ಪ್ರಕೃತಿಯಿಂದ ಪಾರಾಗುವುದೇ ಪರಮಪದ ಪ್ರಾಪ್ತಿಯು. ಶ್ರೀರಾಮ, ಋಷಿ ಮುನಿಗಳು, ಸಿದ್ಧ ವಿದ್ಯಾಧರರು, ದೇವತೆಗಳು ಪ್ರಕೃತಿಯ ಸಾತ್ವಿಕ ಅಂಶವಾಗಿರುವರು. ಪ್ರಕೃತಿಯ ಶುದ್ಧ ಸತ್ವಾಂಶವೇ ವಿದ್ಯೆಯು. ಪರಮಾತ್ಮನಲ್ಲಿ ವಿದ್ಯೆ ಅವಿದ್ಯೆಗಳು ಇರುವುದಿಲ್ಲ. ವಿದ್ಯೆ ಅವಿದ್ಯೆಗಳನ್ನು ಪರಿತ್ಯಾಗ ಮಾಡಿದ ಬಳಿಕ ಅವಶಿಷ್ಟವಾಗಿ ಉಳಿಯುವುದೇ ಪರಬ್ರಹ್ಮ ಪರಮಾತ್ಮವು. ಅವಿದ್ಯೆಯಿಂದ ಪರಮಾತ್ಮನ ಯಥಾರ್ಥವಾದ ಜ್ಞಾನ ಆಗುವುದಿಲ್ಲ. ಆಯಸ್ಕಾಂತ ಮಣಿಯ ನಿಕಟವರ್ತಿಯಾದ ಲೋಹವು ಕ್ರಿಯಾಶೀಲವಾಗುವಂತೆ ಏಕಮಾತ್ರ ಚಿನ್ಮಯ ಪರಮಾತ್ಮನ ಸಕಾಶದಿಂದ ದೇಹಾದಿ ಪದಾರ್ಥಗಳು ಕ್ರಿಯಾಶೀಲವಾಗುವವು. ಶ್ರೀರಾಮ, ವಾಸನಾ ಬೀಜವು ಜ್ಞಾನಾಗ್ನಿಯಿಂದ ದಗ್ಧವಾಗಿರುವ ಸಮಾನ ಸತ್ತಾರೂಪ ಪರಮಾತ್ಮನನ್ನು ಹೊಂದಿರುವ ಮಹಾತ್ಮನು ಸದೇಹಿಯಾಗಿರಲಿ ದೇಹರಹಿತನಾಗಿರಲಿ ಅವನು ದುಃಖಭಾಗಿ ಆಗುವುದಿಲ್ಲ. ಆತ್ಮದರ್ಶನ ವಿರೋಧಿಯಾದ ಅಜ್ಞಾನದಿಂದ ಆವೃತವಾದ ಚೇತನ ಶಕ್ತಿಯು ಸಂಸಾರ ರೂಪ ಭ್ರಮೆಗೆ ಜನ್ಮ ಕೊಡುವುದು. ಅದು ಅಜ್ಞಾನ ಮುಕ್ತವಾದ ಬಳಿಕ ಸಂಪೂರ್ಣ ದುಃಖಗಳನ್ನು ನಾಶ ಮಾಡುವುದು. ಇಂತಹ ಆತ್ಮದೃಷ್ಟಿಯ ಅಭಾವವೇ ಅವಿದ್ಯೆಯಾಗಿದೆ. ಅವಿದ್ಯೆಯು ಜಗತ್ತಿಗೆ ಕಾರಣೀಭೂತವಾಗಿದೆ. ಅದರಿಂದಲೇ ಸಂಪೂರ್ಣ ಪದಾರ್ಥಗಳ ಉತ್ಪತ್ತಿಯಾಗಿದೆ. ರೂಪರಹಿತವಾದ ಅವಿದ್ಯೆಯು ಯಥಾರ್ಥವಾದ ಕೂಡಲೇ ಅದು ವಿನಷ್ಟವಾಗಿ ಹೋಗುವುದು. ದೀಪವು ಪ್ರಜ್ವಲಿತವಾದ ಮೇಲೆ ಅಂಧಕಾರವು ನಷ್ಟವಾಗುವಂತೆ ಒಳ್ಳೆಯ ರೀತಿಯಿಂದ ವಿಚಾರ ಮಾಡಿದ ಬಳಿಕ ಅವಿದ್ಯೆಯು ನಷ್ಟವಾಗುವುದು. ಸ್ಥಿತಿ ಅಸ್ಥಿ ಮಾಂಸ ಸ್ನಾಯುಗಳಿಂದ ನಿರ್ಮಿತವಾದ ದೇಹ ಯಂತ್ರದಲ್ಲಿ ನಾನು ಸ್ವಯಂ ಯಾವನಿರುವೆನು ಎಂಬ ಈ ವಿವೇಕ ವಿಚಾರವು ಉತ್ಪನ್ನವಾದರೆ ದೇಹದಲ್ಲಿ ನಾನು ಯಾರು ಎಂಬ ಪ್ರಶ್ನೆಗೆ ಸಮರ್ಪಕ ಉತ್ತರವು ದೊರೆಯಲಾರದು. ಆಗ ದೇಹದ ಅಭಾವವಾಗುವುದು. ವಿವೇಕ ವಿಚಾರಗಳಿಂದ ಶರೀರ ಹಾಗೂ ಸಂಸಾರಗಳು ಪರಿಹಾರವಾದ ಬಳಿಕ ಅವಿದ್ಯೆಯು ನಷ್ಟವಾಗಿ ಪರಮಾತ್ಮನು ಶೇಷವಾಗಿ ಉಳಿಯುವನು. ಈ ಜಗತ್ತು ಬ್ರಹ್ಮ ಸ್ವರೂಪವಲ್ಲವೆಂದು ನಿಶ್ಚಯಿಸುವುದೇ ಅವಿದ್ಯೆಯ ಸ್ವರೂಪವು. ಅದು ಬ್ರಹ್ಮ ಸ್ವರೂಪವೆಂದು ನಿಶ್ಚಯಿಸುವುದೇ ಅವಿದ್ಯೆಯ ನಾಶವು. ಅಜ್ಞಾನದ ಮತ್ತೊಂದು ಹೆಸರೇ ಅವಿದ್ಯೆಯು. ಅದು ಅಸಂಖ್ಯ ಜನ್ಮಗಳಿಂದ ಬಂದಿದೆ. ಆದುದರಿಂದ ಅದು ಸುದೃಢವಾಗಿರುವುದು. ದೇಹದ ಉತ್ಪತ್ತಿ ವಿನಾಶಗಳಲ್ಲಿ, ಅಂತರಂಗ ಬಹಿರಂಗಗಳಲ್ಲಿ, ಸಮಸ್ತ ಇಂದ್ರಿಯಗಳಲ್ಲಿ ಅವಿದ್ಯೆಯು ಅನುಭವವು ನಿರಂತರವಾಗಿ ಆಗುವುದು. ಪರಮಾತ್ಮನ ಸ್ವರೂಪ ಜ್ಞಾನವು ಯಾವ ಇಂದ್ರಿಯಗಳ ವಿಷಯವೂ ಆಗಿಲ್ಲ. ಮನಸಹಿತವಾಗಿ 6 ಇಂದ್ರಿಯಗಳ ವಿನಾಶವಾದ ಬಳಿಕ ಸ್ವಸ್ವರೂಪ ಪರಮಾತ್ಮನ ಯಥಾರ್ಥವಾದ ಜ್ಞಾನವು ಸ್ಥಿರವಾಗುವುದು. ಇಂದ್ರಿಯ ವೃತ್ತಿಯಿಂದ ಅತೀತವಾದ ಪರಮಾತ್ಮನ ಸ್ವರೂಪವು ಪ್ರಾಣಿಗಳಿಗೆ ಪ್ರತ್ಯಕ್ಷವಾಗುವುದಿಲ್ಲ. ಪ್ರಾಣಿಗಳು ಪದಾರ್ಥಗಳ ಅನುಭವವನ್ನು ಇಂದ್ರಿಯಗಳ ದ್ವಾರದಿಂದ ಹೊಂದುವವು. ಪರಮಾತ್ಮ ಜ್ಞಾನದ ಅಭ್ಯಾಸದಲ್ಲಿ ನಿರತನಾದ ರಾಜರ್ಷಿ ಜನಕನು ಪರಮಾತ್ಮ ತತ್ವವನ್ನು ಯಥಾರ್ಥವಾಗಿ ಗ್ರಹಿಸಿ ಭೂಮಿಯ ಮೇಲೆ ವಿಚಲನ ಮಾಡುತ್ತಿರುವನು.
ಪ್ರಕೃತಿಯು ಬ್ರಹ್ಮನಿಂದ ಬೇರೆಯಾಗಿ ತೋರಿದರೂ ಅದು ಅವನಿಂದ ಭಿನ್ನವಾಗಿಲ್ಲ. ಜೀವಾತ್ಮನು ಚೇತನ ಸ್ವರೂಪನು, ಪದಾರ್ಥಗಳು ಜಡವು ಎಂಬ ಮೋಹವು ಅಜ್ಞಾನಿಯಲ್ಲಿ ಉತ್ಪನ್ನವಾಗುವುದು. ಆದರೆ ಜ್ಞಾನಿಯ ದೃಷ್ಟಿಯಲ್ಲಿ ಎರಡೂ ಬ್ರಹ್ಮವೇ. ಅಂಧನಿಗೆ ಜಗತ್ತು ಅಂಧಕಾರಮಯವಾಗಿ ತೋರಿದರೆ ಸುದೃಷ್ಟಿಯವನಿಗೆ ಪ್ರಕಾಶಮಯವಾಗಿ ಪ್ರತೀತವಾಗುವುದು. ಅದರಂತೆ ಅಜ್ಞಾನಿಗೆ ಈ ಜಗತ್ತು ದುಃಖಮಯವೂ ಜ್ಞಾನಿಗೆ ಸಚ್ಚಿದಾನಂದಮಯವೂ ಆಗಿ ತೋರುವುದು. ಬ್ರಹ್ಮನಿಂದ ಉತ್ಪನ್ನವಾದ ದೇಹಾದಿಗಳ ರಚನೆಗಳು ಬ್ರಹ್ಮನಿಂದ ಭಿನ್ನವಾಗಿಲ್ಲ. ಅಜ್ಞಾನಿಗಳಿಗೆ ಅವುಗಳ ಬಗ್ಗೆ ದ್ವಿತ್ವ ಭಾವನೆಗಳು ಉದಯಿಸುವವು. ಮನ, ಬುದ್ಧಿ, ಅಹಂಕಾರ, ತನ್ಮಾತ್ರೆಗಳು, ಇಂದ್ರಿಯಗಳು ಇವೆಲ್ಲವೂ ಬ್ರಹ್ಮಸ್ವರೂಪವಾಗಿರುವವು. ಆತ್ಮವು ಬ್ರಹ್ಮವಾಗಿದೆ. ಪೂರ್ವೋಕ್ತ ಸತ್ಪುರುಷರು ಜೀವನ್ಮುಕ್ತರು, ಮಹಾತ್ಮರು, ಪರಮಶಾಂತ ಪರಮಪದದಲ್ಲಿ ಸ್ಥಿತರಾದವರೂ ಆಗಿರುವರು. ಶ್ರೀರಾಮ ಅಂದದ್ದು, ಗುರುವರ ಈ ಸಾಧನಗಳಲ್ಲಿ ಸುಲಭವಾದದ್ದು ಯಾವುದು? ವಶಿಷ್ಠ ಅಂದದ್ದು, ಸಂಸಾರ ಸಾಗರವನ್ನು ದಾಟಲು ಯೋಗವೂ ಜ್ಞಾನವೂ ಒಂದೇ ಫಲವನ್ನು ಕೊಡುವ ಸಾಧನೆಗಳಾಗಿವೆ. ಕೆಲವರಿಗೆ ಯೋಗ ಸಾಧನವು ಅಸಾಧ್ಯವಾಗಿ ತೋರಿದರೆ ಕೆಲವರಿಗೆ ಜ್ಞಾನ ಸಾಧನೆಯು ಅಸಾಧ್ಯವಾಗುವುದು. ಪರಮಾತ್ಮ ವಿಷಯಕವಾದ ಜ್ಞಾನ ಸಾಧನೆಯೇ ಸುಸಾಧ್ಯವೆಂದು ನಾನು ತಿಳಿದಿದ್ದೇನೆ. ಪ್ರಾಣ ನಿರೋಧಕ ಯೋಗವು ದೇಶಕಾಲ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ ಮೊದಲಾದ ಉಪಾಯಗಳಿಂದ ಸಿದ್ಧವಾಗುವುದು. ಅದು ಸುಸಾಧ್ಯವಲ್ಲ. ಆದರೆ ಸಾಧಕನು ಸುಸಾಧ್ಯ ದುಸ್ಸಾಧ್ಯತೆಗಳ ಬಗೆಗೆ ವಿಚಾರ ಮಾಡಬಾರದು. ಜ್ಞಾನ ಹಾಗೂ ಯೋಗ ಇವು ಶಾಸ್ತ್ರೋಕ್ತ ಉಪಾಯಗಳಾಗಿವೆ. ಯೋಗವು ಪ್ರಾಣ ಅಪಾನಗಳ ನಿರೋಧದ ನಾಮದಿಂದ ಪ್ರಸಿದ್ಧವಿದೆ. ಅದು ದೇಹರೂಪಿಯಾದ ಗುಹೆಯ ದೃಢ ಆಶ್ರಯ ಮಾಡುವಂತಹದು, ಪರಮಾತ್ಮ ಜ್ಞಾನ ಪ್ರದಾನ ಮಾಡುವಂತಹದು ಆಗಿದೆ. ಇವೆರಡೂ ಉಪಾಯಗಳು ಶಾಸ್ತ್ರೋಕ್ತವಾಗಿರುವವು. ಎಂಥ ದೀರ್ಘಾಯುವೇ ಇರಲಿ, ಎಂಥ ಜ್ಞಾನಿಯೇ ಇರಲಿ, ಎಂಥ ಸಜ್ಜನನೇ ಇರಲಿ, ಎಂಥ ಬಲವಾನನೇ ಇರಲಿ, ಎಲ್ಲರನ್ನೂ ಅಲಕ್ಷಿತ ರೂಪದ ಕಾಲನು ನುಂಗಿಬಿಡುವನು. ವಶಿಷ್ಠ ಅಂದದ್ದು, ವಿಹಂಗರಾಜ, ನೀನು ಅನೇಕ ಬಾರಿ ಸೃಷ್ಟಿಯ ಉತ್ಪತ್ತಿ ಸ್ಥಿತಿಲಯಗಳನ್ನು ಕಂಡಿರುವೆ. ಅವುಗಳಲ್ಲಿ ನಿನಗೆ ಆಶ್ಚರ್ಯಜನಕವಾದ ಕೆಲವು ಸೃಷ್ಟಿಗಳು ಸ್ಮರಣೆಯಲ್ಲಿ ಇರಬಹುದಲ್ಲವೇ? ಆಗ ಭುಷುಂಡ ಅಂದದ್ದು, ಮುನಿಶ್ರೇಷ್ಠ ವಶಿಷ್ಠ, ನೆನಪಿರುವವು. ಎಲ್ಲಾ ಸೃಷ್ಟಿ ಸ್ವರೂಪಗಳು ನೆನಪಿರುವವು. ಒಂದೊಂದು ಸಲ ಈ ಸೃಷ್ಟಿಯು ಶಿಲೆ, ವೃಕ್ಷ, ಲತೆಗಳಿಂದ ರಹಿತವಾಗಿರುತ್ತಿತ್ತು. ಎಲ್ಲೆಡೆಯಲ್ಲಿಯೂ ಭಸ್ಮ ಧೂಳಿಯಿಂದ ಅದು ತುಂಬಿರುತ್ತಿತ್ತು. ಒಂದೊಂದು ಸೃಷ್ಟಿಯಲ್ಲಿ ಐಶ್ವರ್ಯ ಮದದಿಂದ ಉನ್ಮತ್ತರಾದ ಅಸುರರು ಅನಂತ ಕಾಲದವರೆಗೆ ಸಂಗ್ರಾಮಗಳನ್ನು ನಡೆಸುತ್ತಿದ್ದರು. ಯುಗ ಯುಗಗಳು ಉರುಳಿ ಹೋದರೂ ಸೃಷ್ಟಿಯು ಮದಾಂಧರಾದ ಅಸುರರ ಅಧಿಕಾರದಲ್ಲಿ ಉಳಿದುಕೊಂಡಿರುತ್ತಿತ್ತು. ಒಮ್ಮೊಮ್ಮೆ ಚತುರ್ಯುಗಗಳು, 2 ಯುಗಗಳು ಕಳೆಯುವವರೆಗೆ ಭೂಮಿಯು ಕೇವಲ ವೃಕ್ಷಲತೆಗಳಿಂದ ತುಂಬಿಕೊಂಡಿರುತ್ತಿತ್ತು. ಯಾವ ಪ್ರಾಣಿಗಳೂ ಅಲ್ಲಿ ಆಗಿರುತ್ತಿದ್ದಿಲ್ಲ. ಒಮ್ಮೊಮ್ಮೆ 4 ಯುಗಗಳಿಗಿಂತ ಹೆಚ್ಚು ಕಾಲ ಭೂಮಿಯು ಸಣ್ಣ ದೊಡ್ಡ ಪರ್ವತಗಳಿಂದ ತುಂಬಿಕೊಂಡಿರುತ್ತಿತ್ತು. ಒಮ್ಮೊಮ್ಮೆ ಪೃಥ್ವಿಯು ಯುಗ ಯುಗಾಂತರಗಳವರೆಗೂ ಅಂಧಕಾರಮಯವಾಗಿರುತ್ತಿತ್ತು. ನಾನು 100 ಚತುರ್ಯುಗಗಳನ್ನು ಕಂಡಿರುವೆನು. ಅನೇಕ ಮನುಗಳು ಸಮಾಪ್ತರಾಗಿರುವರು. ಒಮ್ಮೊಮ್ಮೆ ಎಷ್ಟೋ ಯುಗಗಳವರೆಗೆ ಭೂಮಿಯ ಸೊಲ್ಲೆ ಇರುತ್ತಿರಲಿಲ್ಲ. ಸೂರ್ಯ ಚಂದ್ರರು ಇಲ್ಲದೆ ಪ್ರಚಂಡವಾದ ಪ್ರಕಾಶ ಒಂದೇ ಇರುತ್ತಿತ್ತು. ಒಂದೊಂದು ಯುಗದ ಸೃಷ್ಟಿಯಲ್ಲಿ ಯಾವ ಇಂದ್ರನೂ ಇರಲಿಲ್ಲ, ಯಾವ ಸೂರ್ಯನೂ ಇರುತ್ತಿದ್ದಿಲ್ಲ, ಯಾವ ಭೂಪಾಲನೂ ವಾಸವಾಗಿದ್ದಿಲ್ಲ. ದಿಶಾಮಂಡಲವು ಅಂಧಕಾರದಿಂದ ತುಂಬಿರುತ್ತಿತ್ತು. ಬ್ರಹ್ಮನು ಇದೀಗ ಸೃಷ್ಟಿ ನಿರ್ಮಾಣದ ಸಂಕಲ್ಪ ಮಾಡಿದ ಬಳಿಕ ಈ ಸೂರ್ಯ ಚಂದ್ರರು, ನಕ್ಷತ್ರ ಮಂಡಲವು, ಜಂಬೂ ದ್ವೀಪವು, ಸಮುದ್ರ ಮಹಾಸಾಗರಗಳು, ಧ್ರುವ ಮಂಡಲವು ನಿರ್ಮಾಣವಾದವು. ತರುವಾಯ ಚಾತುರ್ವರ್ಣ್ಯಗಳು, ಸುರಾಸುರರು, ಇಂದ್ರ ಉಪೇಂದ್ರರು ಪ್ರಾದುರ್ಭವಿಸಿದರು. ಹಯಗ್ರೀವ, ಹಿರಣ್ಯಾಕ್ಷ, ಕಾಲನೇಮಿ, ಹಿರಣ್ಯಕಶಪ, ಪ್ರಹ್ಲಾದ, ಬಲಿ ಮೊದಲಾದ ಅಸುರರು, ಪೃಥು, ನಾಭಾಗ, ಮಾಂಧಾತ ಮೊದಲಾದ ನರೇಶರು, ಅತ್ರಿ, ವ್ಯಾಸ, ವಾಲ್ಮೀಕಿ, ಉಪಮನ್ಯು, ವಾತ್ಸಾಯನ ಮೊದಲಾದ ಮಹರ್ಷಿಗಳು ಉತ್ಪನ್ನರಾದರು.
ಭುಷುಂಡ ಅಂದದ್ದು, ಸರ್ವಜ್ಞನಾದ ಮುನಿಯೇ, ನೀನು ಎಲ್ಲವನ್ನು ಬಲ್ಲವನಿದ್ದು ನಿನ್ನ ಸೇವಕನಾದ ನನ್ನನ್ನು ಪರೀಕ್ಷಿಸಲು ಪ್ರಶ್ನೆ ಮಾಡುವೆ. ಯಾರು ಸಂಪೂರ್ಣ ಆಶಾರಹಿತರಿರುವರೋ ಅಂಥವರನ್ನು ಮೃತ್ಯುವು ಕೊಲ್ಲಲಿಚ್ಛಿಸುವುದಿಲ್ಲ. ಯಾರು ಕಾಮನನ್ನು ಜಯಿಸಿರುವರೋ ಅಂಥವರನ್ನು ಮೃತ್ಯುವು ಕೊಲ್ಲಲಿಚ್ಛಿಸುವುದಿಲ್ಲ. ಯಾರ ಮನವು ಪರಮ ಪವಿತ್ರ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಸ್ಥಿತವಾಗಿರುವುದೋ ಅಂಥವರನ್ನು ಮೃತ್ಯುವು ಕೊಲ್ಲಲಿಚ್ಛಿಸುವುದಿಲ್ಲ. ವಶಿಷ್ಠ ಅಂದದ್ದು, ಶ್ರೀರಾಮ, ರಕ್ತ ಮಾಂಸ ಅಸ್ಥಿಗಳಿಂದ ಕೂಡಿದ ಈ ದೇಹವೆಂಬ ಮಂದಿರವು 9 ದ್ವಾರಗಳುಳ್ಳದ್ದಾಗಿರುವುದು. ಸ್ವಪ್ನ ಕಾಲದಲ್ಲಿ ಸ್ವಾಪ್ನಿಕ ಪದಾರ್ಥಗಳು ಸತ್ಯವಾಗಿ ತೋರುತ್ತಿರುವಂತೆ ಯಥಾರ್ಥ ಜ್ಞಾನವಾದ ಬಳಿಕ ಈ ದೇಹವು ಅಸತ್ಯವಾದದ್ದಾಗುವುದು. ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿದಾಗ ಸ್ವಪ್ನ ದೇಹವು ವಿವಿಧ ದಿಶೆಗಳಲ್ಲಿ ಪರಿಭ್ರಮಣ ಮಾಡುವುದು. ಆಗ ದೇಹವು ಅಲ್ಲಿ ಸ್ಥಿತವಾಗಿರುವುದೇ? ಶರೀರವು ಮಾನಸಿಕ ಸಂಕಲ್ಪದಿಂದ ಉತ್ಪನ್ನವಾಗಿರುವುದರಿಂದ ಅದು ಸತ್ ಹಾಗೂ ಅಸದ್ರೂಪವಾಗಿದೆ. ಅದರಂತೆ ಈ ಪ್ರಸ್ತುತ ಶರೀರವಾದರೂ ಮಾನಸಿಕ ಸಂಕಲ್ಪದಿಂದ ಉತ್ಪನ್ನವಾಗಿರುವುದರಿಂದ ಅದು ಸದ್ರೂಪ ಹಾಗೂ ಅಸದ್ರೂಪವಾಗಿದೆ. ಇದು ನನ್ನ ಸಂಪತ್ತು, ಇದು ನನ್ನ ಶರೀರ, ಇದು ನನ್ನ ದೇಶ ಮೊದಲಾದ ಭ್ರಮೆಜನಿತ ಪ್ರತೀತಿಯು ಅಜ್ಞಾನ ಮೂಲಕವಾಗಿದೆ. ಯಾಕೆಂದರೆ ಧನಾದಿಗಳೆಲ್ಲವೂ ಚಿತ್ತಜನಕ ಸಂಕಲ್ಪದ ಕಾರ್ಯಗಳಾಗಿವೆ. ಈ ಸಂಸಾರವು ಒಂದು ಬಗೆಯ ದೀರ್ಘ ಸ್ವಪ್ನವು, ದೀರ್ಘ ಚಿತ್ತ ಭ್ರಮೆಯು, ದೀರ್ಘ ಮನೋರಾಜ್ಯವು ಎಂದು ತಿಳಿಯಬೇಕು. ದಿನದ ವ್ಯವಹಾರದಲ್ಲಿ ಮನುಷ್ಯನ ಅಭ್ಯಾಸವಿದ್ದಂತೆ ಸ್ವಪ್ನಗಳನ್ನು ಕಾಣುವನು. ಅದರಂತೆ ಭಾವನೆಗಳಿದ್ದಂತೆ ಸಂಸಾರವು ದೃಷ್ಟಿಗೋಚರವಾಗುವುದು. ಅದು ಅಲ್ಪಕಾಲದ್ದು, ವಿನಾಶಶೀಲವೂ ಆಗಿದ್ದರೂ ಸ್ಥಿರವಿದ್ದಂತೆ ಪ್ರತೀತವಾಗುವುದು. ಆದುದರಿಂದ ಈ ಸಂಸಾರದಲ್ಲಿ ಆಸಕ್ತಿಯನ್ನು ವಹಿಸಬಾರದು. ಎಲ್ಲವನ್ನೂ ಬ್ರಹ್ಮಸ್ವರೂಪವೆಂದು ಭಾವಿಸಿ ನಡೆಯಬೇಕು. ಈ ಅನುಭವವು ಬಂದ ಬಳಿಕ ಅನರ್ಥಕಾರಿಯಾದ ವ್ಯರ್ಥ ಜಗದ್ರೂಪಿಯಾದ ಆಡಂಬರವು ಪ್ರತೀತವಾಗುವುದಿಲ್ಲ. ರಾಗದ್ವೇಷಗಳ ವಿನಾಶದಿಂದ ಪರಮಾತ್ಮ ವಸ್ತುಗಳು ಲಭ್ಯವಾಗುವವು. ಮನುಷ್ಯನು ಶಾಸ್ತ್ರ ಪಾರಂಗತನೂ ಬುದ್ಧಿವಂತನೂ ಆಗಿದ್ದರೂ ಅವನು ರಾಗದ್ವೇಷಗಳಿಂದ ಪರಿಪೂರ್ಣನಾಗಿದ್ದರೆ ಅವನು ಶೈಗಾಲ ಸಮಾನನು, ಶೃಗಾಲ ಸಮಾನನು. ಧನ, ಬಂಧುಗಳು, ಮಿತ್ರರು ಮೊದಲಾದ ವಿಷಯಗಳಲ್ಲಿ ಬುದ್ಧಿವಂತನು ಅನುರಕ್ತನಾಗುವುದಿಲ್ಲ. ರಘುನಂದನ, ಸಂಕಲ್ಪರೂಪ ನಾಭಿಯ ಅವರೋಧದಿಂದ ಸಂಸಾರ ರೂಪಿಯಾದ ಚಕ್ರವು ಸ್ತಂಭಿತವಾಗುವುದು. ಸಂಕಲ್ಪಾತ್ಮಕ ಮನೋರೂಪ ನಾಭಿಯು ರಾಗದ್ವೇಷಗಳಿಂದ ಕ್ಷೋಭಿತಗೊಳಿಸುವುದರಿಂದ ಈ ಸಂಸಾರ ರೂಪಿಯಾದ ಚಕ್ರವು ಸ್ತಂಭನಗೊಳಿಸುವ ಯತ್ನ ಮಾಡಿದರೂ ವೇಗದ ಕಾರಣದಿಂದ ಚಲನೆ ಹೊಂದುತ್ತಲಿರುವುದು. ಆದುದರಿಂದ ಪುರುಷಾರ್ಥದ ಆಶ್ರಯ ಹೊಂದಿ ಶ್ರವಣ ಮನನ ನಿಧಿಧ್ಯಾಸನಗಳ ದ್ವಾರವಾಗಿ ಜ್ಞಾನದ ಬಲದಿಂದ ಚಿತ್ತರೂಪಿ ಸಂಸಾರ ಚಕ್ರದ ನಾಭಿಯನ್ನು ಅವರೋಧಗೊಳಿಸಬೇಕು. ಆದಿವ್ಯಾಧಿಗಳಿಂದ ಜರ್ಜರವಾದ ವಿನಾಶಶೀಲ ದೇಹವನ್ನು ಅನೇಕ ಯತ್ನಗಳಿಂದ ರಕ್ಷಿಸಿದರೂ ಶೀಘ್ರವಾಗಿ ನಷ್ಟವಾಗಿ ಹೋಗುವುದು. ಈ ಶರೀರವು ದೀರ್ಘಕಾಲೀನ ಸಂಕಲ್ಪದಿಂದ ಉತ್ಪನ್ನವಾಗಿರುವುದರಿಂದ ದೀರ್ಘಕಾಲವಾಗಿ ದುಃಖಾಕ್ರಾಂತವಾಗಿರುವುದು. ಸಂಕಲ್ಪಮಯವಾದ ದೇಹವು ಸ್ವಯಂ ಪೂರ್ಣವಾಗಿಲ್ಲ. ಆತ್ಮಕ್ಕೆ ಇದರ ಸಂಬಂಧವೂ ಇಲ್ಲ. ದೇಹದ ಸಲುವಾಗಿ ಈ ಅಜ್ಞಾನಿ ಜೀವವು ಕ್ಲೇಶಭಾಜನವಾಗಿ ಉಳಿಯುತ್ತಿರುವುದು ಅಜ್ಞಾನದ ಹೇತುವಾಗಿದೆ. ಸಂಕಲ್ಪ ಜನಿತ ಶರೀರದ ವಿನಾಶದಿಂದ ಆತ್ಮಕ್ಕೆ ಹಾನಿಯುಂಟಾಗುವುದಿಲ್ಲ. ದೇಹವು ನಷ್ಟವಾದರೆ ಚೇತನ ಆತ್ಮನು ವಿನಷ್ಟನಾಗುವುದಿಲ್ಲ. ವಿಷದ ಬುದ್ಧಿಯಿಂದ ಅಹಂಕಾರದ ದಾಸ್ಯವನ್ನು ತ್ಯಾಗ ಮಾಡಿ ತನ್ನ ಆತ್ಮನನ್ನು ಅವಲಂಬನ ಮಾಡಬೇಕು. ಅಹಂಕಾರದಿಂದ ಮಾಡಿದ ಕ್ರಿಯೆಯು ಮನುಷ್ಯನಿಗೆ ಮರಣರೂಪವಾದ ಫಲವನ್ನು ಕೊಡುವುದು. ಬ್ರಹ್ಮಜ್ಞಾನಿಯಾದ ಮುನಿವರ, ನಾನು ನಿನಗೆ ಸರ್ವಶ್ರೇಷ್ಠ ದೇವಾರ್ಚನೆಯ ವಿಧಾನವನ್ನು ಹೇಳುವೆನು. ಅದರ ಅನುಷ್ಠಾನ ಮಾಡಿದರೆ ಮನುಷ್ಯನು ಮುಕ್ತನಾಗುವನು. ಆದ್ಯಂತ ರಹಿತನು, ವಾಸ್ತವಿಕ ಜ್ಞಾನ ಸ್ವರೂಪನು ಯಾವನು ಇರುವನೋ ಅವನಿಗೆ ದೇವನೆಂದು ಕರೆಯುವರು. ಎಲ್ಲರಿಗೂ ಸತ್ತಾಸ್ಫೂರ್ತಿಯನ್ನು ಕೊಡುವ ಸತ್ ಸ್ವರೂಪ ಸಚ್ಚಿದಾನಂದ ಘನ ಬ್ರಹ್ಮನಿಗೆ ದೇವ ಎಂಬ ಅಭಿಧಾನವಿದೆ. ನಿರ್ಗುಣನೂ ನಿರಾಕಾರನೂ ವಿಜ್ಞಾನಾನಂದ ಘನನೂ ಆದ ವಿಶುದ್ಧ ಪರಮಾತ್ಮ ಶಿವನು ಪೂಜ್ಯನಾಗಿರುವನು. ಅವನ ಪೂಜಾ ಸಾಮಗ್ರಿಗಳಲ್ಲಿ ಸಮತೆ ಶಾಂತಿಗಳು ಶ್ರೇಷ್ಠ ಪುಷ್ಪಗಳಾಗಿವೆ.
ಜ್ಞಾನರೂಪ ಸಾಮಗ್ರಿಗಳಿಂದ ಅವನನ್ನು ಪೂಜಿಸಬೇಕು. ಮಹರ್ಷಿಯೇ, ಪರಮಾತ್ಮ ದೇವನ ಪೂಜಾ ಕ್ರಮಗಳಲ್ಲಿ ಮೊಟ್ಟ ಮೊದಲನೆಯದಾಗಿ ಮನುಷ್ಯನು ದೇಹಾಭಿಮಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಧ್ಯಾನವು ಪರಮಾತ್ಮ ದೇವನ ಪೂಜೆಯೇ ಆಗಿದೆ. ಮೂರು ಲೋಕಗಳಿಗೆ ಆಧಾರಭೂತವಾದ ಪರಮಾತ್ಮನನ್ನು ಧ್ಯಾನದಿಂದ ಯಾವಾಗಲೂ ಪೂಜಿಸಬೇಕು. ಅವನು ಅಣುರೇಣು ತೃಣಕಾಷ್ಠಗಳಲ್ಲಿ ವ್ಯಾಪಿಸಿರುವನು. ಪರಮಾತ್ಮನನ್ನು ಧ್ಯಾನದ ದ್ವಾರವಾಗಿ ಪೂಜಿಸಿದರೆ ಅವನು ಪ್ರಸನ್ನನಾಗುವನು. 8 ಪ್ರಹರದವರೆಗೆ ಧ್ಯಾನದ್ವಾರವಾಗಿ ಪೂಜೆ ಮಾಡುವುದರಿಂದ ಪರಮಧಾಮವು ಪ್ರಾಪ್ತವಾಗುವುದು. ಧ್ಯಾನದಿಂದ ಪಾವಿತ್ರ್ಯವೂ ದೊರೆಯುವುದಲ್ಲದೆ ಅಜ್ಞಾನವು ನಷ್ಟವಾಗುವುದು. ಧ್ಯಾನದಲ್ಲಿ ಮತ್ತೊಂದು ವಿಧವಿದೆ. ನಾನು ಜೀವಾತ್ಮನು, ಪರಿಚ್ಛೇದ ಶೂನ್ಯ ಆಕಾರದವನು, ಅನಂತ ಸ್ವರೂಪನು, ಸಂಪೂರ್ಣ ಪದಾರ್ಥಗಳಿಂದ ಪರಿಪೂರ್ಣನು, ಎಲ್ಲಾ ವಸ್ತುಗಳ ಪೂರಕನು, ಅಖಂಡ ಅದ್ವಿತೀಯ ಶಿವಸ್ವರೂಪ ಪರಮಾತ್ಮನು ಇರುವೆನು ಎಂಬ ಈ ನಿರ್ಮಲ ಹಾಗೂ ಅಲೌಕಿಕ ಭಾವನೆಗಳಿಂದ ಒಡಗೂಡಿದ ಜೀವಾತ್ಮನು ಪರಮಾತ್ಮನಾಗುವನು. ಆ ಪರಮಾತ್ಮನನ್ನು ಪ್ರಾಪ್ತ ಮಾಡಿಕೊಂಡ ಪುರುಷನು ಎಲ್ಲದರಲ್ಲಿ ಸಮಭಾವದಿಂದ ಇರುವನು. ದೇಹವು ಪತನ ಹೊಂದುವವರೆಗೂ ಅವನು ಅಖಂಡ ತತ್ವಜ್ಞಾನಿಯಾಗಿದ್ದು ನಿರಂತರವಾಗಿ ಪರಮಾತ್ಮನ ಧ್ಯಾನ ರೂಪ ಪೂಜೆಯನ್ನು ನೆರವೇರಿಸುವನು. ವಶಿಷ್ಠ ಅಂದದ್ದು, ಈಶಾನ ಬುದ್ಧಿ ಮೊದಲಾದವುಗಳಿಂದ ಯುಕ್ತವಾದ ಚಕ್ಷು, ಶ್ರೋತ್ರ ಮೊದಲಾದ ಇಂದ್ರಿಯಗಳಿಗೆ ಅಗೋಚರವಾದ ಪರಬ್ರಹ್ಮನ ಸಾಕ್ಷಾತ್ಕಾರವು ಹೇಗಾಗುವುದು? ಆಗ ಮೋಕ್ಷೇಚ್ಛೆಯುಳ್ಳ ಸಾಧಕನು ಶಾಸ್ತ್ರಾಭ್ಯಾಸ ಮೊದಲಾದ ಸಾತ್ವಿಕ ಉಪಾಯಗಳಿಂದ ಅವಿದ್ಯೆಯನ್ನು ನಷ್ಟಗೊಳಿಸಿದ ಬಳಿಕ ಪರಮಾತ್ಮಾನುಭವ ಪಡೆಯುವನು. ಸಂಸಾರದಲ್ಲಿ ಪರಮಾತ್ಮನೊಬ್ಬನೇ ಸತ್ಯವಾಗಿರುವನು. ಅವಿದ್ಯೆಯು ಸತ್ಯವಲ್ಲ. ವಿನಾಶಶೀಲ ದೃಶ್ಯ ವಸ್ತುಗಳು ಪರಮಾತ್ಮ ಸ್ವರೂಪವಲ್ಲ. ಪರಬ್ರಹ್ಮ ಪರಮಾತ್ಮನು ಸಂಪೂರ್ಣ ಇಂದ್ರಿಯಗಳ ಕ್ಷಯದಿಂದ ಪ್ರಾಪ್ತವಾಗುವನು. ಶ್ರೀರಾಮ, ಅತಿಶಯವಾದ ಪರಮಾನಂದಮಯ ಸ್ವರೂಪದ ಅನುಭವವುಳ್ಳ ಜ್ಞಾನಿಗಳಾದ ಮುನಿಗಳು, ದೇವತೆಗಳು, ಸಿದ್ಧರು, ಮಹರ್ಷಿಗಳು ಸರ್ವದಾ ತೂರ್ಯ ಪದದಲ್ಲಿ ಸ್ಥಿತರಾಗಿರುವರು. ವಿಷಯೇಂದ್ರಿಯಗಳ ಸಂಬಂಧವನ್ನು ಪರಿತ್ಯಾಗ ಮಾಡಿ ಸಮಾಧಿಯಲ್ಲಿ ಯಾವ ಪುರುಷನು ನಿರತನಾಗಿರುವನೋ, ಯಾವನು ಪ್ರಾಣ ಸ್ಪಂದನ ರಹಿತನಾಗಿರುವನೋ, ಯಾವನು ಮನೋಗತಿಯಿಂದ ಶೂನ್ಯನಾಗಿರುವನೋ ಅವನು ಆ ಪರಮಪದ ರೂಪ ಪರಮಾತ್ಮನಲ್ಲಿ ಸಮಾನ ಭಾವದಿಂದ ಸ್ಥಿತನಾಗಿರುವನು. ಶ್ರೀರಾಮ, ಕ್ಷೀರವು ದಧಿಯಾದ ಬಳಿಕ ಮತ್ತೆ ಅದು ಕ್ಷೀರ ರೂಪದಲ್ಲಿ ಬರುವುದಿಲ್ಲ. ಆದರೆ ಬ್ರಹ್ಮನು ಹಾಗಲ್ಲ. ಆದಿ ಮಧ್ಯ ಅಂತ್ಯ ಮೊದಲಾದ ಯಾವ ದಿಶೆಯಲ್ಲಿಯೂ ಬ್ರಹ್ಮನು ನಿರ್ವಿಕಾರ ಬ್ರಹ್ಮನಾಗಿಯೇ ಇರುವನು. ಶ್ರೀರಾಮ, ಈ ಸಂಸಾರದಲ್ಲಿ ವಿಶುದ್ಧ ಸಚ್ಚಿದಾನಂದ ಬ್ರಹ್ಮನ ಹೊರತು ಇಂದ್ರಿಯ, ಚಿತ್ತ, ಘಟ ಮೊದಲಾದ ಯಾವ ಪದಾರ್ಥಗಳಿಗೂ ಪ್ರತ್ಯೇಕವಾದ ಅಸ್ತಿತ್ವವೂ ಇಲ್ಲ. ಆ ಚಿನ್ಮಯ ಪರಮಾತ್ಮನು ಪ್ರಕೃತಿಯಾಗಿರುವನು. ಪ್ರಕೃತಿಯ ಅಂಶದಿಂದ ಇಂದ್ರಿಯ ಘಟಾದಿಗಳು ಉತ್ಪನ್ನವಾಗಿವೆ. ಆದರೆ ಆದಿ ಅಂತ್ಯರಹಿತನು, ನಿರ್ವಿಕಾರನು, ಪ್ರಕಾಶರು ಸ್ವರೂಪನು, ಶುದ್ಧನು, ಚೈತನ್ಯ ರೂಪನು, ಜಗತ್ಕಾರಣ ಸ್ವರೂಪನೂ ಆದ ಪರಬ್ರಹ್ಮನು ವಾಸ್ತವವಾಗಿ ಮಾಯಾರಹಿತನಾಗಿರುವನು. ಅಜ್ಞಾನಿ ಜೀವಾತ್ಮನು ಅಜ್ಞಾನದಿಂದ ತನ್ನ ಭಾವನೆಗನುಸಾರವಾಗಿ ಸಂಸಾರ ರೂಪವನ್ನು ಧಾರಣ ಮಾಡುವನು. ಅವನು ಅಹಂಭಾವದಿಂದ ಅಹಂಕಾರವು, ಮನನದಿಂದ ಮನವು, ಬುದ್ಧಿಯು, ಇಂದ್ರಿಯ ಭಾವದಿಂದ ಇಂದ್ರಿಯವು, ಘಟಭಾವದಿಂದ ಘಟವೂ ಆಗುವುದು. ಶ್ರೀರಾಮ, ವ್ಯಷ್ಟಿಚೇತನ ಜೀವಾತ್ಮನು ಗರ್ಭದಲ್ಲಿ ಚಕ್ವಾದಿ ಇಂದ್ರಿಯಗಳ ಪ್ರಾದುರ್ಭಾವದಿಂದ ಸಂಪನ್ನವಾಗಿ ಪರ್ಯಕಷ್ಟಕ ಸ್ವರೂಪ ಹೊಂದಿದ ಬಳಿಕ ಯಾವ ವಸ್ತುವಿನ ಬಗ್ಗೆ ಹೇಗೆ ಭಾವನೆಯಿಂದ ಇರುವನು ಹಾಗೆ ಭಾವನೆ ಹೊಂದುವನು. ಯುಕ್ತವಾದ ಆ ಪಶು ಪಕ್ಷಿಗಳ ಯೋನಿಯನ್ನು ಹೊಂದುವನು. ಆ ವಾಸನೆಯು ಕ್ಷೀಣವಾಗಿದ್ದರೆ ಮನುಷ್ಯ, ದೇವ, ಗಂಧರ್ವ ಯೋನಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವನು. ವಾಸನಾಕ್ಷಯದ ತಾರತಮ್ಯದಿಂದ ಜೀವವು ಉತ್ತರ ಶುಭ ಯೋನಿಗಳನ್ನು ಹೊಂದುವುದು. ಆದರೆ ಪರಮಾತ್ಮನು ಯಾವುದನ್ನು ತ್ಯಾಗ ಮಾಡುವುದಿಲ್ಲ, ಯಾವುದನ್ನು ಗ್ರಹಣ ಮಾಡುವುದಿಲ್ಲ. ವಾಸ್ತವವಾಗಿ ಪರಮಾತ್ಮನಿಂದ ಭಿನ್ನವಾಗಿ ಯಾವುದರ ಅಸ್ತಿತ್ವವೂ ಇರುವುದಿಲ್ಲ. ಆದುದರಿಂದ ಬಾಹ್ಯಾಂತರ ಕಾಲಾತ್ಮಕ ಜಗದ್ರೂಪನಾಗಿ ಪರಮಾತ್ಮನು ತನ್ನ ಸಂಕಲ್ಪದಿಂದ ಪ್ರಕಾಶಿತನಾಗುವನು. ಆದುದರಿಂದ ಆ ಪರಮಾತ್ಮನ ಹೊರತು ಜಗತ್ತಿನಲ್ಲಿ ಬೇರೇನೂ ಇರುವುದಿಲ್ಲ. ಹೀಗಿದ್ದ ಬಳಿಕ ಭೇದದ ವಿಕಲ್ಪದಿಂದ ಯಾವ ಪ್ರಯೋಜನವಾಯಿತೋ? ಈ ಜಗತ್ತು ಭೇದ ವಿಕಾರರಹಿತವಾದ
ಪರಮಪದ ಬ್ರಹ್ಮ ಸ್ವರೂಪವಾಗಿದೆ. ಯಾವನು ವಾಸನಾರಹಿತನಾಗಿಲ್ಲವೋ, ಯಾವನು ಸಂಸಾರದಲ್ಲಿ ಆಸಕ್ತನಾಗಿರುವನೋ ಅವನು ಅತ್ಯಂತ ಬದ್ಧನಾಗಿರುವನು. ಇದು ಅಜ್ಞಾನದಿಂದ ಉತ್ಪನ್ನವಾಗುವುದು, ಜ್ಞಾನದಿಂದ ನಷ್ಟವಾಗುವುದು. ಈ ಸೃಷ್ಟಿಯಲ್ಲಿ ಯಾವ ಅಜ್ಞಾನಿಯ ಬುದ್ಧಿಯು ನಿಮಗ್ನವಾಗಿರುವುದೋ ಅದು ಸರ್ವ ವಿಷಯಗಳಲ್ಲಿ ಸ್ಥಿರವಾದ ಸ್ಥಿತಿಯನ್ನು ಕಾಣುವುದು. ಶ್ರೀರಾಮ, ಮುನಿಗಳಲ್ಲಿ 2 ಪ್ರಕಾರದ ಮುನಿಗಳಿರುವರು. ಒಬ್ಬನು ಕಾಷ್ಟ ತಪಸ್ವಿಯು, ಮತ್ತೊಬ್ಬನು ಜೀವನ್ಮುಕ್ತನು. ಪರಮಾತ್ಮನ ಭಾವನೆಯಿಂದ ರಹಿತನಾಗಿ ಶುಷ್ಕ ಕ್ರಿಯೆಗಳಿಂದ ಬದ್ಧ ನಿಶ್ಚಯನಾಗಿ ಹಠದಿಂದ ಸಂಪೂರ್ಣ ಇಂದ್ರಿಯಗಳನ್ನು ಜಯಿಸುವ ಮುನಿಯು ಕಾಷ್ಟ ಮೌನಿ ಎನಿಸುವನು. ವಿನಾಶಶೀಲ ಸಂಸಾರದ ಸ್ವರೂಪವನ್ನು ಯಥಾರ್ಥ ರೂಪವಾಗಿ ತಿಳಿದುಕೊಂಡ ವಿಶುದ್ಧಾತ್ಮನು ಮತ್ತು ಪರಮಾತ್ಮದಲ್ಲಿ ಸ್ಥಿತನಾದ ಜ್ಞಾನಿ ಮಹಾತ್ಮನು ಹಾಗೂ ಹೊರಗೆ ಲೌಕಿಕ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಅಂತರಂಗದಲ್ಲಿ ವಿಜ್ಞಾನಾನಂದ ಘನ ಪರಮಾತ್ಮನಲ್ಲಿ ತೃಪ್ತನಾದ ಮುನಿಯು ಜೀವನ್ಮುಕ್ತನೆನಿಸಿಕೊಳ್ಳುವನು. ಸುಷುಪ್ತ ಮೌನಾವಸ್ಥೆಯಲ್ಲಿಯ ತುರ್ಯಾವಸ್ಥೆಯೇ ಜೀವನ್ಮುಕ್ತಿಯ ಸ್ಥಿತಿಯು. ಇಂದ್ರಿಯ ವೃತ್ತಿಗಳು ಅನುಕೂಲ ಪರಿಸ್ಥಿತಿಯಲ್ಲಿ ಹರ್ಷಿತವಾಗದೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ದುಃಖಗೊಳ್ಳದೇ ಇರುವ ಮೌನಕ್ಕೆ ಸುಷುಪ್ತ ಮೌನವೆನ್ನುವರು. ವಶಿಷ್ಠ ಅಂದದ್ದು. ಶ್ರೀರಾಮ, 7ನೇ ಮನ್ವಂತರದ 4ನೇ ಚತುರ್ಯುಗದಲ್ಲಿ ಶಿಖಿಧ್ವಜನೆಂಬ ರಾಜನು ಆಗಿ ಹೋದನು. ಅವನು ವಿಂಧ್ಯಾಚಲ ಸಮೀಪವರ್ತಿಯಾದ ಮಾಳವ ದೇಶದ ರಾಜನು. ಅವನ ರಾಜಧಾನಿ ಉಜ್ಜಯಿನಿ. ಶಿಖಿಧ್ವಜನು ಮಹಾ ಪ್ರತಾಪಶಾಲಿಯೂ ಉದಾರನೂ ಆಗಿದ್ದನು. ಅವನಲ್ಲಿ ಕ್ಷಮೆ, ಶಮೆ, ದಮೆಗಳು ಪೂರ್ಣವಾಗಿದ್ದವು. ಸೌರಾಷ್ಟ್ರದ ರಾಜಕುಮಾರಿಯಾದ ಚೂಡಾಲ ದೇವಿಯನ್ನು ಅವನು ವಿವಾಹವಾಗಿದ್ದನು. ಚೂಡಾಲಾಳರು ಸತಿ ಶಿರೋಮಣಿಯಾಗಿದ್ದಳು. ಸತಿಪತಿಗಳಿಬ್ಬರು ಅಧ್ಯಾತ್ಮ ದೃಷ್ಟಿಯವರಾಗಿದ್ದರು. ಪ್ರಾಯದಲ್ಲಿ ಅವರು ಅನೇಕ ಸುಖೋಪಭೋಗಗಳನ್ನು ಅನುಭವಿಸಿದರು. ಪ್ರಾಯ ಭರವು ಕುಗ್ಗುತ್ತಲೇ ಅವರು ಅಧ್ಯಾತ್ಮ ಜ್ಞಾನದ ಅಭ್ಯಾಸವನ್ನು ಬೆಳೆಸಿಕೊಳ್ಳತೊಡಗಿದರು. ಚೂಡಾಲ ರಾಣಿಯು ಅಧ್ಯಾತ್ಮ ವಿಷಯವನ್ನು ಬಲ್ಲ ಮಹಾತ್ಮರಿಂದ ಅಧ್ಯಾತ್ಮ ಜ್ಞಾನದ ಉಪದೇಶದಿಂದ ಹೊಂದಿದಳು. ಅವಳು ಸಂಸಾರ ಸಂಬಂಧವನ್ನು ತೊರೆಯತೊಡಗಿದಳು. ಅವಳು ಸುಖ ದುಃಖ ದ್ವಂದ್ವರಹಿತಳಾದಳು. ಅವಳು ಸ್ವಲ್ಪ ಕಾಲದಲ್ಲಿ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಪಡೆದಳು. ಶಿಖಿಧ್ವಜ ರಾಜನಾದರೂ ವಿರಕ್ತಿಯನ್ನು ಹೊಂದಿ ಅಧ್ಯಾತ್ಮ ಶಾಸ್ತ್ರದ ಅಭ್ಯಾಸ ಮಾಡತೊಡಗಿದನು. ದಂಪತಿಗಳು ತಮ್ಮ ತಮ್ಮ ಯೋಗ್ಯತೆಯಂತೆ ಪರಮಾರ್ಥ ಜ್ಞಾನ ಸಂಪಾದನೆಗಾಗಿ ಸಾಹಸ ಮಾಡಲು ಆರಂಭಿಸಿದರು. ಚೂಡಾಲ ರಾಣಿಯು ಸ್ವಲ್ಪ ಕಾಲದಲ್ಲಿಯೇ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಸಂಪಾದಿಸಿದಳು. ಪರಮಾತ್ಮ ತತ್ವದ ಅನುಭವವಾದ ಕೂಡಲೇ ಅವಳ ಮುಖದ ಮೇಲೆ ವಿಲಕ್ಷಣ ತೇಜಸ್ಸು ಬೆಳಗತೊಡಗಿತು. ಅವಳನ್ನು ನೋಡಿ ಶಿಖಿಧ್ವಜ ರಾಜನಿಗೆ ಸೋಜಿಗವಾಯಿತು. ಶಿಖಿಧ್ವಜ ಅಂದದ್ದು. ಪ್ರಿಯೇ, ಈಗ ನೀನು ಅತ್ಯಂತ ಸುಶೋಭಿತಳಾಗಿ ಕಂಗೊಳಿಸುತ್ತಿರುವಿ. ನೀನು ಅಮೃತದ ಸಾರವನ್ನು ಪಾನ ಮಾಡಿರುವೆಯೋ, ಅಲಭ್ಯವಾದ ಪರಮಾತ್ಮ ಪದವನ್ನು ಪ್ರಾಪ್ತ ಮಾಡಿಕೊಂಡಿರುವೆಯೋ, ನಿನ್ನ ಚಿತ್ತವು ಭೋಗಲಾಲಸೆಯಿಂದ ರಹಿತವು, ಶಾಂತವು, ವಿವೇಕದಿಂದ ಬಲಿಷ್ಠವು, ಸಮತಾ ಪ್ರಾಪ್ತವು, ಗಂಭೀರವು, ಚಂಚಲತಾರಹಿತವೂ ಆದಂತೆ ನನಗೆ ತೋರುತ್ತಲಿದೆ. ಯಾವ ಆನಂದ ವಸ್ತುವನ್ನು ನಿನಗೆ ಹೋಲಿಸಲು ಸಾಧ್ಯವಿಲ್ಲ. ಮಂತ್ರ ಪ್ರಭಾವದಿಂದ ಇಲ್ಲವೇ ಯೋಗ ಸಾಧನೆಯಿಂದ ನೀನು ಅಮರತ್ವವನ್ನು ಪಡೆದಿರುವೆಯೋ ಹೇಗೆ? ರಾಜ್ಯ, ಚಿಂತಾಮಣಿ, ತ್ರಿಲೋಕ ಇವುಗಳಿಗಿಂತ ಹೆಚ್ಚಿನದಾದ ಯಾವ ಅಪ್ರಾಪ್ಯ ವಸ್ತುವನ್ನು ಹೊಂದಿರುವೆ? ಆಗ ಚೂಡಾಲಾದೇವಿ ಎಂದದ್ದು. ಆರ್ಯ, ಈ ಸಮಸ್ತ ವಿನಾಶಶೀಲ ಸಂಸಾರವನ್ನು ತ್ಯಾಗ ಮಾಡಿ ಸದಸದ್ರೂಪ ಪರಮಾತ್ಮನನ್ನು ನಾವು ಆಶ್ರಯಿಸಿರುವೆನು. ಆದುದರಿಂದ ನಾನು ಪರಮ ಶ್ರೀ ಸಂಪನ್ನಳಾಗಿ ತೋರಲು ಆರಂಭಿಸಿರುವೆನು. ನಾನು ಏಕಮಾತ್ರ ಚಿನ್ಮಯ ಪರಬ್ರಹ್ಮನಲ್ಲಿ ರಮಮಾನಳಾಗಿರುವೆನು. ರಾಜ ಲೀಲೆಗಳಲ್ಲಿ ನಾನು ರಮಮಾನಳಾಗಿರುವುದಿಲ್ಲ. ಅಮೂಲ್ಯವಾದ ಪೀಠಗಳಿಂದಲೂ ಉದ್ಯಾನಗಳಿಂದಲೂ ಸುಂದರ ಮಂದಿರಗಳಿಂದಲೂ ನನಗೆ ಆನಂದವಾಗುವುದಿಲ್ಲ. ನಾನು ಆ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತಳಾಗಿ ಆನಂದ ಪಡೆಯುವೆನು. ವಿಷಯ ಭೋಗಗಳಿಂದ ನಾನು ದೂರವಿರುವೆನು. ಸುಖ ಸಂಪದಗಳ ಆಶೆ ನನಗಿಲ್ಲ. ಅರ್ಥ ಐಶ್ವರ್ಯಗಳನ್ನು ನಾನು ಅಪೇಕ್ಷಿಸುವುದಿಲ್ಲ. ನ್ಯಾಯದಿಂದ ಪ್ರಾರಬ್ಧಾನುಸಾರವಾಗಿ ಬಂದದ್ದನ್ನು ನಾನು ಅನುಭವಿಸುವೆನು. ರಾಗ ವಿದ್ವೇಷಗಳನ್ನು ವಿನಷ್ಟಗೊಳಿಸುವ ಆತ್ಮ ವಿಷಯಕ ಬುದ್ಧಿಯು ಉತ್ಪನ್ನವಾಗಿರುವುದರಿಂದ
ನಾನು ಪರಮ ಶೋಭಾ ಸಂಪನ್ನಳಾಗಿ ತೋರಲು ಆರಂಭಿಸಿರುವೆನು. ಶಿಖಿಧ್ವಜ ಅಂದದ್ದು, ಸುಂದರಿಯಾದ ರಾಜಕುಮಾರಿ, ನೀನು ಬಾಲಬುದ್ಧಿಯ ಇರುವೆ. ನಿನ್ನ ಮಾತುಗಳು ಯುಕ್ತಿಸಂಗತವಲ್ಲ. ನೀನು ಹೇಗೆ ರಾಜಲೀಲೆಯಲ್ಲಿ ರಮಣಾಗಿ ಬಂದಿರುವೆಯೋ ಅದರಂತೆ ಆಚರಣೆಯನ್ನಿಡು. ಯಾವ ವಸ್ತುವು ಆಕಾರ ಸಾಮಾನ್ಯವನ್ನು ಪರಿತ್ಯಾಗ ಮಾಡಿ ಎಂದೂ ಪ್ರತ್ಯಕ್ಷವಾಗದ ನಿರಾಕಾರತೆಯನ್ನು ಪ್ರಾಪ್ತ ಮಾಡಿಕೊಂಡಿರುವುದೋ, ಪ್ರತ್ಯಕ್ಷತೆಯನ್ನು ಅಸ್ತಿತ್ವವನ್ನು ಎಂದೂ ಹೊಂದದೇ ಇರುವುದೋ ಆ ವಸ್ತುವು ಹೇಗೆ ಶೋಭಿತವಾಗುವುದೋ? ಶಿಖಿಧ್ವಜ ರಾಜನು ತನ್ನ ಪ್ರೀತಿ ಪತ್ನಿಯಾದ ಚೂಡಾಲ ರಾಣಿಗೆ ಅಟ್ಟಹಾಸದಿಂದ ಹೀಗೆ ಹೇಳಿ ಅವಳ ಮಂದಿರದಿಂದ ಹೊರಬಿದ್ದು ಮಧ್ಯಾಹ್ನದ ಸ್ನಾನಕ್ಕಾಗಿ ಹೊರಟು ಹೋದನು. ಇದುವರೆಗೂ ರಾಜನು ತನ್ನ ಸ್ವರೂಪದಲ್ಲಿ ಸ್ಥಿತನಾಗದ್ದನ್ನು, ತನ್ನ ಮಾತಿನ ಅಭಿಪ್ರಾಯಗಳನ್ನು ಗ್ರಹಿಸದ್ದನ್ನು ಕಂಡು ಚೂಡಾಲಳು ಅತ್ಯಂತ ಖಿನ್ನಳಾಗಿ ತನ್ನ ಕಾರ್ಯದಲ್ಲಿ ಸಂಲಗ್ನಳಾದಳು. ಭಿನ್ನ ಭಿನ್ನ ಆಶಯಗಳಿಂದ ಯುಕ್ತರಾದ ಆ ದಂಪತಿಗಳು ಸಾಂಸಾರಿಕ ಕ್ರೀಡೆಗಳಲ್ಲಿ ಕಾಲ ಕಳೆಯತೊಡಗಿದರು. ಹೀಗೆ ಬಹುಕಾಲವನ್ನು ಅವರು ಇದೇ ಬಗೆಯಾಗಿ ಕಳೆದರು. ನಿತ್ಯ ತೃಪ್ತಳು ಇಚ್ಛಾರಹಿತಳೂ ಆದ ಚೂಡಾಲ ರಾಣಿಗೆ ಲೀಲೆಯಿಂದ ಆಕಾಶದಲ್ಲಿ ಗಮನಾಗಮನ ಮಾಡುವ ಸ್ಫೋಣವಾಗ ಹತ್ತಿತು. ಆಗ ಅವಳು ಇಂತಹ ಸಿದ್ಧಿಯನ್ನು ಹೊಂದುವ ಇಚ್ಛೆಯಿಂದ ಸಂಪೂರ್ಣ ಭೋಗಗಳ ಅವಹೇಳನ ಮಾಡಿ ನಿರ್ವಸ್ಥದಲ್ಲಿ ಬಂದು ನಿರ್ಜನ ಸ್ಥಾನದಲ್ಲಿ ಬಂದು ಒಬ್ಬಳೇ ಏಕಾಂತದಲ್ಲಿ ಆಸನ ಹಾಕಿ ಊರ್ಧ್ವಗಾಮಿ ಪ್ರಾಣವಾಯುವಿನ ನಿರೋಧಕ್ಕಾಗಿ ಅಭ್ಯಾಸ ಮಾಡತೊಡಗಿದಳು. ಶ್ರೀರಾಮನ ಒಂದದ್ದು, ಪ್ರಭುವೇ, ಅನಾತ್ಮಜ್ಞ ಪುರುಷನು ತನ್ನ ಸಫಲತೆಗಾಗಿ, ಆತ್ಮಜ್ಞನು ಕೇವಲ ಲೀಲೆಗಾಗಿ ಯಾವ ಕ್ರಮದಿಂದ ಈ ಸಿದ್ಧಿಗಳನ್ನು ಸಿದ್ಧ ಮಾಡುವರು? ವಶಿಷ್ಠ ಅಂದದ್ದು, ರಾಘವ, ಜಗತ್ತಿನಲ್ಲಿ ಸಾಧ್ಯ ವಸ್ತುಗಳು 3 ಪ್ರಕಾರದ ಇರುವವು. ಉಪಾದೇಯ, ಹೇಯ, ಉಪೇಕ್ಷಣೀಯ. ಇವೇ ಆ ವಸ್ತುಗಳು. ಸಾಕ್ಷಾತ್ತಾಗಿಯೂ ಪರಂಪರೆಯಾಗಿಯೂ ಸುಖದಾಯಕವಾಗುವಂತಹವುಗಳು ಉಪಾದೇಯವೆನಿಸುವವು. ಸುಖ ವಿಘಾತಕವಾಗುವಂತಹವುಗಳು ಹೇಯವೆನಿಸುವವು. ಇವೆರಡರ ಮಧ್ಯದಲ್ಲಿಯ ಉಪೇಕ್ಷೆವೆನಿಸುವವು. ಜ್ಞಾನಿಯು ಒಂದು ಸಮಯದಲ್ಲಿ ಸಮಸ್ತ ಜಗವನ್ನು ಉಪೇಕ್ಷಾ ಬುದ್ಧಿಯಿಂದ ನೋಡುವನು. ಆದರೆ ಸಮಾಧಿ ಕಾಲದಲ್ಲಿ ಹಾಗೆ ನೋಡುವುದಿಲ್ಲ. ಐಶ್ವರ್ಯಾದಿಗಳು ಜ್ಞಾನಿಯ ದೃಷ್ಟಿಯಿಂದ ಉಪೇಕ್ಷಾ ಯೋಗ್ಯವಾಗಿದ್ದು ಮೂಢನ ದೃಷ್ಟಿಯಿಂದ ಉಪಾಧೇಯವೆನಿಸುವವು. ಅವು ಉತ್ತಮ ವೈರಾಗ್ಯ ಸಂಪನ್ನನ ದೃಷ್ಟಿಯಲ್ಲಿ ಹೇಯವೆನಿಸುವವು. ಆಕಾಶ ಗಮನಾದಿ ಸಿದ್ಧಿಗಳ ಕ್ರಮವು ಹೇಗಿರುವವು ಎಂಬುದನ್ನು ಕೇಳು. ದೇಶ, ಕಾಲ, ಕ್ರಿಯೆ, ದ್ರವ್ಯ ಮೊದಲಾದ ಅಪೇಕ್ಷೆಗಳಿಂದ ಯುಕ್ತವಾದ ಸಿದ್ಧಿಗಳು ಜೀವವನ್ನು ಮೋಹಗೊಳಿಸುವವು. ಮಣಿ, ಔಷಧಿ, ತಪ, ಮಂತ್ರ, ಕ್ರಿಯೆ ಮೊದಲಾದವುಗಳಿಂದ ಆಗುವ ಸಿದ್ಧಿ ಕ್ರಮಗಳ ನಿರೂಪಣ ಮಾಡುವುದು ಅನಾವಶ್ಯಕವು. ಯಾಕೆಂದರೆ ಅವು ಅಧ್ಯಾತ್ಮ ಮಾರ್ಗದಲ್ಲಿ ವಿಘ್ನಕಾರಕಗಳಾಗಿವೆ. ಶ್ರೀಶೈಲ ಅಥವಾ ಮೇರು ಪರ್ವತದ ಮೇಲೆ ನಿವಾಸ ಮಾಡುವ ಪುರುಷನಿಗೆ ಸಿದ್ಧಿಯಾಗುವುದು. ಇನ್ನಾವುದರೂ ವಿಸ್ತಾರ ಪೂರ್ವಕ ವಿವರಣೆ ಮಾಡುವುದು ಅಧ್ಯಾತ್ಮ ವಿಷಯದಲ್ಲಿ ಹಾನಿಕಾರಕವಾಗಿದೆ. ಆದುದರಿಂದ ಶಿಖಿಧ್ವಜನ ಕಥಾಪ್ರಸಂಗದಿಂದ ಪ್ರಾಪ್ತವಾದ ಸಿದ್ಧಿರೂಪಿ ಫಲದಿಂದ ಯುಕ್ತವಾದ ಈ ಪ್ರಾಣಾದಿ ವಾಯುವಿನ ಅಭ್ಯಾಸ ಕ್ರಿಯೆಯನ್ನು ನೀನು ಶ್ರವಣ ಮಾಡು. ಭಿನ್ನ ಅರ್ಥದಿಂದ ಭಿನ್ನ ಪದಾರ್ಥಗಳ ವಾಸನೆಗಳನ್ನು ತ್ಯಾಗ ಮಾಡಬೇಕು. ಯೋಗ ಶಾಸ್ತ್ರದಲ್ಲಿ ಹೇಳಿದಂತೆ ಉತ್ತಮ ಆಚರಣೆಯಿಂದಲೂ ಸಜ್ಜನರ ಸಂಘದಿಂದಲೂ ಸರ್ವತ್ಯಾಗದಿಂದಲೂ ಸುಖಾಸನದಿಂದ ಕುಳಿತು ಪ್ರಾಣ ದೃಢವಾದ ಅಭ್ಯಾಸ ಮಾಡುವುದರಿಂದಲೂ ಕ್ರೋಧ ಲೋಭಾದಿಗಳ ತ್ಯಾಗದಿಂದಲೂ ರೇಚಿಕ ಪೂರ್ವಕ ಕುಂಭಕ ಚೆನ್ನಾಗಿ ಅಭ್ಯಾಸ ಮಾಡುವ ಪ್ರಾಣದ ಮೇಲೆ ಪೂರ್ಣ ಪ್ರಭುತ್ವ ಉಂಟಾಗುವುದು. ಹೀಗಾದ ಬಳಿಕ ಪಂಚಪ್ರಾಣಗಳು ಯೋಗಿಯ ಅಧೀನವಾಗುವವು. ಮನುಷ್ಯರಲ್ಲಿ ಕೆಲವು ಮೋಕ್ಷಾಗಾಮಿಗಳು ವಾಸನಾರಹಿತರಾಗಿರುವರು. ಯಾಕೆಂದರೆ ಅವರು ವಿವೇಕವನ್ನು ಹೊಂದಿರುವರು. ಅಂಥವರು ಈ ಸಂಸಾರದಲ್ಲಿ ಜನ್ಮಧಾರಣ ಮಾಡುವುದಿಲ್ಲ. ಅವಿವೇಕಿಯು ಮೇಲಿಂದ ಮೇಲೆ ಭ್ರಮಣ ಮಾಡುವನು. ಶ್ರೀರಾಮನು ಒಂದದ್ದು, ಶರೀರದಲ್ಲಿ ಆದಿವ್ಯಾಧಿಗಳು ಯಾವುದರಿಂದ ಉತ್ಪನ್ನವಾಗುವವು, ಯಾವುದರಿಂದ ವಿನಷ್ಟವಾಗುವವು? ವಶಿಷ್ಠ ಅಂದದ್ದು, ಔಷಧ ದ್ವಾರವಾಗಿ ಇವುಗಳು ನಿವೃತ್ತಿಯಾಗುವವು, ಜ್ಞಾನದಿಂದಲೂ ನಾಶವಾಗುವವು. ಆದಿವ್ಯಾಧಿಗಳು ದುಃಖದಾಯಕವಾಗಿವೆ. ಈ ಶರೀರದ ದುಃಖಕ್ಕೆ ವ್ಯಾಧಿ ಎನ್ನುವರು, ಮಾನಸಿಕ ದುಃಖಕ್ಕೆ ಆದಿ ಎನ್ನುವರು. ಅಜ್ಞಾನವು ಆದಿವ್ಯಾಧಿಗಳಿಗೆ ಮೂಲ ಕಾರಣವಾಗಿದೆ. ಯಥಾರ್ಥ ಜ್ಞಾನವಾದ ಬಳಿಕ ಇವು ಅವಶ್ಯವಾಗಿ ವಿನಾಶ ಹೊಂದುವವು.
ಪರಮಾತ್ಮ ಜ್ಞಾನವು ಇಂದ್ರಿಯ ನಿಗ್ರಹವು ಇಲ್ಲದೇ ಇರುವುದರಿಂದಲೂ ರಾಗದ್ವೇಷಗಳಿಂದಲೂ ಪ್ರತಿದಿನ ಚಿಂತೆ ಮಾಡುವುದರಿಂದಲೂ ಮೋಹದಾಯಿನಿ ಆದಿಗಳು ಉತ್ಪನ್ನವಾಗುವವು. ಪ್ರಬಲ ಇಚ್ಛೆಗಳು ಸ್ಫುರಿತವಾಗುವುದರಿಂದಲೂ ಮೂರ್ಖತೆಯಿಂದಲೂ ಚಿತ್ತವನ್ನು ಸಂಯಮಗೊಳಿಸದೇ ಇರುವುದರಿಂದಲೂ ದುಷ್ಟ ಅನ್ನವನ್ನು ಊಟ ಮಾಡುವುದರಿಂದಲೂ ಸ್ಮಶಾನ ಮೊದಲಾದ ಸ್ಥಾನಗಳಲ್ಲಿ ವಾಸ ಮಾಡುವುದರಿಂದಲೂ ಶಾರೀರಿಕ ವ್ಯಾಧಿಗಳು ಉತ್ಪನ್ನವಾಗುವವು. ಅರ್ಧ ರಾತ್ರಿಯಲ್ಲಿಯೂ ಪ್ರದೋಷ ಕಾಲಗಳಲ್ಲಿಯೂ ಊಟ ಮಾಡುವುದರಿಂದಲೂ ಅಕಾಲದಲ್ಲಿ ಮೈಥುನಾದಿ ವ್ಯವಹಾರ ಮಾಡುವುದರಿಂದಲೂ ದುಷ್ಕರ್ಮಗಳಿಂದಲೂ ದುರ್ಜನರ ಸಂಗತಿ ದೋಷಗಳಿಂದಲೂ ಮನಸ್ಸಿನ ಭಯದಿಂದಲೂ ಶಾರೀರಿಕ ವ್ಯಾಧಿಗಳು ಉತ್ಪನ್ನವಾಗುವವು. ನಾಡಿಗಳ ಛಿದ್ರಗಳಲ್ಲಿ ಅನ್ನರಸವು ಪ್ರವೇಶವಾಗದೇ ಇರುವುದರಿಂದಲೂ ಅಧಿಕವಾಗಿ ಪ್ರವೇಶವಾಗುವುದರಿಂದಲೂ ಶಾರೀರಿಕ ವ್ಯಾಧಿಗಳು ಉತ್ಪನ್ನವಾಗುವವು. ಪ್ರಾಣವಾಯು ವಿಷಮವಾಗಿ ಹರಿದಾಡುವುದರಿಂದಲೂ ಕಫ ಪಿತ್ತಾದಿಗಳ ಆಧಿಕ್ಯದಿಂದಲೂ ಅಜೀರ್ಣದಿಂದಲೂ ಅತಿ ಜೀರ್ಣತೆಯ ದೋಷದಿಂದಲೂ ವ್ಯಾಧಿಗಳು ಉತ್ಪನ್ನವಾಗುವವು. ಆದಿಗಳಿಂದಲೂ ವ್ಯಾಧಿಗಳು ಉತ್ಪನ್ನವಾಗುವವು. ಪವಿತ್ರ ಪುಣ್ಯ ಕರ್ಮಗಳಿಂದ ಚಿತ್ತವು ಶುದ್ಧವಾಗುವುದರಿಂದ ಆನಂದದ ವೃದ್ಧಿಯಾಗುವುದು. ಅಂತಃಕರಣದ ಶುದ್ಧಿಯಿಂದ ಪ್ರಾಣವಾಯು ತನ್ನ ಕ್ರಮದಿಂದ ಪ್ರವಹಿಸುವುದು. ಅದರಿಂದ ಉನ್ನತ ಉಚಿತ ಪರಿಪಾಕವಾಗುವುದು. ಇದರಿಂದ ವ್ಯಾಧಿಯು ನಷ್ಟವಾಗುವುದು. ರಘುನಂದನ, ಚೂಡಾಲ ರಾಣಿಯು ನಿರಂತರವಾದ ಯೋಗಾಭ್ಯಾಸದಿಂದ ಅಣಿಮಾದಿ ಅಷ್ಟಸಿದ್ಧಿ ಸಂಪನ್ನಳಾದಳು. ಮೋಹಾದಿ ದೋಷಗಳಿಂದಲೂ ತ್ರಿವಿಧ ತಾಪಗಳಿಂದಲೂ ರಹಿತಳಾದಳು. ಅವಳ ಹೃದಯವು ಗಂಗಾಜಲದಂತೆ ನಿರ್ಮಲವೂ ಶೀತಲವೂ ಆಯಿತು. ಅವಳು ಆಕಾಶದಲ್ಲಿ ಗಮನ ಮಾಡುತ್ತಿದ್ದಳು. ಚೂಡಾಲಾದೇವಿ ಎಂದದ್ದು, ಇಂತಹ ಯುವಾವಸ್ಥೆಯಲ್ಲಿ ವನವಾಸವೇ ಇದೆಂತಹ ತುಚ್ಛ ವಿಚಾರ ಮಾಡುತ್ತಿರುವಿ. ರಾಜ್ಯಭಾರವೂ ನಿನ್ನ ಮೇಲಿದೆ. ಪ್ರಜಾಪಾಲನಾ ರೂಪವಾದ ಕರ್ಮವನ್ನು ಪರಿತ್ಯಾಗ ಮಾಡಿ ವನವಾಸಕ್ಕೆ ಹೋದರೆ ರಾಜ್ಯವು ಅನಾಯಕವಾಗಿ ಹಾಳಾಗುವುದು. ಪ್ರಜೆಗಳು ನಿರ್ಗತಿಕರಾಗುವರು. ಪರಂಪರಾಗತವಾಗಿ ಬಂದ ಈ ಮಾಳವ ಸಾಮ್ರಾಜ್ಯವನ್ನು ಹಾಳು ಮಾಡಿದ ಪಾಪಕ್ಕೆ ನೀನು ಹೊಣೆಗಾರನಾಗುವಿ. ಆಗ ಸಿದ್ಧಜರಾಜನು, ಕಮಲ ನಯನೆಯಾದ ಪ್ರಿಯೇ, ನನ್ನ ಅಭಿಷ್ಟ ಕಾರ್ಯಕ್ಕೆ ನೀನು ಆತಂಕ ಮಾಡಬೇಡ. ನಾನು ಇಲ್ಲಿಂದ ದೂರವಾದ ವನಕ್ಕೆ ಹೋಗಿ ಏಕಾಂತದಲ್ಲಿದ್ದು ವೈರಾಗ್ಯ ಸಾಧನೆ ಮಾಡುವವನಿರುವೆನು. ಅನಿಂದಿತಾಂಗಿ ನೀನು, ಮೋಹ ಕೋಮಲ ಕಾಳಿಯರಿರುವಿ, ನವಗತಿಯ ಅವತಿ ಇರುವಿ, ನವ ಯುವತಿಯರಿರುವಿ. ನಾನು ಹೋದೆನೆಂದು ನೀನು ಮಾತ್ರ ವನಕ್ಕೆ ತೆರಳಬಾರದು. ವನವಾಸವು ಪುರುಷರಿಗೆ ಸಹ ಅತ್ಯಂತ ಕಠಿಣತರವಾಗಿದೆ. ನೀನು ಉಜ್ಜಯಿನಿ ರಾಜಧಾನಿಯಲ್ಲಿದ್ದು ಪ್ರಜಾಜನರನ್ನು ಪರಿಪಾಲಿಸು. ನಾನು ಹೊರಟು ಹೋದ ಬಳಿಕ ಕುಟುಂಬದ ಭಾರ ನಿರ್ವಹಣೆ ಮಾಡುವುದು ಸ್ತ್ರೀಯ ಧರ್ಮವಾಗಿರುವುದು. ಆದುದರಿಂದ ನೀನು ನನ್ನ ಆಜ್ಞೆಯಂತೆ ವರ್ತಿಸಬೇಕು. ಯಾಕೆಂದರೆ ನೀನು ಪರಮ ಸಾಧ್ವಿ ಇರುವಿ. ನನ್ನ ಮಾತಿಗೆ ಮಾನ್ಯತೆ ಕೊಡುವುದು ನಿನ್ನ ಧರ್ಮವಾಗಿದೆ. ಶಿಖಿಧ್ವಜ ರಾಜನು ಅಂದು ಸಂಧ್ಯಾಕಾಲದ ಕ್ರಿಯೆಗಳನ್ನು ಪೂರ್ತಿಗೊಳಿಸಿ ತನ್ನ ಪತ್ನಿಯೊಡನೆ ಹಾಸಿಗೆ ಎದ್ದು, ಪತ್ನಿಯು ಗಾಢ ನಿದ್ರೆಯಲ್ಲಿರುವಳೆಂಬುದನ್ನು ಮನಗಂಡು ಅರಮನೆಯನ್ನು ಬಿಟ್ಟು ವನಕ್ಕೆ ತೆರಳಿದನು. ಅವನು ಎಷ್ಟೋ ನದಿಗಳನ್ನು ಪರ್ವತಗಳನ್ನು ದಾಟಿ ಅತ್ಯಂತ ಗಹನವಾದ ಮಂದರಾಚಲದ ಅರಣ್ಯಕ್ಕೆ ಬಂದನು. ಅಲ್ಲಿ ಒಂದು ನದಿಯ ತೀರದಲ್ಲಿ ಪರ್ಣಶಾಲೆಯನ್ನು ಕಟ್ಟಿಕೊಂಡನು. ಕುಟೀರದಲ್ಲಿ ಒಂದು ದಂಡಕಮಂಡಲ, ಫಲಾಹಾರ ಪಾತ್ರೆ, ಪುಷ್ಪ ಪಾತ್ರೆ, ರುದ್ರಾಕ್ಷ ಸರ, ಅರ್ಘ್ಯ ಪಾತ್ರೆ, ದುಪ್ಪಟಿ, ಚಾಪೆ, ಮೃಗ ಚರ್ಮ ಮೊದಲಾದ ವಸ್ತುಗಳನ್ನು ಸಂಪಾದಿಸಿಕೊಂಡು ಯಥಾಸ್ಥಾನದಲ್ಲಿ ಇಟ್ಟನು. ಇವುಗಳಲ್ಲದೆ ತಾಪಸಿಗಳಿಗೆ ಅವಶ್ಯವಾಗಿ ಬೇಕಾಗುವಂತಹ ಸಾಹಿತ್ಯಗಳನ್ನೂ ಅವನು ಸಂಗ್ರಹಿಸಿದನು. ಅವನು ಶಮೆದಮೆಗಳಿಂದ ಕೂಡಿದವನಾಗಿ ತಪಾಚರಣೆಯನ್ನು ಪ್ರಾರಂಭಿಸಿದನು. ಮಾಳವ ನರೇಶ ಶಿಖಿಧ್ವಜನು ಗೃಹಲಕ್ಷ್ಮಿಯನ್ನು ರಾಜ್ಯಲಕ್ಷ್ಮಿಯನ್ನು ಪೂರ್ಣವಾಗಿ ಮರೆತು ವೈರಾಗ್ಯ ಸಾಧನೆ ಮಾಡತೊಡಗಿದನು. ಅವನು ಮಹಾ ಮುನಿ ವರನಂತೆ ಕಾಣತೊಡಗಿದನು. ಚೂಡಾಲ ರಾಣಿಯು ಪತಿಯ ನಿರ್ಗಮನದಿಂದ ಯೋಚನೆಗೊಳಗಾದಳು. ಅವಳು ತನ್ನ ಯೋಗ ಬಲದಿಂದ ಆಕಾಶ ಗಮನ ಮಾಡಿ ಪತಿಯು ವಾಸಿಸುವ ಸ್ಥಳವನ್ನು ಶೋಧಿಸಿದಳು. ಅವನು ವಿರಕ್ತ ಯೋಗಿಯಂತೆ ಕಾಲ ಕಳೆಯುತ್ತಿರುವುದನ್ನು ಕಂಡು ಮರಳಿ ತನ್ನ ರಾಜಧಾನಿಗೆ ಬಂದಳು. ಅವಳು ಮಂತ್ರಿ ಸೇನಾ ನಾಯಕರನ್ನು ಕರೆಯಿಸಿಕೊಂಡು, ಪತಿಯು
ಕೆಲವು ಕಾಲ ದೇಶ ಸಂಚಾರಕ್ಕೆ ಹೋಗಿರುವನು ಎಂಬ ಸಂಗತಿಯನ್ನು ತಿಳಿಸಿ ತಾನು ರಾಜ್ಯಭಾರವನ್ನು ವಹಿಸಿಕೊಂಡಳು. ಅವಳು ತನ್ನ ಯೋಗ ಸಾಧನವನ್ನು ನಡೆಸಿಕೊಂಡು ಕರ್ಮಯೋಗಿಯಂತೆ ರಾಜ್ಯ ಕಾರ್ಯವನ್ನು ಸಾಗಿಸಿದಳು. ಈ ಪ್ರಕಾರವಾಗಿ ಅವಳು 18 ವರ್ಷಗಳವರೆಗೆ ಯಾವ ನ್ಯೂನ್ಯತೆಯೂ ಇಲ್ಲದಂತೆ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಿದಳು. ಕೆಲವು ಕಾಲ ಕಳೆದ ಬಳಿಕ ಚೋಡಾಲ ರಾಣಿಯ ಮನದಲ್ಲಿ ಒಂದು ಯೋಚನೆಯು ಉದಯವಾಯಿತು. ತನ್ನ ಪತಿಯ ಮನಸ್ಸನ್ನು ಪರಿವರ್ತನೆಗೊಳಿಸಿ ಅವನನ್ನು ರಾಜ್ಯಕ್ಕೆ ತರಬೇಕು ಎಂದು ಅವನನ್ನು ಮತ್ತೆ ರಾಜರ್ಷಿಯಾಗಿ ರಾಜಕಾರ್ಯ ನಿರ್ವಹಣೆ ಮಾಡುವಂತೆ ಮನವೊಲಿಸಬೇಕೆಂದು ರಾಣಿಯು ಯೋಚಿಸಿದಳು. ಕೂಡಲೇ ಅವಳು ಆಕಾಶಗಮನ ಮಾರ್ಗವಾಗಿ ಮಂದರಾಚಲದ ವನಪ್ರದೇಶದಲ್ಲಿ ಇಳಿದಳು. ಅವಳು ಪತಿಯ ಪರ್ಣಕುಟೀರದ ಸಮೀಪಕ್ಕೆ ಬಂದು ಜಟಾವಲ್ಕ್ಯಧಾರಿಯಾದ ಕುಶಕಾಯದ ಪತಿಯನ್ನು ಸಂದರ್ಶಿಸಿದಳು. ಅವಳ ಮನವು ಅತ್ಯಂತ ಖಿನ್ನವಾಯಿತು. ಅವಳು ಪತಿಯ ಮೂರ್ಖತನದ ವ್ಯವಹಾರಕ್ಕಾಗಿ ಹೇಸಿದಳು. ಯಾವ ಉಪಾಯದಿಂದಲಾದರೂ ಪತಿಯ ಮನವನ್ನು ಪರಿವರ್ತಿಸಬೇಕು ಎಂದು ಯೋಚಿಸಿದಳು. ಕೂಡಲೇ ಅವಳು ತನ್ನ ಯೋಗ ಬಲದಿಂದ ಬ್ರಾಹ್ಮಣ ಕುಮಾರನ ವೇಷವನ್ನು ಧರಿಸಿದಳು. ತರುವಾಯ ಅವಳು ಸಾವಧಾನದಿಂದ ಪತಿಯ ಪರ್ಣಶಾಲೆಯ ದ್ವಾರಕ್ಕೆ ಬಂದಳು. ಶಿಖಿಧ್ವಜ ರಾಜನು ಸುಂದರನೂ ತೇಜಸ್ವಿಯೂ ಆದ ದ್ವಿಜಕುಮಾರನನ್ನು ಕಂಡು ಕುಳಿತ ಸ್ಥಳದಿಂದ ಎದ್ದು ಕೈ ಜೋಡಿಸಿ, ಬರಬೇಕು ದೇವಪುತ್ರ, ನಿನಗೆ ಅನಂತ ಪ್ರಣಾಮಗಳು, ಈ ಆಸನದಲ್ಲಿ ವಿರಾಜಮಾನನಾಗು. ಆಗ ಬ್ರಾಹ್ಮಣ ಕುಮಾರನು, ರಾಜರ್ಷಿಯೇ, ನಿನಗೆ ಅನಂತ ಪ್ರಣಾಮಗಳು. ಆಗ ಶಿಖಿಧ್ವಜನು, ದೇವತೆಯಂತೆ ಪರಿಶೋಭಿಸುವ ಬ್ರಾಹ್ಮಣ ಕುಮಾರ, ನೀನು ಯಾರು? ನಿನ್ನ ನಾಮಧೇಯವೇನು? ಈ ವಿರಾಗಿಯ ಪರ್ಣಕುಟೀರಕ್ಕೆ ಆಗಮಿಸಿದ ಉದ್ದೇಶವೇನು? ನಿನ್ನ ದರ್ಶನದಿಂದ ನಾನು ಧನ್ಯನಾದೆನು. ನಿನ್ನ ಆಗಮನದಿಂದ ನನ್ನ ಜೀವನವು ಸಫಲವಾಯಿತು ಎಂದು ಹೇಳಿ ಬ್ರಾಹ್ಮಣ ಕುಮಾರನಿಗೆ ಅರ್ಘ್ಯ ಪಾದ್ಯ ಪುಷ್ಪ ಮಾಲೆಗಳಿಂದ ಅವುಗಳನ್ನು ಸಮರ್ಪಿಸಿದನು. ಬ್ರಾಹ್ಮಣ ಕುಮಾರ ಅಂದದ್ದು, ನಾನು ದೇವರ್ಷಿ ನಾರದನ ಕುಮಾರನು. ನನ್ನನ್ನು ಕುಂಭ ಎಂದು ಕರೆಯುವರು. ಸಜ್ಜನ ಶಿರೋಮಣಿಯಾದ ರಾಜರ್ಷಿಯೇ, ನೀನು ಶಾಂತ ಮನಸ್ಸಿನಿಂದ ನಿರ್ವಾಣ ಪ್ರಾಪ್ತಿಗಾಗಿ ತಪವನ್ನಾಚರಿಸಿ ಪುಣ್ಯ ಸಂಚಯ ಮಾಡತೊಡಗಿರುವಿ. ಧನಧಾನ್ಯ ಸಂಪನ್ನವಾದ ರಾಜ್ಯವನ್ನು, ಗುಣರೂಪ ಸಂಪನ್ನಳಾದ ಪರಮ ಸಾಧ್ವಿಯಾದ ಪತ್ನಿಯನ್ನು ಪರಿತ್ಯಾಗ ಮಾಡಿ ಈ ಮಹಾವನವನ್ನು ಆಶ್ರಯಿಸಿ ತಪಾಚರಣೆಗೆ ತೊಡಗಿರುವಿ. ನಿನ್ನ ಈ ಶಾಂತವಾದ ವ್ರತವು ಖಡ್ಗಧಾರಿಗೆ ಸಮಾನವಾಗಿದೆ. ನಿನ್ನ ವೃತ್ತಾಂತವೆಲ್ಲವನ್ನು ನಾನು ಬಲ್ಲೆನು. ಶಿಖಿಧ್ವಜ ರಾಜ, ನೀನು ವನವಾಸಿಯಾಗಿ ವೃಥಾ ಕಾಲ ಕಳೆಯತೊಡಗಿರುವಿ. ಈ ಅರಣ್ಯವಾಸದಿಂದ ಯಾವ ಕಾರ್ಯದ ಸಾಧನೆ ಮಾಡಬೇಕೆಂದಿರುವಿ? ಆಗ ಶಿಖಿಧ್ವಜ ರಾಜ ಅಂದದ್ದು, ಭಗವಾನ್, ನೀನು ದೇವರ್ಷಿ ನಾರದನ ಪುತ್ರನು ಇರುವುದರಿಂದ ಸರ್ವಜ್ಞನಾಗಿರುವಿ. ನೀನು ಲೋಕ ವೃತ್ತಾಂತವನ್ನು, ಪರಮಾರ್ಥ ವೃತ್ತಾಂತವನ್ನು ಸಂಪೂರ್ಣವಾಗಿ ಅರಿತಿರುವಿ. ನನ್ನ ವಿಷಯವನ್ನು ಯಥಾರ್ಥ ರೂಪದಿಂದ ತಿಳಿದಿರುವಿ ಎಂಬುದನ್ನು ನಾನು ಮನಗಂಡಿರುವೆನು. ನಾನು ಮಾಳವ ದೇಶದ ಚಕ್ರವರ್ತಿಯಾದ ಶಿಖಿಧ್ವಜನು. ನನ್ನ ಪತ್ನಿಯಾದ ಚೂಡಾಲ ರಾಣಿಯು ಪರಮ ಸಾಧ್ವಿಯು. ಸಂಸಾರ ಭಯವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ನಾನು ಈ ವನದಲ್ಲಿ ವಾಸ ಮಾಡಿ ತಪಾಚರಣೆ ಮಾಡುತ್ತಿರುವೆನು. ಜನನ ಮರಣಗಳನ್ನು ನಿವಾರಿಸಿಕೊಳ್ಳುವುದೇ ನನ್ನ ತಪಸ್ಸಿನ ಉದ್ದೇಶವಾಗಿದೆ. ನಾನು ಈ ಬಗೆಯಾಗಿ ತ್ಯಾಗ ಮಾಡಿದರೂ ದುಃಖವು ಅಶಾಂತಿಯೂ ನನ್ನನ್ನು ತ್ಯಜಿಸಿಲ್ಲ. ಅಮೃತವು ವಿಷ ಸದೃಶವಾಗಿದೆ. ಕುಂಭಮುನಿ, ನನ್ನ ಮನಸ್ಥಿತಿಯು ಹೀಗಾಗಲು ಕಾರಣವೇನು? ಆಗ ಕುಂಭ ಅಂದದ್ದು, ರಾಜರ್ಷಿ, ಜ್ಞಾನ ಕರ್ಮಗಳಲ್ಲಿ ಜ್ಞಾನವೇ ಶ್ರೇಷ್ಠ ಆದುದು. ಈ ಸಂಗತಿಯನ್ನು ಪಿತಾಮಹನಾದ ಬ್ರಹ್ಮದೇವನು ನನಗೆ ಉಪದೇಶಿಸಿದ್ದನು. ಯಾರು ಜ್ಞಾನ ಸಂಪನ್ನರಾಗಿರುವರೋ ಅವರಿಗೆ ಕರ್ಮಗಳು ನಿಷ್ಫಲವಾಗಿವೆ. ವಾಸನೆಗಳು ಕ್ಷಯ ಹೊಂದಿದ ಬಳಿಕ ಕರ್ಮ ಫಲಗಳು ನಿಷ್ಫಲವಾಗುವವು. ಎಲ್ಲವೂ ಬ್ರಹ್ಮಮಯವೆಂಬ ಭಾವನೆಯುಳ್ಳ ಜ್ಞಾನಿ ಪುರುಷನ ಮನದಲ್ಲಿ ವಾಸನೆಗಳು ಉತ್ಪನ್ನವಾಗುವುದಿಲ್ಲ. ಜ್ಞಾನವು ಸರ್ವೋತ್ಕೃಷ್ಟ ಶ್ರೇಯವೆಂದೆನಿಸುವುದು. ಭೂಪಾಲ, ಇಲ್ಲಿ ಕಮಂಡಲವಿದೆ, ಇಲ್ಲಿ ದಂಡಕಾಷ್ಟವಿದೆ, ಅಲ್ಲಿ ಹುಲ್ಲಿನ ಚಾಪೆ ಇದೆ. ಇಂಥ ಅನರ್ಥಗಳಿಂದ ಸಂಸಾರದಲ್ಲಿ ಎಂತಹ ಸುಖ ದೊರೆಯುವುದು? ನಾನು ಯಾರು? ಈ ಸಂಸಾರದಲ್ಲಿ ಹೇಗೆ ಉತ್ಪನ್ನನಾದೆನು? ಈ ಎಲ್ಲಾ ಉಪಾಧಿಗಳು ಹೇಗೆ ಶಾಂತವಾಗುವವು? ಇವೆಲ್ಲಾ ಪ್ರಶ್ನೆಗಳ ಬಗ್ಗೆ ನೀನು ಯಾವ ವಿಧದ ವಿಚಾರಗಳನ್ನೂ ಮಾಡುವುದಿಲ್ಲ. ನೀನು ಅಜ್ಞಾನಿಯಾಗಿ ಹೀಗೆ ಕುಳಿತುಕೊಂಡಿರುವುದು ಏಕೆ?
ಸಗುಣ ನಿರ್ಗುಣ ಪರಮಾತ್ಮ ತತ್ವಗಳನ್ನು ಬಲ್ಲ ಪರಮಾತ್ಮನ ಬಳಿಗೆ ಹೋಗಿ ಬಂಧ ಮೋಕ್ಷಗಳ ಉಪಾಯಗಳನ್ನು ಅರಿತುಕೊಂಡಿರಲೇಕೆ? ಯಾವ ಬಗೆಯ ವಿಚಾರವನ್ನು ಮಾಡದೆ ಈ ಗಹನವಾದ ವನದಲ್ಲಿ ಏಕಾಂಗಿಯಾಗಿ ಕುಳಿತು ಸಾಧಿಸಿ ಪ್ರಗತಿಯೇ ಏನೆಂಬುದನ್ನು ನೀನು ವಿವೇಕದಿಂದ ವಿಚಾರ ಮಾಡಿಲ್ಲ. ನೀನು ಬಹಳ ಕಾಲವನ್ನು ವ್ಯರ್ಥವಾಗಿ ಕಳೆದೆ. ಮಹಾತ್ಮರ ಸೇವೆ ಮಾಡಿ ಅವರ ಹೇಳಿಕೆಯಂತೆ ನಡೆದರೆ ಸಂಸಾರದ ವಿಮುಕ್ತಿಯ ಜ್ಞಾನವು ಲಭಿಸುವುದು. ದೇವಕುಮಾರ ಕುಂಭಮುನಿಯು ಜ್ಞಾನೋಪದೇಶವನ್ನು ಹೇಳಿದ ಕುಂಭಮುನಿ ಅಂದದ್ದು, ಮಹಾರಾಜ, ಹಿಂದಕ್ಕೆ ಶ್ರೀ ಸಂಪನ್ನನಾದ ಪುರುಷನಿದ್ದನು. ಅವನು ಜ್ಞಾನಿ ಆಗಿರಲಿಲ್ಲ. ಅವನು ಇನ್ನೂ ಸಂಪತ್ತುಗಳುಳ್ಳವನಾಗಿ ಆಗಬೇಕೆಂದು ಅಭಿಲಾಷೆಯಿಂದ ಚಿಂತಾಮಣಿ ರತ್ನದ ಪ್ರಾಪ್ತಿಗಾಗಿ ತಪಶ್ಚರ್ಯ ಮಾಡತೊಡಗಿದನು. ಸ್ವಲ್ಪ ಕಾಲದಲ್ಲಿ ಅವನಿಗೆ ಆ ರತ್ನದ ಪ್ರಾಪ್ತಿಯಾಯಿತು. ಇಷ್ಟು ಅಲ್ಪ ಕಾಲದಲ್ಲಿ ಚಿಂತಾಮಣಿಯಂತಹ ರತ್ನವು ಪ್ರಾಪ್ತ ಆಗುವ ಸಂಭವವಿಲ್ಲವೆಂದು ಅದು ಕಾಜಿನ ಹರಳೇ ಇರಬೇಕೆಂದು ಅವನು ಬಗೆದನು. ಅವನು ಆ ಮಣಿಯನ್ನು ಕೈಯಿಂದ ಕೂಡ ಹಿಡಿಯಲಿಲ್ಲ. ಅವನಿಂದ ಅವಹೇಳನ ಆದುದರಿಂದ ಆ ರತ್ನವು ಹಾರಿ ಕಣ್ಮರೆಯಾಗಿ ಹೋಯಿತು. ಆಗ ಅವನು ಮತ್ತೆ ತಪಶ್ಚರ್ಯ ಮಾಡಿದನು. ಕೆಲವು ದಿನಗಳಲ್ಲಿ ಅವನಿಗೆ ಒಂದು ಕಾಜಿನ ಹರಳು ದೊರೆಯಿತು. ಅವನು ಅದನ್ನೇ ರತ್ನವೆಂದು ಬಗೆದನು. ಅದರಿಂದ ಬೇಕಾದಷ್ಟು ವೈಭವವನ್ನು ಪಡೆಯಬಹುದು ಎಂದು ಅವನು ಮನೋರಾಜ್ಯವನ್ನು ಕಲ್ಪಿಸಿ ತನ್ನ ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋದನು. ಅಲ್ಲಿ ಅವನಿಗೆ ಕಾಜಿನ ಹರಳಿನಿಂದ ಯಾವ ಫಲವೂ ದೊರೆಯದೆ ವಿಪತ್ತಿಗೊಳಗಾದನು. ಅವನ ಮೂರ್ಖತೆಯೇ ಅವನನ್ನು ದುಃಖಕ್ಕೀಡು ಮಾಡಿತು. ರಾಜ, ನಿನಗೆ ಇನ್ನೊಂದು ಕಥೆಯನ್ನು ಹೇಳುವೆನು. ಅದು ನಿನ್ನ ವೃತ್ತಾಂತಕ್ಕೆ ಅನುರೂಪವಾಗಿದೆ. ವಿಂಧ್ಯಗಿರಿಯ ಒಂದು ವನದಲ್ಲಿ ಒಂದು ಆನೆ ಇತ್ತು. ಅದು ಯೂಥಪತಿಯಾಗಿತ್ತು. ಒಬ್ಬ ಮಾವುತನು ಅದನ್ನು ಲೋಹ ಶೃಂಖಲೆಯಿಂದ ಬಂಧಿಸಿದ್ದನು. ಸರಪಳಿಗಳ ಬಂಧನಕ್ಕೊಳಗಾಗಿದ್ದ ಆ ಗಜವು ಬಹಳ ಸಂಕಟ ಪಡುತ್ತಿತ್ತು. ಒಂದು ದಿನ ಅದು ಸಾಹಸದಿಂದ ತನ್ನ ಶೃಂಖಲೆಗಳನ್ನು ಕಡಿದೊಗೆದು ಬಂಧನದಿಂದ ಮುಕ್ತವಾಯಿತು. ಮಾವುತನು ಮುಕ್ತವಾದ ಆನೆಗೆ ಬೆದರಿ ತಾಳ ವೃಕ್ಷವನ್ನೇರಿದನು. ಆನೆಯು ಅಲ್ಲಿಗೆ ರಭಸದಿಂದ ಬಂದಿತು. ಅದನ್ನು ಅಂಕುಶದಿಂದ ಹೊಡೆದು ಹಣ್ಣು ಮಾಡಬೇಕೆಂದು ಮಾವುತನು ತಾಳ ವೃಕ್ಷದ ತುದಿಯಿಂದ ಅದರ ತಲೆಯ ಮೇಲೆ ಜಿಗಿದನು. ಆದರೆ ಅವನ ಗುರಿ ತಪ್ಪಿದ್ದರಿಂದ ಭೂಮಿಗೆ ಬಿದ್ದು ಬಿಟ್ಟನು. ಆದುದರಿಂದ ಅವನಿಗೆ ಮೇಲೆ ಏಳುವ ಶಕ್ತಿಯು ಉಳಿಯಲಿಲ್ಲ. ಅವನಿಗೆ ದೊಡ್ಡ ಆಘಾತವಾಗಿರಲಿಲ್ಲ. ಆನೆಯು ಅವನ ಅವಸ್ಥೆಯನ್ನು ನೋಡಿ ಕ್ಲೇಶಗೊಂಡಿತು. ಆ ಮಾವುತನನ್ನು ತುಳಿದು ಕೊಂದು ಹಾಕುವ ಅವಕಾಶವಿದ್ದರೂ ಆನೆಯು ಹಾಗೆ ಮಾಡದೆ ಅಲ್ಲಿಂದ ಬೇರೆ ವನಕ್ಕೆ ಹೊರಟು ಹೋಯಿತು. ಮಾವುತನು ಸಂಧಿಯನ್ನು ಸಾಧಿಸಿ ಉಪಾಯದಿಂದ ಆನೆಯನ್ನು ಹಿಡಿದು ತಂದು ಬಲವಾದ ಶೃಂಖಲೆಗಳಿಂದ ಬಂಧಿಸಿ ಬಿಟ್ಟನು. ಚಿಂತಾಮಣಿಯ ಹಾಗೂ ಆನೆಯ ಕಥೆಗಳಿಂದ ನೀನು ಪಾಠ ಕಲಿಯಬೇಕು. ವಿವೇಕ ವಿಚಾರಗಳು ಇಲ್ಲದೆ ಮಾಡಿದ ಕರ್ಮಗಳಿಗೆ ಪಶ್ಚಾತ್ತಾಪದ ಪ್ರತಿಫಲವು ದೊರೆಯುವುದು. ಮಹಿಪತಿಯೇ ತ್ಯಾಗವು ಈ ಶುದ್ಧ ಇರಬೇಕು. ಕೃತ್ರಿಮ ತ್ಯಾಗದಿಂದ ಫಲವು ದೊರೆಯಲಾರದು. ನೀನು ಧನ ಸಂಪತ್ತನ್ನು, ಸ್ತ್ರೀ ಪುತ್ರರನ್ನು, ಪ್ರಜಾ ಪರಿವಾರವನ್ನು, ಬಂಧು ಬಾಂಧವರನ್ನು ಪರಿತ್ಯಾಗ ಮಾಡಿದಿ. ನಿನ್ನ ಸ್ಥಳದಿಂದ ಬಹುದೂರವಾಗಿದ್ದ ಈ ಗಹನ ವನಕ್ಕೆ ಆಗಮಿಸಿ ಇಲ್ಲಿ ಆಶ್ರಮವನ್ನು ರಚಿಸಿಕೊಂಡು ವಾಸ ಮಾಡಿಕೊಂಡಿರುವಿ. ಇಷ್ಟೆಲ್ಲ ತ್ಯಾಗ ಮಾಡಿದರೂ ನಿನ್ನಲ್ಲಿ ಅಹಂಕಾರವು ಮಾತ್ರ ಯಥಾಸ್ಥಿತವಾಗಿ ಉಳಿದುಕೊಂಡಿರಬಿಟ್ಟಿದೆ. ರಾಜ, ಚಿಂತೆಯೇ ಚಿತ್ತವು ಸಂಕಲ್ಪವೆಂದು ಅದರ ಎರಡನೇ ಹೆಸರು. ಚಿಂತೆಯು ಸ್ಫುರಿತವಾಗುತ್ತಿರುವಾಗ ಚಿತ್ತದ ತ್ಯಾಗವು ಹೇಗೆ ಸಂಭವಿಸುವುದು? ಸಾಧು ಶಿರೋಮಣಿಯೇ, ಚಿತ್ತವು ಚಿಂತಾಗ್ರಸ್ತವಾದ ಬಳಿಕ ನಿರಂಜನ ಸರ್ವತ್ಯಾಗದ ಪ್ರಾಪ್ತಿಯು ಹೇಗಾಗುವುದು? ನೀನು ಪ್ರಾಪ್ತ ಮಾಡಿಕೊಂಡಿದ್ದ ಚಿಂತಾಮಣಿಯ ತ್ಯಾಗವನ್ನು ಮಾಡಿದ್ದಕ್ಕಾಗಿ ನಿನ್ನ ಸರ್ವೋತ್ಕೃಷ್ಟವಾದ ನಿಶ್ಚಿಂತತೆಯೇ ಹೊರಟು ಹೋಗಿದೆ. ನೀನು ವಾಸನಾ ಶೂನ್ಯನಾಗಿ ಅನಾಸಕ್ತ ಭಾವದಿಂದ ಸರ್ವತ್ಯಾಗದ ಉಪಕ್ರಮ ಮಾಡಿದಿ. ತರುವಾಯ ವಾಸನಾಯುಕ್ತವಾಗಿ ಅನಂತ ತಪಸ್ಸಿನ ಕ್ರಿಯೆಯನ್ನು ಸ್ವೀಕರಿಸಿದೆ. ನಿನ್ನ ಈ ಕ್ರಿಯೆಯು ದುಃಖಪೂರಿತವಾಗಿದೆ. ನೀನು ವರ್ಧಮಾನ ದುಃಖ ಪೂರ್ಣವಾದ ರಾಜ್ಯ ರೂಪಿ ಈ ಬಂಧನದಿಂದ ಬಿಡುಗಡೆ ಹೊಂದಿ ತಪೋರೂಪಿಯಾದ ಸುದೃಢ ಬಂಧನದಲ್ಲಿ ಸಿಲುಕಿಕೊಂಡಿರುವಿ. ನಿನಗೆ ಚಿಂತಾಮಣಿಯು ದೊರೆಯಲಿಲ್ಲ, ದೊರೆತದ್ದು ಕಾಜಿನ ತುಂಡು. ನಿನ್ನ ಚಿಂತೆಯು ಮೊದಲಿನ ಇಮ್ಮಡಿಯಾಗಿದೆ. ನಾನು ವಿಂಧ್ಯಾಚಲ ನಿವಾಸಿಯಾದ ಆನೆಯ ಕಥೆಯನ್ನೂ ಹೇಳಿದೆನು.
ಆ ಗಜವೇ ನೀನು, ಮಾವುತನೇ ನಿನ್ನ ಅಜ್ಞಾನವು, ನಿನ್ನ ಆಶಾ ಪಾಶವೇ ಆ ಗಜದ ಶೃಂಖಲೆಯು. ನೀನು ತಪೋರೂಪಿಯಾದ ಗರ್ತದಲ್ಲಿ ಬಿದ್ದು ಬಂಧನಕ್ಕೆ ಒಳಗಾಗಿರುವಿ. ನೀನು ನಿನ್ನ ರಾಣಿಯಾದ ಚೂಡಾಲಾದೇವಿಯ ಮಾತುಗಳನ್ನು ಆಧರಿಸಲಿಲ್ಲ. ನೀನು ವನಕ್ಕೆ ಬಂದರೂ ಮನೋವಿಜಯಿಯನ್ನು ಸಾಧಿಸಲಿಲ್ಲ. ನೀನು ಅತ್ಯಂತ ಭಯಂಕರವೂ ದುಃಖದಾಯಕವೂ ಆದ ತಪೋರೂಪಿಯಾದ ಗರ್ತದಲ್ಲಿ ಬಿದ್ದಿರುವಿ. ನೀನು ಗಜದ ಉಪಾಧಿಯಲ್ಲಿ ಇರುವಿ. ತಪವೇ ನಿನ್ನ ಗರ್ತವಾಗಿದೆ. ಅಜ್ಞಾನವು ಶತ್ರುಭೂತ ಮಾವುತನಂತಾಗಿದೆ. ನೀತಿ ನಿಪುಣನು ಪ್ರಜ್ಞೆ ವಸ್ತುವಿನ ಜ್ಞಾನದಿಂದ ಸಂಪನ್ನಳೂ ಆದ ಚೂಡಾಲ ರಾಣಿಯ ಉಪದೇಶವನ್ನು ನೀನು ಯಾಕೆ ಸ್ವೀಕಾರ ಮಾಡಲಿಲ್ಲ? ಶಿಖಿಧ್ವಜ ಅಂದದ್ದು, ನಾನು ರಾಜತ್ಯಾಗ ಮಾಡಿದನು, ಐಶ್ವರ್ಯ ತ್ಯಾಗ ಮಾಡಿದನು, ಪತ್ನಿಯ ತ್ಯಾಗವನ್ನೂ ಮಾಡಿದನು, ತಪಾಚರಣೆ ಮಾಡಿದನು, ಇವೆಲ್ಲ ವ್ಯರ್ಥವೇ? ಆಗ ಕುಂಭಮುನಿ ಅಂದದ್ದು, ನೀನು ಯಾವುದನ್ನೂ ಪೂರ್ಣ ರೂಪವಾಗಿ ತ್ಯಾಗ ಮಾಡಿಲ್ಲ. ಪೂರ್ಣ ರೂಪವಾಗಿ ನೀನು ಎಲ್ಲವನ್ನು ಪರಿತ್ಯಾಗ ಮಾಡಿದ್ದರೆ ಶೋಕರಹಿತನಾಗಿರಲು ಸಾಧ್ಯವಿತ್ತು. ಶಿಖಿಧ್ವಜರಾಜನು, ದೇವಪುತ್ರ, ನಾನು ಈ ತಪೋವನವನ್ನು ಆಶ್ರಮವನ್ನು ತ್ಯಜಿಸುವೆನು. ಈ ಪರ್ವತ, ಈ ಜಲ, ಈ ಫಲವೃಕ್ಷಗಳು ಇವೆಲ್ಲವನ್ನೂ ತ್ಯಾಗ ಮಾಡುವೆನು. ಆಗ ಕುಂಭಮುನಿ, ರಾಜ, ಈ ತಪೋಭೂಮಿಯು ಜಲವು ವೃಕ್ಷಗಳು ನಿನ್ನವೇ ಆಗಿರುವೇನು? ಇವುಗಳನ್ನು ತ್ಯಜಿಸಿದರೆ ನೀನು ಸರ್ವತ್ಯಾಗ ಸಂಪನ್ನನಾದಂತಾಯ್ತೆ. ಅವು ನನ್ನ ಅಲ್ಲವೇ? ಹಾಗಾದರೆ ನಾನು ಕಟ್ಟಿದ ಪರ್ಣಶಾಲೆ, ಕಮಂಡಲು, ಮೃಗಚರ್ಮ, ಚಾಪೆ ಇವೆಲ್ಲವುಗಳನ್ನು ನನ್ನವಾಗಿವೆ. ಇವುಗಳನ್ನು ನಾನು ತ್ಯಾಗ ಮಾಡುವೆನು. ಆಗ ಶಿಖಿಧ್ವಜನು ಹೀಗೆ ಹೇಳಿ ತನ್ನವೆನ್ನುವ ಎಲ್ಲಾ ವಸ್ತುಗಳನ್ನು ರಾಶಿ ಹಾಕಿ ಅವಳಿಗೆ ಅಗ್ನಿ ಸ್ಪರ್ಶ ಮಾಡಿದನು. ಕಮಂಡಲವನ್ನು ಮಾತ್ರ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣನಿಗೆ ದಾನವಿತ್ತನು. ತನ್ನ ಲಂಗೋಟಿಯನ್ನು, ಭೋಜನ ಪಾತ್ರೆಯನ್ನು, ಚಾಪೆಯನ್ನು ಅಗ್ನಿಗೆ ಆಹುತಿ ಕೊಟ್ಟು ಬಿಟ್ಟನು. ಆಗ ಶಿಖಿಧ್ವಜ ಅಂದ, ದೇವಕುಮಾರ, ನೀನು ಜ್ಞಾನೋಪದೇಶ ಮಾಡಿ ನನ್ನನ್ನು ಪ್ರಬುದ್ಧಗೊಳಿಸಿದಿ. ನಾನೀಗ ಸರ್ವತ್ಯಾಗಿಯಾದೆನು, ಜ್ಞಾನಿಯಾದೆನು. ನನ್ನ ಮನವು ಪರಮಾನಂದದಲ್ಲಿ ನಿಮಗ್ನವಾಗಿದೆ. ನಾನು ಮನೋವಿಜಯಿಯಾದೆನು. ನನ್ನ ಬಂಧನಗಳೆಲ್ಲವೂ ನಷ್ಟವಾದವು. ಆಗ ಕುಂಭಮುನಿ ಅಂದದ್ದು, ಮಹಾರಾಜ, ನೀವೆಲ್ಲವನ್ನೂ ಸಂಪೂರ್ಣವಾಗಿ ತ್ಯಾಗ ಮಾಡಿಲ್ಲ. ನೀನು ಸರ್ವತ್ಯಾಗ ಜನ್ಯ ಪರಮಾನಂದ ಪ್ರಾಪ್ತಿಯ ವ್ಯರ್ಥ ಅಭಿನಯವನ್ನು ಮಾಡಬೇಡ. ಶಿಖಿಧ್ವಜ ಅಂದದ್ದು, ದೇವತಾತ್ಮಜ, ಈಗ ಈ ದೇಹ ಒಂದು ಉಳಿದಿದೆ. ಇದನ್ನು ಕೊಳ್ಳದಲ್ಲಿ ಬಿಸುಟಿ ಸರ್ವತ್ಯಾಗಿ ಆಗುವೆನು. ಕುಂಭಮುನಿ ಅಂದದ್ದು, ರಾಜ, ಈ ನಿರಪರಾಧಿಯಾದ ಬಡ ಶರೀರವನ್ನು ಮಹಾಗರ್ತದಲ್ಲಿ ತಳ್ಳುವೆಯಾ? ದೀನ ದೇಹವು ಜಡವು, ತುಚ್ಛವು, ಮೂಕಾತ್ಮವೂ ಆಗಿದೆ. ಇದು ಧ್ಯಾನಸ್ಥವಾಗಿದ್ದಂತೆ ತೋರುವುದು. ಇದನ್ನು ತ್ಯಜಿಸಿ ಪ್ರಯೋಜನವಿಲ್ಲ. ಸಾಧುವಾದ ಶರೀರವು ಏನೂ ಪಾಪ ಮಾಡಿಲ್ಲ. ಈ ಶರೀರ ತ್ಯಾಗದಿಂದ ನೀನು ಸರ್ವತ್ಯಾಗಿ ಆಗುವುದಿಲ್ಲ. ಯಾವುದರಿಂದ ಈ ಶರೀರವು ಕ್ಷುಬ್ಧವಾಗುವುದೋ ಆ ಪಾಪಾತ್ಮವನ್ನು ಪೂರ್ಣವಾಗಿ ಪರಿತ್ಯಾಗ ಮಾಡಬೇಕು. ಅದನ್ನು ತ್ಯಜಿಸದೆ ಕೊಳ್ಳದಲ್ಲಿ ಹಾರಿ ದೇಹತ್ಯಾಗ ಮಾಡಿದರೆ ಅದು ಮತ್ತೊಂದು ದೇಹ ಧಾರಣೆ ಮಾಡುವುದು. ಪಾಪಾತ್ಮನ ತ್ಯಾಗವಾದರೆ ಎಲ್ಲವೂ ತನ್ನಿಂದ ತಾನೇ ಬಿಟ್ಟು ಹೋಗುವವು. ಬಳಿಯಲ್ಲಿದ್ದ ವಸ್ತುಗಳನ್ನು ತ್ಯಜಿಸಿದರೆ ಇಲ್ಲವೇ ಸುಟ್ಟು ಹಾಕಿದರೆ ಸರ್ವಾತ್ಮ ತ್ಯಾಗ ಆಗುವುದಿಲ್ಲ. ದೇಹ ಸಂಚಾಲನೆಯು ಚಿತ್ತದಿಂದ ಆಗುವುದು. ಚಿತ್ತವು ಸಮಸ್ತ ಪ್ರಾಣಿಗಳ ಉಪಭೋಗವು. ಜರಾಮರಣಗಳ ಮಹಾಮುನಿಗಳ ಧರ್ಮದ ಭೊಕ್ಕಸವಾಗಿದೆ. ಇಂತಹ ಚಿತ್ತವನ್ನು ತ್ಯಾಗ ಮಾಡುವುದೇ ಸರ್ವತ್ಯಾಗವು. ಇದು ಸಾಧ್ಯವಾದ ಕೂಡಲೇ ವಿಜ್ಞಾನ ಅನಂತ ಘನ ಸತ್ಯವಸ್ತುವಿನ ಅನುಭವವು ತನ್ನಿಂದ ತಾನೇ ಆಗುವುದು. ವಾಸನೆಗಳು ಚಿತ್ತದ ಸ್ವರೂಪವಾಗಿವೆ. ಅಹಂಕಾರವು ಚಿತ್ತರೂಪ ವೃಕ್ಷದ ಬೀಜವಾಗಿದೆ. ವಿವಿಧ ವಾಸನೆಗಳು ಚಿತ್ತರೂಪಿ ವೃಕ್ಷದ ಶಾಖೆಗಳು. ತೀವ್ರ ವಿವೇಕ ವೈರಾಗ್ಯಗಳಿಂದ ವಾಸನಾಕ್ಷಯವಾಗುವುದು. ನೀನು ಅಹಂಕಾರವನ್ನು ಉಚ್ಛೇದಗೊಳಿಸಲು ತತ್ಪರನಾಗಬೇಕು. ಚಿತ್ತವನ್ನು ನಾಶಗೊಳಿಸಲು ಸಮರ್ಥನಾಗಬೇಕು. ಜ್ಞಾನವೇ ಚಿತ್ತವನ್ನು ನಾಶಗೊಳಿಸುವುದು. ಶಿಖಿಧ್ವಜ ಅಂದದ್ದು, ಪರಮಾತ್ಮನ ಸಂಕಲ್ಪದಿಂದ ಉತ್ಪನ್ನವಾದ ಸಂಪೂರ್ಣ ವಸ್ತುಗಳು ಅವನಿಂದ ಭಿನ್ನವಿಲ್ಲೆಂಬುದು ತಿಳಿದಿದ್ದರೂ ಅಹಂಕಾರದ ಪರಮಾರ್ಜನೆಯಾಗುವುದು ಅವಶ್ಯವೆಂಬುದು ಗೊತ್ತಿದ್ದರೂ ನಾನು ಅಂತರ್ಯಾಮಿ ಪರಮಾತ್ಮನನ್ನು ತಿಳಿದುಕೊಳ್ಳಲು ಅಸಮರ್ಥನಾಗಿದ್ದೇನೆ. ಅಹಂಕಾರದ ಮಾಲಿನ್ಯವನ್ನು ತ್ಯಾಗ ಮಾಡಲು ನನಗೆ ಸಾಧ್ಯವಾಗಿಲ್ಲ. ಅಹಂತಾಭಿಮಾನ ರೂಪದ ದೋಷವು ಯಾವ ಉಪಾಯದಿಂದ ಶಾಂತ ಆಗುವುದು ಎಂಬುದನ್ನು ನೀನು ತಿಳಿಸು. ಮುನಿಯೇ, ಪ್ರತ್ಯಕ್ಷಾತ್ಮಕವಾಗಿರುವ
ಸ್ವರೂಪಗಳು ಉಪಲಬ್ಧವಿರುವಾಗ ಅವು ಅಸತ್ಯ ಸ್ವರೂಪಗಳು ಹೇಗಾಗುವವು? ಕುಂಭಮುನಿ ಎಂದದ್ದು. ರಾಜ, ಸತ್ಯದಂತೆ ಪ್ರತೀತವಾಗಿರುವುದೆಲ್ಲವೂ ಮೃಗಜಲದಂತೆ ಭ್ರಮೆಯಿಂದ ಕೂಡಿದ್ದಾಗಿರುವುದು. ಮಿಥ್ಯಾ ಭ್ರಮೆಯಿಂದ ವಿದ್ಯಮಾನವಾಗಿ ತೋರುವ ಶರೀರಾದಿಗಳೆಲ್ಲವೂ ವಿದ್ಯಮಾನವೆಂದು ತಿಳಿಯಬೇಕು. ಶಿಖಿಧ್ವಜ, ಸಂಸಾರವು ಮಿಥ್ಯಾರೂಪವಾದರೆ ಅದು ದುಃಖದಾಯಿನಿಯಾಗುವುದು ಏಕೆ? ಕುಂಭಮುನಿ, ವಾಸ್ತವವಾಗಿ ಪಿತಾಮಹನ ಸತ್ಯವೂ ಇಲ್ಲದಿರುವಾಗ ಅವನಿಂದ ನಿರ್ಮಿತವಾದ ಈ ಪ್ರಪಂಚದ ಸತ್ಯವು ಹೇಗಾಗುವುದು? ಅಸತ್ಯವಾದ ಕಾರಣದಿಂದ ಅಗತ್ಯ ಕಾರ್ಯಗಳ ಉತ್ಪತ್ತಿಯಾಗುವುದು. ಮಿಥ್ಯಾಜ್ಞಾನದಿಂದ ತೋರುವ ಪದಾರ್ಥಗಳು ಯಾವ ಕಾಲದಲ್ಲಿಯೂ ಅಸ್ತಿತ್ವ ಹೊಂದುವುದಿಲ್ಲ. ಬ್ರಹ್ಮನು ನಿರಾಕಾರನು, ಶುದ್ಧನು, ಅದ್ವಿತೀಯನೂ ಆಗಿರುವುದರಿಂದ ಅವನಲ್ಲಿ ಕರ್ತೃತ್ವದ ಅಭಾವವಿರುವುದು. ಆದುದರಿಂದ ಬ್ರಹ್ಮನು ಕರ್ತೃವಲ್ಲ, ಕರ್ಮವಲ್ಲ, ಕಾರಣವೂ ಅಲ್ಲ. ಅವನು ನಿಮಿತ್ತನೂ ಅಲ್ಲ, ಉಪಾದಾನನೂ ಅಲ್ಲ. ಅವನು ತರ್ಕದ ವಿಷಯವಾಗಿಲ್ಲ. ಆದುದರಿಂದ ಅವನು ಅವಿಜ್ಞೇಯನಿರುವನು. ಕಾರ್ಯ ಸ್ವರೂಪದಲ್ಲಿ ತೋರುವುದೆಲ್ಲವೂ ಭ್ರಮೆಯಾಗಿದೆ. ಮಹಾರಾಜ, ನಾನು ನಿನಗೆ ಆತ್ಮತತ್ವದ ಉಪದೇಶ ಮಾಡಿದೆನು. ನೀನು ಇದನ್ನು ಗ್ರಹಿಸಿ ಅಜ್ಞಾನ ರೂಪಿ ಆವರಣದಿಂದ ಮುಕ್ತನಾಗಿರುವುದರಿಂದ ದೇದೀಪ್ಯಮಾನವಾಗಿ ಶೋಭೆ ಹೊಂದಿರುವಿ. ಸ್ಥಾವರ ಜಂಗ ಮೊದಲಾದ ನಾನಾ ವಿಧವಾದ ಆಕಾರ ಪ್ರಕಾರಗಳಿಂದ ತುಂಬಿಕೊಂಡಿರುವ ಜಗತ್ತು ಕಲ್ಪ ಸಮಾಪ್ತಿಯಾದಾಗ ಪೂರ್ಣವಾಗಿ ವಿನಷ್ಟವಾಗುವುದು. ಮಹಾಕಲ್ಪದ ಲೀಲೆಯು ಸಮಾಪ್ತವಾಯಿತೆಂದರೆ ಏಕಮಾತ್ರನೂ ಪ್ರಸನ್ನನೂ ಗಂಭೀರನೂ ಸರ್ವವ್ಯಾಪಕನೂ ಆದ ಸಚ್ಚಿದಾನಂದ ಘನ ಪರಮಾತ್ಮನು ಅವಶಿಷ್ಟನಾಗಿ ಉಳಿಯುವನು. ಆ ಪರಮಾತ್ಮನು ಚಿನ್ಮಯನೂ ವಿಶುದ್ಧನೂ ಶಾಂತನೂ ಅನಂತನೂ ಕಲ್ಪನಾರಹಿತನೂ ಪರಮ ದಿವ್ಯನೂ ಜ್ಞಾನ ಸ್ವರೂಪನೂ ಆಗಿರುವನು. ಅವನು ತರ್ಕರಹಿತನೂ ಅವಿಜ್ಞೇಯನೂ ಕಲ್ಯಾಣಮಯನೂ ನಿಂದಾರಹಿತನೂ ಜ್ಞಾನ ಪರಿಪೂರ್ಣನೂ ನಿರ್ವಾಣ ಬ್ರಹ್ಮ ಸ್ವರೂಪನೂ ಆಗಿರುವನು. ಪರಮಾತ್ಮನ ಹೊರತು ಬೇರೆ ಕಲ್ಪನೆಗಳೇ ಈ ಸಂಸಾರದಲ್ಲಿಲ್ಲ. ಸರ್ವಸ್ವರೂಪ ಪರಮಾತ್ಮನು ಎಲ್ಲದರ ಆತ್ಮನಾಗಿರುವನು. ಬ್ರಹ್ಮನೇ ಜಗತ್ತಿನ ರೂಪದಿಂದ ಪ್ರತೀತನಾಗಿರುವನು. ಶಿಖಿಧ್ವಜ, ಮಹಾಮುನಿಯೇ, ನೀನು ನನ್ನಲ್ಲಿ ದಯೆ ತೋರಿದ್ದರಿಂದ ನನ್ನ ಅಜ್ಞಾನವು ನಷ್ಟವಾಯಿತು. ನನಗೆ ಬ್ರಹ್ಮಸ್ವರೂಪದ ಸ್ಮೃತಿಯಾಯಿತು. ನನ್ನ ಬುದ್ಧಿಯು ಪೂರ್ಣವಾಗಿ ಶಾಂತವಾಯಿತು. ಭಾಷಿತವಾಗಿರುವ ಜಗತ್ತನ್ನು ಬ್ರಹ್ಮಸ್ವರೂಪವೆಂದು ನಾನು ಭಾವಿಸುವೆನು. ಕುಂಭಮುನಿ, ದೇಹಾದಿಗಳು ನಾನಿರುವೆನು ಎಂಬ ಭಾವನೆಗಳು ಅತ್ಯಂತ ವಿನಾಶಕಾರಕಗಳಾಗಿವೆ. ಈ ದೇಹಾದಿ ರೂಪವು ನಾನಲ್ಲವೆಂದು ಸುದೃಢ ಭಾವನೆಯು ವಿಶುದ್ಧ ಮೋಕ್ಷದಾಯಕವಾಗಿದೆ. ಅಹಂಕಾರ ಜ್ಞಾನದ ಭಾವವೇ ಮೋಕ್ಷವು. ಅಹಂಕಾರದ ಜ್ಞಾನದ ಅಭಾವವೇ ಮೋಕ್ಷವು. ಅಹಂಕಾರ ಜ್ಞಾನವು ಬಂಧನವಾಗಿದೆ. ಈ ಸೃಷ್ಟಿ ಶಬ್ದರಹಿತವಾದ ಬ್ರಹ್ಮವಾಗಿದೆ. ಪರಬ್ರಹ್ಮವೇ ಸೃಷ್ಟಿಯು. ಪರಮಾತ್ಮನ ಯಥಾರ್ಥವಾದ ಅನುಭವವಾದ ಬಳಿಕ ಶಬ್ದ ಹಾಗೂ ಅದರ ಅರ್ಥರೂಪವಾದ ಸಂಸಾರದ ಜ್ಞಾನ ಉಳಿಯುವುದಿಲ್ಲ. ಅಜರ ಅಮರ ಶಾಂತ ಬ್ರಹ್ಮ ಸ್ವರೂಪವೇ ಅವಶಿಷ್ಟವಾಗಿ ಉಳಿಯುವುದು. ರಾಜ, ಆತ್ಮನಲ್ಲಿ ಅಜ್ಞಾನ ಭ್ರಮೆಯಿಂದ ಉತ್ಪನ್ನವಾದ ಮನೋರೂಪ ಚಿತ್ತವು ಯಥಾರ್ಥ ವಿಜ್ಞಾನದಿಂದ ನಷ್ಟವಾಗುವುದು. ಮನಬುದ್ಧಿ ಚಿತ್ತು ಅಹಂಕಾರ ಮೊದಲಾದಗಳು ಹೃದಯದಲ್ಲಿ ಅಜ್ಞಾನದಿಂದ ಉತ್ಪನ್ನವಾಗುವವು. ವಸ್ತುತಃ ಜಗತ್ತಿನಲ್ಲಿ ಚಿತ್ತ ಅಹಂಕಾರಾದಿಗಳಿಂದ ಯುಕ್ತವಾದ ದೇಹಾದಿಗಳು ಇರುವುದಿಲ್ಲ. ನಿರ್ಮಲವಾದ ಒಂದು ಆತ್ಮವಿದೆ. ಅಜ್ಞಾನಿ ಜೀವಿಗಳ ಅಜ್ಞಾನದಿಂದ ಮನ ಬುದ್ಧಿ ಅಹಂಕಾರ ಮೊದಲಾದವುಗಳ ರಚನೆಯಾಗುವುದು ಎಂದು ನೀನು ನಿನ್ನ ಸಂಕಲ್ಪದಿಂದ ಅವುಗಳನ್ನು ಸಂಪೂರ್ಣವಾಗಿ ಪರಿತ್ಯಾಗ ಮಾಡಿರುವಿ. ಮಹಿಪತಿಯೇ, ವಾಸ್ತವವಾಗಿ ವಿಚಾರ ಮಾಡಿದರೆ ಈ ಜಗತ್ತಿನಲ್ಲಿ ಯಾರೂ ಜನ್ಮವೆತ್ತುವುದಿಲ್ಲ, ಯಾರೂ ಮರಣ ಹೊಂದುವುದಿಲ್ಲ. ಸತ್ ಅಸತ್ ಭಾವನಾರೂಪವಾದ ಈ ಜನನ ಮರಣಗಳು ಚೇತನದ ಸಂಕಲ್ಪವಾಗಿವೆ. ಸರ್ವತವೂ ದ್ವಿತ್ವ ಏಕತ್ವರಹಿತವಾದ ಸಂಶಯ ಭ್ರಮೆಗಳಿಲ್ಲದ ಸರ್ವಾತ್ಮಕ ವ್ಯಾಪಕ ಬ್ರಹ್ಮ ಪರಮಾತ್ಮನು ಪ್ರಕಟನಾಗಿರುವನು. ಕೇವಲ ನಿರ್ಮಲವೂ ಅನಂತವೂ ಆದ ಪರಮಾತ್ಮ ಸ್ವರೂಪವು ನಷ್ಟವಾಗಿರುವುದಿಲ್ಲ, ವರ್ಧಿಸುವುದಿಲ್ಲ. ಯಾಕೆಂದರೆ ಅಜನ್ಮವೂ ಅಜರವೂ ಅನಾದಿಯೂ ಅದ್ವಿತೀಯವೂ ವಿಶುದ್ಧವೂ ಸದಾ ಏಕರೂಪವೂ ಚಿನ್ಮಯವೂ ಸಂಕಲ್ಪರಹಿತವೂ ಸುಸ್ವರೂಪವೂ ಆದ ವಸ್ತುವೇ ಪರಮಾತ್ಮ ತತ್ವವು. ವಶಿಷ್ಠ ರಘುಕುಲ ಭೂಷಣ ಶ್ರೀರಾಮ, ಕುಂಭಮುನಿಯು ಹೀಗೆ ಹೇಳುತ್ತಿರುವಾಗಲೇ ಶಿಖಿಧ್ವಜರಾನನು ಸ್ವಯಂ ಆತ್ಮಪದದಲ್ಲಿ ಸ್ಥಿತನಾದನು.
ಅವನು ಧ್ಯಾನಸ್ಥನಾಗಿ ಶಿಲಾಮೂರ್ತಿಯಂತೆ ಕುಳಿತನು. ಕೆಲವು ವೇಳೆಯ ಮೇಲೆ ಅವನು ಜಾಗೃತನಾದನು. ಕುಂಭಮುನಿ: ರಾಜ, ನೀನು ಆತ್ಮಪದದಲ್ಲಿ ಆನಂದಪೂರ್ಣಕವಾಗಿ ವಿಶ್ರಾಂತಿ ಹೊಂದಿದಿ ಅಲ್ಲವೇ? ನಿನ್ನ ಅಂತಃಕರಣವು ಪ್ರಬುದ್ಧವಾಗಿದೆ. ನೀನು ಭ್ರಾಂತಿಯನ್ನು ಪರಿತ್ಯಾಗ ಮಾಡಿರುವಿ, ಜ್ಞಾತವ್ಯ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರುವಿ, ದ್ರಷ್ಟವ್ಯ ವಸ್ತುಗಳನ್ನು ಸಂದರ್ಶಿಸಿರುವಿ. ಆಗ ಶಿಖಿಧ್ವಜ ಅಂದದ್ದು: ಭಗವಾನ್, ನಿನ್ನ ಕೃಪೆಯಿಂದ ನನಗೆ ಈ ಮಹಾಪದದ ಸಾಕ್ಷಾತ್ಕಾರವಾಯಿತು. ನಿರತಿಶಯ ಆನಂದದ ಭೂಮಿಕೆಯು ಸಮಸ್ತ ಉತ್ಕೃಷ್ಟದ ಪರಾಕಾಷ್ಠೆಯು ಅದಾಗಿದೆ. ಜ್ಞಾನ ಸಂಪನ್ನರಾದ ಸಂತ ಮಹಾತ್ಮರ ಸಂಘವು ಅಪೂರ್ವವೂ ಸರ್ವೋತ್ತಮವೂ ಅಮೃತಮಯವೂ ಸರ್ವೋತ್ಕೃಷ್ಟ ಫಲದ್ರ ಪ್ರದಾನ ಮಾಡುವಂತಹದೂ ಆಗಿದೆ. ಪ್ರಭುವೇ, ಇಂತಹ ಮಹಾಮೃತದ ಉಪಲಬ್ಧಿಯು ನನ್ನ ಇಡೀ ಜನ್ಮದಲ್ಲಿ ಆಗಿದ್ದಿಲ್ಲ. ಅದು ನಿನ್ನ ಸಮಾಗಮದಿಂದ ಇಂದು ಸುಲಭವಾಯಿತು. ಅನಂತವೂ ಆದ್ಯವೂ ಅಮೃತ ಸ್ವರೂಪವೂ ಆದ ಪರಮಪದ ಪ್ರಾಪ್ತಿಯು ಈ ಮೊದಲು ನನಗೆ ಆಗಲಿಲ್ಲೇಕೆ? ಕುಂಭಮುನಿಯನ್ನು: ಮಹಾರಾಜ, ಭೋಗೇಚ್ಛೆಗಳನ್ನು ಪರಿತ್ಯಜಿಸುವುದರಿಂದ ಮನವು ಪೂರ್ಣವಾಗಿ ಶಾಂತವಾಗುವುದು. ಇಂದ್ರಿಯಗಳ ಭೋಗೇಚ್ಛೆಯು ಸಂಪೂರ್ಣವಾಗಿ ನಾಶ ಆದ ಬಳಿಕ ಉಪದೇಶಕನ ವಿಮಲೋಕ್ತಿಗಳು ಚಿತ್ತದಲ್ಲಿ ಸ್ಥಿತವಾಗುವವು. ನಿನ್ನ ಅನೇಕ ಜನ್ಮಗಳ ಶರೀರದ್ವಾರದಿಂದ ಸಂಗ್ರಹಿಸಿದ್ದ ವಾಸನಾರೂಪವಾದ ಅನಂತ ದೋಷಗಳ ಪರಿಪಾಕವು ಇಂದು ಪ್ರಕಟವಾಯಿತು. ಕಾಲವಶದಿಂದ ಎಲ್ಲಾ ದೋಷಗಳು ಪರಿಪಕ್ವವಾಗಿ ದೇಹದಿಂದ ಹೊರಟು ಹೋದ ಬಳಿಕ ಗುರುವಿನ ನಿರ್ಮಲವಾದ ಉಪದೇಶವು ಹೃದಯದಲ್ಲಿ ಪ್ರವಿಷ್ಟವಾಗುವವು. ನಿನ್ನ ದೋಷಗಳೆಲ್ಲವೂ ನಷ್ಟವಾದ ಬಳಿಕ ನಾನು ನಿನ್ನನ್ನು ಉದ್ಬುದ್ಧಗೊಳಿಸಿದನು. ನಿನ್ನ ಅಜ್ಞಾನವು ನಷ್ಟವಾಯಿತು. ನೀನು ಸಮ್ಯಗ್ರೂಪವಾದ ಜ್ಞಾನೋಪದೇಶವನ್ನು ಧಾರಣ ಮಾಡಿದಿ. ನೀನು ಪ್ರಬೋಧವಂತನೂ ಉಪದೇಶ ಸಂಪನ್ನನೂ ಆಗಿರುವಿ. ಸತ್ಸಂಗದಿಂದ ನಿನ್ನ ಶುಭಾಶುಭ ಕರ್ಮಗಳು ಸಮೂಲವಾಗಿ ವಿನಾಶ ಹೊಂದಿದವು. ಈ ದಿನದ ಪೂರ್ವಭಾಗದಲ್ಲಿ ನಿನ್ನ ಚಿತ್ತದಲ್ಲಿ ಅಜ್ಞಾನವು ಸ್ಥಿತವಾಗಿತ್ತು. ನನ್ನ ಉಪದೇಶದಿಂದ ಅದು ಸಮೂಲವಾಗಿ ಹೊರಟು ಹೋಯಿತು. ನಿನ್ನ ಚಿತ್ತವು ವಿನಾಶ ಹೊಂದಿತು. ಆದುದರಿಂದ ನಿನ್ನಲ್ಲಿ ಜ್ಞಾನದ ಅಭ್ಯುದಯವಾಯಿತು. ನೀನು ವಿಮುಕ್ತನೂ ಶೋಕಶೂನ್ಯನೂ ಆಯಾಸರಹಿತನೂ ನಿಸ್ಸಂಗನೂ ಆತ್ಮಜ್ಞಾನ ಸಂಪನ್ನನೂ ಮಹಾ ಅಭ್ಯುದಯಯುಕ್ತನೂ ಮೌನಿಯೂ ಮುನಿಯೂ ಆಗಿ ನಿರ್ಮಲ ಸ್ವರೂಪದಲ್ಲಿ ಸ್ಥಿತನಾಗು. ಶಿಖಿಧ್ವಜ ಅಂದದ್ದು: ಮೂರ್ಖ ಜೀವಿಗಾಗಿ ಚಿತ್ತ ಇರುವುದು, ಜ್ಞಾನಿಗಾಗಿ ಅದು ಇರುವುದಿಲ್ಲವೆಂದು ನೀನು ಹೇಳಿದಿ. ದೇವರ್ಷಿ, ಆತ್ಮಜ್ಞಾನಿಗಾಗಿ ಚಿತ್ತ ಇರುವುದಿಲ್ಲವೇ? ನಿನ್ನಂತಹ ಜೀವನ್ಮುಕ್ತರು ವನರಹಿತರಾಗಿ ಹೇಗೆ ವಿಚಾರಣೆ ಮಾಡುವರು? ಮನರಹಿತರಾಗಿ. ಕುಂಭಮುನಿ ಎಂದದ್ದು: ಪೂರ್ವಜನ್ಮವನ್ನುಂಟು ಮಾಡುವ ವಾಸನೆಗಳಿಗೆ ಚಿತ್ತವೆನ್ನುವರು. ಆತ್ಮಜ್ಞಾನಿಯಲ್ಲಿ ಅದು ಇರುವುದಿಲ್ಲ. ಜೀವನ್ಮುಕ್ತರ ಚಿತ್ತವು ವ್ಯಾಪಾರ ಶೂನ್ಯವಿರುವುದು. ಆತ್ಮಜ್ಞಾನ ಸಂಪನ್ನನು ವಾಸನಾಯುಕ್ತನಾಗಿ ಸಂಸಾರಿಕ ಕರ್ಮಗಳ ವ್ಯವಹಾರದ ಮಾಡುತ್ತಿದ್ದರೆ ಅದಕ್ಕೆ ಸತ್ವವೆನ್ನುವರು. ಅವನ ವಾಸನೆಯು ಪುನರ್ಜನ್ಮರಹಿತವಿರುವುದು. ಜೀವನ್ಮುಕ್ತನ ಇಂದ್ರಿಯಗಳು ಸ್ವಾಧೀನದಲ್ಲಿರುವವು. ಆ ಮಹಾತ್ಮನು ಆಸಕ್ತಿರಹಿತವಾದ ಕರ್ಮಗಳನ್ನು ಮಾಡುವನು. ಅಜ್ಞಾನಿಯು ಚಿತ್ತದಲ್ಲಿ ಸ್ಥಿತನಾಗುವನು, ಜ್ಞಾನಿಯು ಸತ್ವದಲ್ಲಿ ಸ್ಥಿತನಾಗುವನು. ರಾಜ, ನಿನ್ನ ಮನವು ಆಕಾಶದಂತೆ ನಿರ್ಮಲವಾಗಿದೆ. ನೀನು ಮಹಾತ್ಯಾಗಿಯಾಗಿರುವಿ. ತಪಸ್ಸು ನಿನ್ನ ದುಃಖವನ್ನು ವಿನಾಶ ಮಾಡಲು ಸಮರ್ಥವಾಗಿದೆ. ಉಪರತಿ ರೂಪವಾದ ಪರಮ ಸುಖವೇ ಅಕ್ಷಯ ಸೌಖ್ಯವಾಗಿದೆ. ಸ್ವರ್ಗಾದಿಗಳಲ್ಲಿ ದೊರೆಯುವ ಸುಖವು ಶಾಶ್ವತವೂ ಸತ್ಯವೂ ಅಲ್ಲ. ಯಾರ ಚಿತ್ತವು ಸ್ಪಂದನ ರಹಿತವಾಗಿರುವುದೋ ಅವರ ಸಮೀಪದಲ್ಲಿ ಸಂಸಾರವು ಸುಳಿಯುವುದಿಲ್ಲ. ಶಿಖಿಧ್ವಜ ಅಂದದ್ದು: ಪ್ರಭುವೇ, ಸ್ಪಂದಗಳ ಹೇಗೆ ಏಕರೂಪತೆಯನ್ನು ಹೊಂದುವವು? ಕುಂಭಮುನಿ: ರಾಜ, ಸಾಗರವು ಜಲರೂಪದಿಂದ ಹೇಗೆ ಒಂದಾಗಿರುವುದೋ ಹಾಗೆ ಎಲ್ಲಾ ಜಗತ್ತು ಚಿನ್ಮಾತ್ರ ಸ್ವರೂಪದಿಂದ ಇದ್ದುದರಿಂದ ಒಂದೇ ವಸ್ತುವಾಗಿದೆ. ತರಂಗಗಳು ಶುದ್ಧ ಜಲವನ್ನು ಹೊಯ್ದಾಡಿಸುವವು. ಅದರಂತೆ ಬುದ್ಧಿವೃತ್ತಿಗಳು ಚಿನ್ಮಾತ್ರವನ್ನು ಸ್ಪಂದನಗೊಳಿಸುವವು. ಶ್ರುತಿಗಳು ಬ್ರಹ್ಮ ಚಿನ್ಮಾತ್ರ ಅಮಲ ಸತ್ವ ಮೊದಲಾದ ನಾಮಗಳಿಂದ ಗಾನ ಮಾಡುವವು. ಅದನ್ನೇ ಮೂಢರು ಜಗತ್ತು ಎಂದು ಭಾವಿಸುವರು. ಚಿತ್ತಶುದ್ಧಿಯಿಂದ ಚೇತನ ರೂಪ ಪರಮಾತ್ಮನ ಅನುಭವವಾಗುವುದು. ಶಿಖಿಧ್ವಜ ರಾಜ, ನಾನು ನಿನಗೆ ಎಲ್ಲಾ ವೃತ್ತಾಂತವನ್ನು ಹೇಳಿದನು. ನೀನು ಪರಮಪದವನ್ನು ಹೊಂದಿ ಚೇತನಾತ್ಮನಾಗು. ವಸಿಷ್ಠ ಅಂದ: ಕುಂಭ ಮುನಿಯು ಹೀಗೆ ಹೇಳಿದ ಬಳಿಕ ಶಿಖಿಧ್ವಜ ರಾಜನು ಅವನನ್ನು
ಪುಷ್ಪಾದಿಗಳಿಂದ ಪೂಜಿಸಿ ಪ್ರಣಾಮ ಮಾಡಿದನು. ಕೂಡಲೇ ಕುಂಭಮುನಿಯು ಅಂತರ್ಧಾನನಾದನು. ಶಿಖಿಧ್ವಜನು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದನು. ಕುಂಭಮುನಿ ವೇಷದ ಚೂಡಾಲ ರಾಣಿಯು ಪುರುಷ ರೂಪವನ್ನು ತ್ಯಾಗ ಮಾಡಿ ಸ್ತ್ರೀ ರೂಪದಿಂದ ಆಕಾಶ ಮಾರ್ಗವಾಗಿ ನಗರವನ್ನು ತಲುಪಿದ ತನ್ನ ಅಂತಃಪುರವನ್ನು ಪ್ರವೇಶಿಸಿದಳು. ಅವಳು ರಾಜ್ಯ ಕಾರ್ಯದಲ್ಲಿ ನಿರತಳಾಗಿ 3 ದಿನಗಳನ್ನು ಕಳೆದಳು. 4ನೇ ದಿನ ಅವಳು ಕುಂಭಮುನಿಯ ರೂಪದಿಂದ ಶಿಖಿಧ್ವಜನ ಸಮಾಧಿಸ್ಥನಾಗಿದ್ದ ಮನವನ್ನು ತಲುಪಿದಳು. ವಸಿಷ್ಠ ಅಂದದ್ದು. ಶ್ರೀರಾಮ, ಚೂಡಾಲ ರಾಣಿಯು ನಿರ್ವಿಕಲ್ಪ ಸಮಾಧಿಯಲ್ಲಿದ್ದ ಪತಿಯನ್ನು ಕಂಡಳು. ಅವನನ್ನು ಸಮಾಧಿಯಿಂದ ಎಚ್ಚರಿಸದಿದ್ದರೆ ಗತಪ್ರಾಣ ಆಗುವವನೆಂಬುದು ಅವಳು ಭಾವಿಸಿದಳು. ಅವನು ದೇಹತ್ಯಾಗ ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಸಮಾಧಿಯಿಂದ ಜಾಗೃತಗೊಳಿಸಬೇಕು ಎಂದು ಯೋಚಿಸಿ ಅವಳು ಮೇಲಿಂದ ಮೇಲೆ ಭೀಷಣ ಸಿಂಹನಾದ ಮಾಡತೊಡಗಿದಳು. ಶಿಖಿಧ್ವಜರಾನು ಅವಳ ಉಪಾಯದಿಂದ ಎಚ್ಚರಗೊಳ್ಳಲಿಲ್ಲ. ಕೂಡಲೇ ಅವಳು ರಾಜನನ್ನು ಹಿಡಿದು ಬಲವಾಗಿ ಅಲ್ಲಾಡಿಸಿದಳು. ಆದರೆ ಅದರಿಂದ ಪ್ರಯೋಜನ ಆಗದ್ದನ್ನು ಕಂಡು ಅವಳು ತನ್ನ ದೇಹವನ್ನು ತೊರೆದು ರಾಜನ ಅಂತಃಕರಣದಲ್ಲಿ ಪ್ರವೇಶಿಸಿ ಸ್ಪಂದನಗೊಳಿಸಿ ಮರುಕ್ಷಣದಲ್ಲಿ ತನ್ನ ದೇಹವನ್ನು ಪ್ರವೇಶಿಸಿದಳು. ರಾಜನು ಕಣ್ಣೆದುರಿ ಚೂಡಾಲ ರಾಣಿಯ ಸಾಮವೇದ ಘೋಷವನ್ನು ಕೇಳಿ ಕುಂಭಮುನಿಯ ವೇಷದ ಚೂಡಾಲ ರಾಣಿಯನ್ನು ಕಂಡನು. ನಾನು ಧನ್ಯನು ದೇವರ್ಷಿ, ನೀನು ಮತ್ತೆ ನನಗೆ ದರ್ಶನವಿತ್ತೆ. ನನ್ನನ್ನು ಪವಿತ್ರಗೊಳಿಸುವ ಆಮಿಷಿದೆಯಲ್ಲವೇ ನೀನು? ಕುಂಭಮುನಿ ಅಂದದ್ದು. ನಾನು ದೇಹದಿಂದ ಹೊರಟು ಹೋಗಿದ್ದರೂ ನಿನ್ನ ಚಿತ್ತವು ನಿನ್ನೊಡನೆ ಇತ್ತು. ರಾಜ, ಈ ಜಗತ್ತಿನಲ್ಲಿ ನಿನ್ನಂತಹ ಬಂಧುವು, ಆಪ್ತನು, ಸುಹೃದನು, ಮಿತ್ರನು, ಸಖನು, ಅನುಯಾಯಿಯು ಯಾರೂ ನನಗೆ ಇರುವುದಿಲ್ಲ. ನೀನು ನಿಸ್ಸಂಗಿಯಾದರೂ ನಿನ್ನ ಸಮಾಗಮವನ್ನು ಅಪೇಕ್ಷಿಸಿ ಬಂದಿರುವೆನು. ನನ್ನ ಪುಣ್ಯವು ಇಂದು ಸಫಲವಾಯಿತು ಎಂದು ಭಾವಿಸೆನು. ವಸಿಷ್ಠ ಅಂದದ್ದು. ಶ್ರೀರಾಮ, ಕುಂಭಮುನಿಯೂ ಶಿಖಿಧ್ವಜನೂ ತತ್ವಜ್ಞಾನಿಗಳಿದ್ದುದರಿಂದ ಅಧ್ಯಾತ್ಮ ವಿಚಾರದ ಕಥೆಗಳನ್ನು ಹೇಳುತ್ತಾ ಬಹಳ ವೇಳೆ ಕಳೆದರು. ತರುವಾಯ ಅವರಿಬ್ಬರು ಗಿರಿ, ವನ, ನದಿ, ಸರೋವರ ಮೊದಲಾದ ಸ್ಥಳಗಳಲ್ಲಿ ಸಂಚರಿಸಿದರು. ತೀರ್ಥಸ್ಥಾನ ಆಶ್ರಮಗಳಲ್ಲಿಯೂ ತಿರುಗಾಡಿದರು. ಕೆಲವು ದಿನಗಳು ಕಳೆದ ಮೇಲೆ ಸಮಚಿತ್ತದ ಸತ್ವದ ಉತ್ಕೃಷ್ಟತೆಗಳ ಕಾರಣದಿಂದಾಗಿ ಶಿಖಿಧ್ವಜನು ಕುಂಭನಿಗೆ ಸಮಾನನಾಗಿ ಶೋಭಿಸತೊಡಗಿದನು. ರಾಜ ಶಿಖಿಧ್ವಜನು ದೇವಕುಮಾರನಂತೆ ಶೋಭೆ ಹೊಂದಿದ್ದನು. ಅದನ್ನು ಅವಳು ಕಂಡಳು. ಪತಿಯಾದ ಶಿಖಿಧ್ವಜನು ತನ್ನಲ್ಲಿ ಅನುರಕ್ತನಾಗುವಂತೆ ಮಾಡಬೇಕೆಂದು ಕುಂಭರೂಪಿಯಾದ ಚೂಡಾಲ ರಾಣಿಯು ವಿಚಾರಿಸಿದಳು. ಅವಳು ಆಕಾಶದಲ್ಲಿ ಉಡ್ಡಾಣ ಮಾಡುತ್ತಾ ತನ್ನ ರಾಜಧಾನಿಗೆ ಹೋಗಿ ರಾಜ್ಯ ವ್ಯವಸ್ಥೆ ಮಾಡಿ ಕುಂಭನ ವೇಷದಿಂದ ಮರಳಿ ಅಲ್ಲಿಗೆ ಬಂದಳು. ಕುಂಭನ ಆಗಮನದಿಂದ ಶಿಖಿಧ್ವಜನಿಗೆ ಸಂತೋಷವಾಯಿತು. ಅವನು ಕುಳಿತ ಸ್ಥಳದಿಂದ ಎದ್ದು ಅವನನ್ನು ಸ್ವಾಗತಿಸಿದನು. ಶಿಖಿಧ್ವಜ: ದೇವಪುತ್ರ, ನಿನಗೆ ನಮಸ್ಕಾರವು. ಇಂದು ನಿನ್ನ ಮುಖವು ಉದಾಸವಾದ ಕಾರಣವೇನು? ಸಂತ ಮಹಾತ್ಮರು ಹರ್ಷ ವಿಷಾದ ಜನಿತ ಸ್ಥಿತಿಯನ್ನು ಆಶ್ರಯಿಸುವುದಿಲ್ಲ. ಆಗ ಕುಂಭ: ನಾನು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ಮರಳಿ ಇಲ್ಲಿಗೆ ಬರುವಾಗ ದುರ್ವಾಸ ಮುನಿಯು ಭೇಟಿಯಾದನು. ನಾನು ಅವನಿಗೆ ಅಭಿವಾದನೆ ಮಾಡಿದೆನು. ಅನಂತರದಲ್ಲಿ ಅವನು ನೋಡಿ, ಮುನಿಯೇ, ನೀಲಮೇಘದಂತಹ ವಸ್ತ್ರ ಧರಿಸಿದ ನೀನು ಅಭಿಸಾರಿಕೆಯಾದ ನಾರಿಯಂತೆ ತೋರುವಿ ಎಂದು ನುಡಿದನು. ಆಗ ಆ ಋಷಿಯು, ನೀನು ರಾತ್ರಿಯ ಕಾಲದಲ್ಲಿ ಸ್ತ್ರೀ ಚಿಹ್ನೆಯುಕ್ತಳಾದ ರಮಣೀಯ ರೂಪವನ್ನು ಹೊಂದು ಎಂದು ಶಾಪ ಕೊಟ್ಟನು. ಆದ್ದರಿಂದ ನಾನು ದುಃಖಿತಳಾಗಿರುವೆನು. ಶಿಖಿಧ್ವಜ: ಪ್ರಾರಬ್ಧ ಅನುಸಾರವಾಗಿ ಸುಖ ದುಃಖಗಳು ಬರುತ್ತಿರುವವು. ಅದರಿಂದ ಆತ್ಮನ ಮೇಲೆ ಪ್ರಭಾವವಾಗುವುದಿಲ್ಲ. ತತ್ವಜ್ಞಾನದ ನಿನಗೆ ಹೇಳಬೇಕಾದುದೇನೂ ಇಲ್ಲ. ಖೇದದ ವಿಷಯವು ಉಪಸ್ಥಿತವಾದ ಬಳಿಕ ಖೇದೋಚಿತ ವಚನಗಳನ್ನಾಡಬೇಕು ಎಂಬ ಅಭಿಪ್ರಾಯದಿಂದ ನೀನು ಹೀಗೆ ಮಾತಾಡತೊಡಗಿರುವಿ. ವಸಿಷ್ಠ ಅಂದದ್ದು. ಶ್ರೀರಾಮ, ಸಾಯಂಕಾಲ ಆಯಿತು. ಇಬ್ಬರು ಸಂಧ್ಯಾಕಾಲದ ಸಂಧ್ಯಾ ವಂದನ ಜಪಕರ್ಮಗಳನ್ನು ಮುಗಿಸಿದರು. ಚಂದ್ರೋದಯವಾಯಿತು. ಕೂಡಲೇ ಕುಂಭಮುನಿಯು ಸ್ತ್ರೀಯಾಗಿ ಪರಿವರ್ತನೆ ಹೊಂದಿದನು. ಸತ್ವ ಸಂಪನ್ನನಾದ ಕುಂಭಮುನಿಯು ಸುಂದರ ಸ್ತ್ರೀಯಾದುದನ್ನು ನೋಡಿ ಶಿಖಿಧ್ವಜನು ಸೋಜಿಗೊಂಡನು. ತತ್ವಜ್ಞಾನಿಗಳು ಕೂಡ ದೈವಗತಿಯನ್ನು ಎದುರಿಸಲಾರರು ಎಂದು ಅವನು ಭಾವಿಸಿದನು. ತತ್ವಜ್ಞಾನಿಗಳ ಶರೀರದ ಮೇಲಾದ ಪರಿಣಾಮವು ಅವರ ಅಂತಃಕರಣದ ಮೇಲೆ ಆಗಲಾರದು ಎಂದು ಅವನು ಬಗೆದನು. ಕುಂಭ: ರಾಜ, ನಾನು ನಿತ್ಯವೂ ರಾತ್ರಿಯಲ್ಲಿ ಸ್ತ್ರೀ ಭಾವವನ್ನು ಸ್ವೀಕಾರ ಮಾಡುವೆನು. ಇದಕ್ಕಾಗಿ ನಾನು ಏನೂ ಚಿಂತಿಸುವುದಿಲ್ಲ. ದೈವದ ಉಲ್ಲಂಘನೆಯನ್ನು ಮಾಡಲು ಯಾರೂ ಸಮರ್ಥರಾಗುವುದಿಲ್ಲ. ವಸಿಷ್ಠ:
ಬೆಳಗಾಗುತ್ತಲೇ ಕುಂಭನು ಯುವತಿ ಸ್ವರೂಪವನ್ನು ಪರಿತ್ಯಾಗ ಮಾಡಿ ಪುರುಷ ರೂಪವನ್ನು ಧಾರಣ ಮಾಡಿದ. ಕೆಲವು ದಿನಗಳಾದ ಮೇಲೆ ಕುಂಭ ರೂಪ ಧಾರಣೆಯಾದ ಚುಡಾಲ ರಾಣಿಯು ಶಿಖಿಧ್ವಜನ ಬಳಿಗೆ ಬಂದು, ಮಹಾರಾಜ, ನಾನು ರಾತ್ರಿ ಸ್ತ್ರೀಯಾಗುವೆನು, ಆದುದರಿಂದ ಸ್ತ್ರೀ ಧರ್ಮವನ್ನು ಸಾಫಲ್ಯಗೊಳಿಸಬೇಕು ಎಂಬ ಆಶೆ ಉಂಟಾಗಿದೆ. ನೀನು ನನಗೆ ಪತಿಯಾಗಬೇಕೆಂದು ಅಪೇಕ್ಷಿಸುವೆನು ಎಂದು ಹೇಳಿದಳು. ಶಿಖಿಧ್ವಜನ ಸಖಿಯೇ, ವಿವಾಹ ಕಾರ್ಯ ಮಾಡುವುದರಿಂದ ಯಾವ ಶುಭಾಶುಭ ಫಲಗಳ ಸಂಭಾವನೆಯು ನನಗೇನು ತೋರುವುದಿಲ್ಲ. ನಿನ್ನ ಅಭಿರುಚಿ ಇದ್ದಂತೆ ಮಾಡಬಹುದು. ವಸಿಷ್ಠ: ಶುಭ ಮುಹೂರ್ತದಲ್ಲಿ ಇಬ್ಬರು ವಿದ್ಯುಕ್ತವಾಗಿ ವಿವಾಹವಾದ. ಚೂಡಾಲಳು ತನ್ನ ಹೆಸರನ್ನು ಮದನಿಕೆ ಎಂದು ಹೇಳಿದಳು. ಇಬ್ಬರೂ ದೇವತುಲ್ಯ ದಂಪತಿಗಳಾದರು. ಹೀಗೆ ಕೆಲವು ತಿಂಗಳುಗಳೇ ಗತಿಸಿದವು. ಚೂಡಾಲ ರಾಣಿಯು ತನ್ನ ಪತಿಯನ್ನು ಪರೀಕ್ಷಿಸುವುದಕ್ಕಾಗಿ ಮಾಯೆಯಿಂದ ರಾಜನು ಅವರೆಲ್ಲರನ್ನು ಸ್ವಾಗತಿಸಿ ಪೂಜಿಸಿದನು. ಶಿಖಿಧ್ವಜನದ್ದು: ಪ್ರಿಯೆ, ನೀನು ನನ್ನ ಸಲುವಾಗಿ ದಾರುಣವಾದ ಕಷ್ಟವನ್ನು ಹೊಂದಿದೆ. ನಾನು ದುಸ್ತರವಾದ ಭವಕೂಪದಲ್ಲಿ ಮುಳುಗಿದ್ದೆನು. ನೀನು ನನ್ನ ಸತ್ವಮಯಿಯಾದ ಬುದ್ಧಿಯಿಂದ ನನ್ನನ್ನು ಉದ್ಧರಿಸಿದೆ. ನಿನ್ನ ಬುದ್ಧಿಯು ಅನುಪಮೆಯಾಗಿ ಲೌಕಿಕ ಸೌಂದರ್ಯಶಾಲಿಯಾದ ನಾರಿಯರಲ್ಲಿ ಧೀ, ಶ್ರೀ, ಶಾಂತಿ, ಕ್ಷಮಾ, ಮೈತ್ರಿ, ಕರುಣೆ ಮೊದಲಾದ ಗುಣಗಳ ಭೂಷಣ ರೂಪ ಆಗಿರುವವು. ಇವೆಲ್ಲವುಗಳು ನಿನ್ನಲ್ಲಿ ಸಂಪೂರ್ಣವಾಗಿ ಅಲಂಕೃತವಾಗಿವೆ. ಆಗ ಚೂಡಾಲೆ: ಪತಿದೇವ, ಶುಷ್ಕವಾದ ಕ್ರಿಯಾಜಾಲದಲ್ಲಿ ಸಿಲುಕಿದ ನಿನ್ನ ಆತ್ಮವು ವ್ಯಾಕುಲಗೊಂಡಿರುತ್ತಿತ್ತು. ನಿನ್ನ ಅವಸ್ಥೆಯನ್ನು ಕಂಡು ನಾನು ಅತ್ಯಂತ ಚಿಂತಾತುರಳಾಗಿದ್ದೆನು. ಆದುದರಿಂದ ನಿನ್ನನ್ನು ಜ್ಞಾನ ಸಂಪನ್ನನಾಗಿ ಮಾಡಬೇಕೆಂದು ನಾನು ಸ್ವಾರ್ಥವನ್ನು ಸಿದ್ಧ ಮಾಡಿದನು. ಇದರಿಂದ ನಾನು ಏನು ಉಪಕಾರ ಮಾಡಿದಂತಾಯಿತು? ನೀನು ಈ ಮಾತನ್ನು ಪ್ರಾಧಾನ್ಯ ಮಾಡಿ ನನ್ನ ಪ್ರಶಂಸೆಯನ್ನು ಮಾಡುತ್ತಿರುವಿ. ಆಗ ಶಿಖಿಧ್ವಜ: ವರಾರುಹೇ, ನೀನು ಯಾವ ಪ್ರಕಾರದ ಶುಭ ಸ್ವಾರ್ಥ ಸಂಪಾದಿಸಿಯೋ ಅಂಥದೇ ಸ್ವಾರ್ಥವನ್ನು ಎಲ್ಲ ಕುಲಾಂಗನೆಯರು ಈಡೇರಿಸಲಿ. ಆಗ ಚೂಡಾಲ: ದೇವ, ಬುದ್ಧಿಯ ಅಪಕ್ವ ದಶಾಜನಿತ ಕೋಮಲತಾ ರೂಪವಾದ ಯಾವ ಸ್ಥಿತಿ ಇತ್ತೋ ಅದನ್ನು ನಿನ್ನೊಳಗೆ ಯಾಕೆ ಉಪಹಾಸ ಮಾಡುವೆ? ನಿನ್ನಲ್ಲಿ ಈಗ ಮೊದಲಿನ ತುಚ್ಛ ತೃಷ್ಣೆಗಳ ಸಮೂಹವು ಕುತ್ಸಿತ ಸಂಕಲ್ಪರೂಪ ಕಲ್ಪನೆಗಳು ದೃಷ್ಟಿಗೋಚರವಾಗುತ್ತಿರುವುದಿಲ್ಲ. ಪ್ರಿಯತಮ, ಈಗ ನಿನ್ನ ಸ್ವರೂಪವು ಹೇಗೆ ಆಗಿದೆ? ಯಾವ ವಸ್ತುವಿನಲ್ಲಿ ನಿನ್ನ ನಿಷ್ಠೆ ಉಂಟಾಗಿದೆ? ನಿನ್ನ ಇಚ್ಛೆ ಏನಿರುವುದು? ಹಿಂದಿನ ಶಾರೀರಿಕ ಚೇಷ್ಟೆಗಳನ್ನು ನೀನು ಈಗ ಯಾವ ದೃಷ್ಟಿಯಿಂದ ನೋಡುತ್ತಿರುವಿ? ಶಿಖಿಧ್ವಜ: ಪ್ರಿಯೆ, ಯಾವುದರಲ್ಲಿ ನೀನು ಇರುವೆಯೋ ಅದರ ಅಂತರಂಗದಲ್ಲಿ ನಾನಿರುವೆನು. ನಾನು ಇಚ್ಛೆ ಹಾಗೂ ಸ್ಪೃಹತೆ ಮತ್ತು ಏಕದೇಶೀಯತೆ ಇವುಗಳಿಂದ ರಹಿತನಾಗಿರುವೆನು. ನಾನು ಸಮಸ್ತ ವಸ್ತುಗಳ ನಿಷ್ಠೆಯಿಂದ ಮುಕ್ತವಾದ ಏಕಮಾತ್ರ ಚಿನ್ಮಯ ಪರಮಾತ್ಮ ಸ್ವರೂಪನಾಗಿರುವೆನು. ನೀನು ನನ್ನ ಗುರು ಆಗಿರುವುದರಿಂದ ನಿನಗೆ ವಂದನೆ ಮಾಡುವೆನು. ನಿನ್ನ ಕೃಪೆಯಿಂದ ಈ ಭವಸಾಗರವನ್ನು ದಾಟಲು ನಾನು ಸಮರ್ಥನಾಗಿರುವೆನು. ಚೂಡಾಲ ಅಂದದ್ದು: ಪ್ರಾಣನಾಥ, ಸತ್ವ ಸಂಪನ್ನನಾದ ನೀನು ನನ್ನ ಪ್ರಾಣವಲ್ಲಭನಿರುವಿ. ನಿನ್ನ ಇಚ್ಛೆ ಏನಿರುವುದೆಂಬುದನ್ನು ನಿನ್ನ ಧರ್ಮ ಪತ್ನಿಗೆ ಸ್ಪಷ್ಟವಾಗಿ ತಿಳಿಸು. ಶಿಖಿಧ್ವಜ: ಪ್ರಾರಬ್ಧಾನುಸಾರವಾಗಿ ನ್ಯಾಯ ನೀತಿಗಳಿಂದ ದೊರೆತದ್ದನ್ನು ನಾನು ಪ್ರಶಂಸಿಸುವುದೂ ಇಲ್ಲ, ನಿಂದಿಸುವುದೂ ಇಲ್ಲ. ನಿನ್ನ ಇಚ್ಛೆಯಂತೆ ಮಾಡಬಹುದು. ಚೂಡಾಲೆ: ಪ್ರಭುವೇ, ಸರ್ವತ್ರವೂ ಅದ್ವೈತ ಬೋಧವು ಆಗುತ್ತಿರುವುದರಿಂದ ನಾವು ಅಜ್ಞಾನವನ್ನು ನಾಶಪಡಿಸಿಕೊಂಡೆವು. ಈಗ ಪ್ರಾರಬ್ಧಾನುಸಾರವಾಗಿ ಬಂದಿದ್ದ ನಮ್ಮ ರಾಜ್ಯಕ್ಕೆ ಹೋಗೋಣ. ನೀನು ಪಟ್ಟವನ್ನೇರು, ನಾನು ಪಟ್ಟ ಮಹಿಷಿಯಾಗುವೆನು. ನೀನು ರಾಜ್ಯ ಕಾರ್ಯವನ್ನು ನೆರವೇರಿಸಬೇಕು. ಅನಾಸಕ್ತ ಭಾವದಿಂದ ಮಾಡುವ ಕಾರ್ಯವು ನೈಷ್ಕರ್ಮ್ಯವೆನಿಸುವುದು. ನಮಗೆ ಸ್ವರ್ಗ ರಾಜ್ಯವೂ ಬೇಡ, ಬೇರಾವ ಸಾಮ್ರಾಜ್ಯವೂ ಬೇಡ. ನ್ಯಾಯವಾಗಿ ದೊರೆತದ್ದನ್ನು ಸ್ವೀಕರಿಸಿ ನಿರ್ವಹಣೆ ಮಾಡೋಣ. ಶಿಖಿಧ್ವಜ ಅಂದದ್ದು: ಪ್ರಿಯೆ, ನೀನು ನಿರ್ವಿಕಾರ ಭಾವದಿಂದ ಹೇಳಿದ ಸಂಗತಿಯು ಒಳ್ಳೆಯದೇ ಆಗಿದೆ. ನಾವಿಬ್ಬರೂ ಈ ಸಂಸಾರದ ಸುಖ ದುಃಖಗಳಿಂದ ರಹಿತರಾಗಿ ಬ್ರಹ್ಮಸ್ವರೂಪಿಗಳಾಗಿದ್ದೇವೆ. ಚೂಡಾಲ ಅಂದದ್ದು: ಮಹಾರಾಜ, ನೀನು ಇಂದ್ರಾದಿ ಅಷ್ಟಲೋಕ ಪಾಲಕರಂತೆ ತೇಜಸ್ವಿ ರೂಪವನ್ನು ಧಾರಣ ಮಾಡು. ವಸಿಷ್ಠ: ರಾಜನು ಇಂದ್ರನಂತೆ ವೈಭವಯುಕ್ತವಾದ ರೂಪ ಧಾರಣ ಮಾಡಿದನು. ಪತಿಯ ಅಪ್ಪನೆಯಂತೆ ಚೂಡಾಲ ರಾಣಿಯು ತನ್ನ ಮಾಯೆಯಿಂದ ಚತುರಂಗ ಬಲವನ್ನು ನಿರ್ಮಾಣ ಮಾಡಿ ತರುವಾಯ ಅವರು ತಮ್ಮ ಆಶ್ರಮಕ್ಕೆ ವಂದನೆ ಮಾಡಿ ಗಜಾರೋಹಣ ಮಾಡಿದರು. ರಾಜ ರಾಣಿಯರಿಬ್ಬರು ಅತ್ಯಂತ ವೈಭವದಿಂದ ರಾಜಧಾನಿಯಾದ ಉಜ್ಜಯಿನಿ ನಗರಕ್ಕೆ ಆಗಮಿಸಿದರು.
ನರನಾರ್ಯರು ರಾಜ ರಾಣಿಯರನ್ನು ಪ್ರೇಮದಿಂದ ನಗರಕ್ಕೆ ಆಗಮಿಸಿದರು. ನರನಾರ್ಯರು ಆರತಿಯನ್ನು ಬೆಳಗಿದರು. ರಾಜ ಶಿಖಿಧ್ವಜನು